ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಫೆಸಿಲಿಟೇಟರ್ ಹರೀಶ್. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಜೀವಗೋಳ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊತೀವಿ ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಸೊ ಪ್ರಮುಖ ಅಂಶಗಳು ಯಾವೆಲ್ಲ ಅಂಶಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಜೈವಿಕ ಪರಿಸರದ ಸಮತೋಲನದ ಅರ್ಥವನ್ನು ತಿಳಿತೀವಿ. ಅದಾದ ನಂತರ ಜೈವಿಕ ಪರಿಸರದ ಸಮತೋಲನದ ಒಂದು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊತೀವಿ. ಹಾಗೆ ಪರಿಸರದ ಅರ್ಥವನ್ನು ತಿಳ್ಕೊತೀವಿ. ಹಾಗೂ ಪರಿಸರ ಮಾಲಿನ್ಯದ ವಿಧಗಳು ಹಾಗೂ ಪರಿಸರ ಮಾಲಿನ್ಯದ ಪರಿಣಾಮಗಳು, ಹಾಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳ್ಕೊತೀವಿ. ಹಾಗೂ ಜೀವ ವೈವಿಧ್ಯತೆ, ಇದಿಷ್ಟೂ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗೋಣ. ಸೊ ಮೊದಲಿಗೆ ಭೂಮಿ ನಮಗೆಲ್ಲ ಏನನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಭೂಮಿ ನಮಗೆ ಏನನ್ನು ಕೊಟ್ಟಿದೆ? ಸೊ ಒಂದು ಆಹಾರವನ್ನು ಕೊಟ್ಟಿದೆ. ಯಾವುದೇ ಒಂದು ಜೀವಿ ಬದುಕೋದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹ ಒಂದು ಅಗತ್ಯ ಅಂತ ಅಂದರೆ ಆಹಾರವನ್ನು ಭೂಮಿ ನಮಗೆ ಕೊಟ್ಟಿದೆ. ಅದೇ ರೀತಿ ಉಸಿರಾಡಲು ಗಾಳಿಯನ್ನು ಕೊಟ್ಟಿದೆ, ಹೌದಲ್ವಾ? ಉಸಿರಾಡಲು ಗಾಳಿಯನ್ನು ಕೊಟ್ಟಿದೆ. ಹಾಗೆ ನೀರನ್ನು ಕೊಟ್ಟಿದೆ, ಕುಡಿಯೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಗಳಿಗೆ. ಮನುಷ್ಯ ಬದುಕೋದಕ್ಕೆ ನೀರು ಅತ್ಯವಶ್ಯಕವಾಗಿ ಬೇಕಾಗಿದೆ. ಸೊ ಹಾಗಾಗಿ ನೀರನ್ನು ಭೂಮಿ ನಮಗೆ ಕೊಟ್ಟಿದೆ. ಮಣ್ಣನ್ನು ಕೊಟ್ಟಿದೆ. ಸೊ ಮಣ್ಣು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಆಹಾರ ಬೆಳೆಯಲು ನಮಗೆ ಮಣ್ಣು ಬೇಕೇ ಬೇಕು. ಸೊ ಹಾಗಾಗಿ ಮಣ್ಣನ್ನು ಕೊಟ್ಟಿದೆ. ಇಂಧನಗಳನ್ನು ಭೂಮಿ ನಮಗೆ ಕೊಟ್ಟಿದೆ. ಹಾಗೆ ಆರೋಗ್ಯವಾಗಿರಲು ಔಷಧಿಗಳನ್ನು ಭೂಮಿ ನಮಗೆ ಕೊಟ್ಟಿದೆ. ಸೊ ಇದರ ಜೊತೆಗೆ ವಸತಿ. ಸೊ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ವಸತಿಯನ್ನು ಸಹ ಭೂಮಿ ನಮಗೆ ಕಲ್ಪಿಸಿಕೊಟ್ಟಿದೆ. ಸೊ ಇಷ್ಟೆಲ್ಲ ಕೊಟ್ಟಿರುವಂತಹ ಭೂಮಿಗೆ ನಾವು ಏನನ್ನು ಕೊಟ್ಟಿದ್ದೀವಿ? ಅರ್ಥ ಆಗ್ತಾ ಇದೆಯಲ್ಲ? ಇಷ್ಟೆಲ್ಲ ಕೊಟ್ಟಿರುವಂತಹ ಭೂಮಿಗೆ ನಾವು ಏನನ್ನು ಕೊಟ್ಟಿದ್ದೇವೆ? ಸೊ ನಾವು ಏನನ್ನು ಭೂಮಿಗೆ ನೀಡಿದ್ದೇವೆ ಅಂತ ಅಂದರೆ ಒಂದು ಮಾಲಿನ್ಯಗಳನ್ನು ನೀಡಿದ್ದೇವೆ, ಹೌದಲ್ವಾ? ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಎಷ್ಟು ಮಲಿನಗಳಿದ್ದಾವೆ ಅಷ್ಟು ಮಲಿನಗಳನ್ನು ಮನುಷ್ಯನೇ ಉಂಟು ಮಾಡ್ತಾ ಇರುವಂಥದ್ದು ಬೇರೆ ಜೈವಿಕ ಪರಿಸರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ. ಅದರ ಜಾಗತಿಕ ತಾಪಮಾನವನ್ನು ನಾವು ಭೂಮಿ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಮಾತಾಡ್ತಾ ಹೋಗೋಣ. ಜೀವ ಸಂಕುಲಗಳನ್ನು ನಾಶದ ಹಾದಿಗೆ ತಳ್ತಾ ಇದ್ದೀವಿ. ಹಾಗೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅತಿಯಾದ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ಮನೆಗಳಿಗೆ ಬಳಸ್ಕೊಳ್ಳೋದಕ್ಕಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳನ್ನು ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಇವುಗಳನ್ನು ತಯಾರು ಮಾಡೋದಕ್ಕೆ ಹೆಚ್ಚು ಅರಣ್ಯವನ್ನು ಬಳಸ್ಕೊಂಡು ಮರಗಳನ್ನು ಕಡಿದು ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಅತಿಯಾಗಿದೆ. ಸೊ ಇವೆಲ್ಲವೂ ಕೂಡ ಮಾಲಿನ್ಯಕಾರಕಗಳೇ, ಹೌದಲ್ವಾ? ಸೊ ಇವನ್ನು ನಾವು ಭೂಮಿಗೆ ಕೊಡ್ತಾ ಇದ್ದೀವಿ. ಭೂಮಿ ನಮಗೆ ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದರೆ ಆ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ಹೌದಲ್ವಾ? ಸೊ ಇದಿಷ್ಟಾದರೆ ಮುಂದಿನ ಇದರಲ್ಲಿ ಭೂಮಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಇಡೀ ಸೌರವ್ಯೂಹದಲ್ಲಿ ಏನು 8 ಗ್ರಹಗಳಿದ್ದಾವೆ, ಆ 8 ಗ್ರಹಗಳಲ್ಲಿ ಜೀವಿಗಳಿರುವಂತಹ ಏಕೈಕ ಗ್ರಹ ಅಂತ ಅಂದರೆ ನಮ್ಮ ಭೂಮಿ. ಸೊ ಭೂಮಿಯ 4 ಆಯಾಮಗಳ ಬಗ್ಗೆ ಮೊದಲು ತಿಳ್ಕೊಂಡು ಆಮೇಲೆ ಜೀವಗೋಳದ ಬಗ್ಗೆ ಹೋಗೋಣ. ಯಾವುದ್ಯಾವುದು 4 ಆಯಾಮಗಳು ಅಂತ ಅಂದರೆ, ಮೊದಲನೇದು ಶಿಲಾಗೋಳ. ಸೊ ಅಂದರೆ ಭೂಮಿಯ ಮೇಲಿನ ಪ್ರಾಕೃತಿಕ ಪರಿಸರವನ್ನು ಅಧ್ಯಯನ ಮಾಡುವಂಥದ್ದು ಶಿಲಾಗೋಳ. ಎರಡನೇದು ವಾಯುಗೋಳ ಅಂತ ಅಂದರೆ ಭೂಮಿಯ ಮೇಲೆ ಸುತ್ತುವರೆದಿರುವಂತಹ ಅನಿಲಗಳ ರಾಶಿಯನ್ನು ವಾಯು ಅಂತ ಕರೆದ್ರೆ, ಈ ವಾಯು ಇರುವಂತಹ ಮಂಡಲ, ಭೂಮಿಯ ಸುತ್ತ ಆವರಿಸಿರುವಂತಹ ಒಂದು ಗಾಳಿಯ ಪದರಗಳನ್ನು ಅಧ್ಯಯನ ಮಾಡುವಂಥದ್ದು ವಾಯುಗೋಳದಲ್ಲಿ. ಮೂರನೇದು ಜಲಗೋಳ. ಭೂಮಿಯ ಮೇಲೆ ಇರುವಂತಹ ನೀರಿನ ಆಕರಗಳು, ವಿವಿಧ ಮೂಲಗಳು ಯಾವ್ಯಾವಿದ್ದಾವೆ ಅವುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಜಲಗೋಳ. ನಾಲ್ಕನೇದು ಜೀವಗೋಳ. ಸೊ ಏನು ಜೀವಗೋಳ ಅಂತ ಅಂದರೆ ಭೂಮಿಯ ಮೇಲಿರುವಂತಹ ಸಸ್ಯ, ಪ್ರಾಣಿ, ಇವುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಜೀವಗೋಳ. ಸೊ ನಮ್ಮ ತರಗತಿಯ ಟಾಪಿಕ್ ಕೂಡ ಜೀವಗೋಳನೇ. ಸೊ 4 ಆಯಾಮಗಳಲ್ಲಿ ಜೀವಗೋಳ ಕೂಡ ಒಂದು. ಸೊ ಜೀವ ಪರಿಸರ ಶಾಸ್ತ್ರ ಅಂತ ಅಂದರೆ ಏನು ತಿಳ್ಕೊಂಡು ಮುಂದೆ ಹೋಗೋಣ. ಜೀವ ಪರಿಸರ ಶಾಸ್ತ್ರ, ಎಕಾಲಜಿ ಅಂದರೆ
ಜೀವ ಪರಿಸರ ಶಾಸ್ತ್ರವು ಜೀವಿಗಳು ಮತ್ತು ಅವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವಾಗಿದೆ. ಅಂದರೆ ಜೀವಿಗಳು ಅವುಗಳ ಜೊತೆ ಇರುವಂತಹ, ಅಂದರೆ ಅವುಗಳ ಒಂದು ಭೌತಿಕ ಪರಿಸರ ಆಗಿರ್ಬೋದು, ರಾಸಾಯನಿಕ ಪರಿಸರ ಆಗಿರ್ಬೋದು, ಅಥವಾ ಜೈವಿಕ ಪರಿಸರ, ಇವುಗಳ ನಡುವೆ ಇರುವ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದೇ ಎಕಾಲಜಿ. ನೆಕ್ಸ್ಟು ಜೈವಿಕ ಪರಿಸರದ ಸಮತೋಲನ. ಏನು ಹಂಗಂದರೆ ಅಂದರೆ ಜೀವಿಗಳು ಮತ್ತು ಪ್ರಾಕೃತಿಕ ಪರಿಸರ ಹಾಗೂ ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಸೌಹಾರ್ದಯುತವಾದ ಹಾಗೂ ಸಮತೋಲನವಾದ ಸಂಬಂಧ ನೈಸರ್ಗಿಕವಾಗಿ ಕಂಡುಬರುವುದು. ಇದನ್ನೇ ಜೈವಿಕ ಪರಿಸರದ ಸಮತೋಲನ ಎನ್ನುವರು. ಇದನ್ನು ಚಿತ್ರಗಳ ಸಹಾಯದಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ತಿಳ್ಕೊಬೇಕಾಗಿರೋದು ಜೀವಿಗಳು ಮತ್ತು ಪ್ರಾಕೃತಿಕ ಪರಿಸರ ಹಾಗೆ ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಇರುವಂತಹ ಒಂದು ಸಹಸಂಬಂಧ ಹಾಗೆ ಸಮತೋಲನವಾದ ಸಂಬಂಧ ನೈಸರ್ಗಿಕವಾಗಿ ಪರಿಸರದಲ್ಲಿ ಕಂಡುಬರುತ್ತೆ. ಇದನ್ನೇ ಜೈವಿಕ ಪರಿಸರದ ಸಮತೋಲನ ಅಂತ ಹೇಳ್ತಿರೋದು. ಸೊ ನಾವು ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಇದು ಡೆಫಿನೇಷನ್ ಕ್ಲಿಯರ್ ಆಗುತ್ತೆ. ಸಹಸಂಬಂಧ ಯಾವುದರ ನಡುವೆ ಇದೆ ಅಂತಂದರೆ ಪರಿಸರದಲ್ಲಿ ಪ್ರಾಣಿಗಳ ನಡುವೆ, ಪಕ್ಷಿಗಳ ನಡುವೆ ಇದೆ, ಅಥವಾ ಜೈವಿಕ ಪರಿಸರದಲ್ಲಿ ಕಂಡುಬರುವಂತಹ ಜೈವಿಕ ಪ್ರಾಣಿ ಪಕ್ಷಿಗಳು ಇವುಗಳ ನಡುವೆ ಕಂಡುಬರುತ್ತೆ. ಸೊ ಮೊದಲನೇ ಚಿತ್ರದಲ್ಲಿ ನಿಮಗೆ ಒಂದು ಹೂವು ಹಾಗೆ ಹೂವಿನ ಮಕರಂದವನ್ನು ಹೀರ್ತಿರುವಂತಹ ದುಂಬಿ ಚಿತ್ರ ನಿಮಗೆ ಕಾಣ್ತಾ ಇದೆ. ಸೊ ಏನು ಇವೆರಡರ ನಡುವೆ ಇರುವಂತಹ ಸಹಸಂಬಂಧ ಅಂತ ಅಂದರೆ ಹೂವಿನಲ್ಲಿರುವ ಮಕರಂದ ಕೀಟವಾದಂತಹ ದುಂಬಿಗೆ ಆಹಾರ. ಈ ಕೀಟ ಹೂವಿನ ಮಕರಂದವನ್ನು ಹೀರುವಂತಹ ಸಂದರ್ಭದಲ್ಲಿ ಹೂವಿನ ಬೀಜಗಳನ್ನು ತನ್ನ ಕಾಲಿಗೆ ಅಥವಾ ಮೈಗೆ ಅಂಟ್ಕೊಳ್ಳುತ್ತೆ ಸಾಮಾನ್ಯವಾಗಿ. ಅದು ಬೇರೆ ಕಡೆ ಹಾರು ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ಹೋಗುತ್ತೆ, ಅಂದರೆ ಅದು ಕೆಳಗಡೆ ಬೀಳುತ್ತೆ. ಸೊ ಬಿದ್ದಂತಹ ಬೀಜ ಮುಂದಿನ ದಿನಗಳಲ್ಲಿ ಗಿಡವಾಗಿ ಬೆಳೆದು ಮರವಾಗಿ ಬೆಳೆಯುತ್ತೆ. ಸೊ ಹೀಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕೀಟಗಳ ಸಹಾಯದಿಂದನೂ ಆಗುತ್ತೆ. ಇದು ಎರಡೂ ಸಹಸಂಬಂಧ, ಹೂವು ಮತ್ತು ಕೀಟಗಳ ನಡುವೆ ಇರುವ ಸಹಸಂಬಂಧ. ಅದೇ ರೀತಿ ಇಲ್ಲಿ ಒಂದು ಸಾರಂಗದ ಚಿತ್ರ ಇದೆ, ಜಿಂಕೆ ಹಾಗೂ ಪಕ್ಷಿಗಳು. ಜಿಂಕೆಯ ಮೈ ಮೇಲೆ ಇರುವಂತಹ ಕೆಲವೊಂದು ಸಣ್ಣ ಸಣ್ಣ ಕಣಗಳು ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವುಗಳನ್ನು ತಿನ್ನೋದಕ್ಕೆ ಪಕ್ಷಿಗಳು ತಿಂತವೆ. ಸೊ ಅದರ ಚರ್ಮ ಕ್ಲೀನ್ ಆಗುತ್ತೆ. ಅದು ಒಂದಾದರೆ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ. ಇದು ಪ್ರಾಣಿ ಮತ್ತು ಪಕ್ಷಿಗಳ ನಡುವೆ ಇರುವಂತಹ ಈ ಚಿತ್ರದಲ್ಲಿರುವಂತಹ ಸಹಸಂಬಂಧ. ಹಾಗೆ ಮೂರನೇದು ಕ್ಲೋನ್ ಫಿಶ್ ಮತ್ತು ಹ್ಯಾನಿಮೋಲ್ ಅನ್ನುವಂಥ ಒಂದು ಇದು ಸಮುದ್ರದ ಒಳಭಾಗದಲ್ಲಿರುವಂತಹ ಒಂದು ಪ್ರಾಣಿ. ಸೊ ಇವೆರಡರ ನಡುವೆ ಇರುವ ಸಹಸಂಬಂಧ ಏನು ಅಂತ ಅಂದರೆ ಈ ಕ್ಲೋನ್ ಫಿಶ್ಶು ಆ್ಯನಿಮೋಲ್ಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಅಂದರೆ ದೊಡ್ಡ ಪ್ರಾಣಿಗಳು, ಸಮುದ್ರದಲ್ಲಿರುವಂತಹ ದೊಡ್ಡ ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಈ ಕ್ಲೋನ್ ಫಿಶ್ಶು ಆ್ಯನಿಮೋಲ್ಗಳಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ. ಅದು ಒಂದು ಜೀವಿ, ಸಮುದ್ರದಲ್ಲಿರುವಂತಹ ಜೀವಿ. ಈ ಆ್ಯನಿಮೋಲ್ಗಳ ಮಧ್ಯಭಾಗದಲ್ಲಿ ಅದು ರಕ್ಷಣೆಯನ್ನು ಪಡೆದುಕೊಳ್ಳುತ್ತೆ. ಸೊ ಒಂದು ಕ್ಲೋನ್ ಫಿಶ್ಶಿಗೆ ಮತ್ತು ಆ್ಯನಿಮೋಲ್ಗೆ ಇರುವಂತಹ ಸಹಸಂಬಂಧ. ಅದ್ರ ಜೊತೆಗೆ ಕ್ಲೋನ್ ಫಿಶ್ ವಿಸರ್ಜಿಸುವಂತಹ ತನ್ನ ದೇಹದಲ್ಲಿ ಬೇಡವಾದಂತಹ ವಸ್ತುಗಳನ್ನು ಏನು ವಿಸರ್ಜನೆ ಮಾಡುತ್ತೆ ಅದು ಆ ಒಂದು ಆ್ಯನಿಮೋಲ್ನ ಫುಡ್ ಆಗಿರುತ್ತೆ ಅಥವಾ ಒಂದು ನ್ಯೂಟ್ರಿಯೆಂಟ್ ಆಗಿರುತ್ತೆ, ಪೋಷಕಾಂಶ ಆಗಿರುತ್ತೆ. ಸೊ ಈ ರೀತಿ ಆ್ಯನಿಮೋಲ್ ಮತ್ತು ಕ್ಲೋನ್ ಫಿಶ್ನ ನಡುವೆ ಸಹ ಸಂಬಂಧ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು ಚಿತ್ರ ಇದೆ. ಒಂದು ಮೊಸಳೆಯ ಬಾಯಲ್ಲಿ ಪಕ್ಷಿ ಕೂತ್ಕೊಂಡು ತಿಂತಾ ಇರುವಂಥದ್ದು. ಇದು ಒಂದು ಸಹ ಸಂಬಂಧ, ಪ್ರಕೃತಿಯಲ್ಲಿ ಕಂಡುಬರುವಂತಹ ಒಂದು ಸಹ ಸಂಬಂಧ, ಸಹಜವಾಗಿರುವಂತಹ ಸಹ ಸಂಬಂಧ. ಏನಂತ ಅಂದರೆ ಮೊಸಳೆಯ ಹಲ್ಲಿನಲ್ಲಿ ಉಳಿದಿರುವಂತಹ ಆಹಾರದ ತುಣುಕುಗಳನ್ನು ಆ ಪಕ್ಷಿ ಏನು ಮಾಡ್ತಾ ಇದೆ, ತಿಂತಾ ಇದೆ. ಆದರೆ ಮೊಸಳೆ ಕ್ಲೋಸ್ ಮಾಡ್ಕೊಳ್ದೆ, ಬಾಯನ್ನು ಕ್ಲೋಸ್ ಮಾಡದೆ ಓಪನ್ ಮಾಡಿಟ್ಕೊಂಡೇ ಇದೆ. ಕಾರಣ ಅದಕ್ಕೆ ಬೇಕಾಗಿರೋದು ಅದೇನೆ, ಅಂದರೆ ತನ್ನ ಬಾಯಿಯಲ್ಲಿರುವಂತಹ ಅದಕ್ಕೆ ಜೀರ್ಣ ಒಳಗಡೆ ಹೋಗದೆ ಉಳ್ಕೊಂಡಿರುವಂತಹದನ್ನು ಕ್ಲೀನ್ ಮಾಡಿಸ್ಕೊತಾ ಇದೆ. ಸೊ ಪಕ್ಷಿಗೆ ಆಹಾರ ಸಿಕ್ತು, ಮೊಸಳೆಗೆ ತನ್ನ ಬಾಯಿ ಒಳಗಡೆ ಇರುವಂತಹ ಅಂಶಗಳು, ಏನು ಆಹಾರದ ಘಟಕಗಳು ಉಳಿದಿತ್ತು, ಅದು ಕ್ಲೀನ್ ಆಯಿತು. ಸೊ ಇದು ಒಂದು ಸಹ ಸಂಬಂಧ. ಇದು ಜೈವಿಕ ಪರಿಸರದಲ್ಲಿ ಕಂಡುಬರುವಂಥದ್ದು. ಇನ್ನೂ ಒಂದು ಅಂತ ಅಂದರೆ ಸಮತೋಲನ ಅಂತ ಹೇಳಿದ್ರೆ, ಅಲ್ಲಿ ಸೌಹಾರ್ದಯುತ ಸಹ ಸಂಬಂಧದ ಬಗ್ಗೆ ಮಾತಾಡಿದ್ವಿ. ಇದು ಸಮತೋಲನದ ಬಗ್ಗೆ. ಸೊ ಇದರಲ್ಲಿ ಏನಿದೆ ಅಂತಂದರೆ ಫುಡ್ ಚೈನ್ ಇದೆ ಈ ಚಿತ್ರದಲ್ಲಿ. ನೀವು ಮೊದಲನೇದು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಸಸ್ಯಗಳು ಆಹಾರವನ್ನು ತಯಾರು ಮಾಡ್ಕೋತವೆ.
ಸಸ್ಯಗಳು ತಯಾರಿಸಿದ ಆಹಾರವನ್ನು ತಿಂದು ಪ್ರೈಮರಿ ಕನ್ಸ್ಯೂಮರ್ಸ್, ಏನು ಸಸ್ಯಾಹಾರಿ ಪ್ರಾಣಿಗಳಿದ್ದಾವೆ ಅಂದರೆ ಸಸ್ಯವನ್ನು ತಿಂದು ಬದುಕುವಂತಹ ಪ್ರಾಣಿಗಳು, ಅವುಗಳನ್ನು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರೀತಾರೆ. ಇವು ಬದುಕ್ತವೆ. ಸಸ್ಯಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ತಿಂದು ಮಾಂಸಾಹಾರಿ ಪ್ರಾಣಿಗಳು ಬದುಕ್ತವೆ. ಉದಾಹರಣೆಗೆ ಅಲ್ಲಿ ಲಯನ್ನ ಚಿತ್ರ ಇದೆ, ನೋಡ್ಬೋದು ನೀವು. ಇವು ಸೆಕೆಂಡರಿ ಕನ್ಸ್ಯೂಮರ್ಸ್. ಈ ಪ್ರೈಮರಿ ಕನ್ಸ್ಯೂಮರ್ಸ್ ಮತ್ತು ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು ಸತ್ತ ನಂತರ, ಅವುಗಳು ಮರಣ ಹೊಂದಿದ ನಂತರ ಅವುಗಳನ್ನು ತಿಂದು ಬದುಕುವಂಥದ್ದು ಟರ್ಷರಿ ಕನ್ಸ್ಯೂಮರ್ಸ್. ಮೂರನೇದರಲ್ಲಿ ಗರುಡ ಚಿತ್ರ, ನಿಮ್ಮ 5ನೇದರಲ್ಲಿ ನಿಮಗೆ ಗರುಡ ಚಿತ್ರ ಕಾಣ್ತಾ ಇದೆ. ಈ ಪ್ರೈಮರಿ ಕನ್ಸ್ಯೂಮರ್ಸ್ ಮತ್ತು ಸೆಕೆಂಡರಿ ಕನ್ಸ್ಯೂಮರ್ಸ್ ಸತ್ತ ನಂತರ ಅವುಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳವು, ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಸೊ ಅವುಗಳನ್ನು ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಕರೀತಾರೆ. ಅವುಗಳು ಸತ್ತ ನಂತರ ಅವುಗಳನ್ನು ವಿಘಟನೆ ಮಾಡುವಂಥದ್ದು ಫಂಗೈ ಮತ್ತು ಬ್ಯಾಕ್ಟೀರಿಯಾಗಳು. ಇವು ಸಹಜವಾಗಿ ಭೂಮಿಯಲ್ಲಿ ಇರ್ತವೆ. ಸೊ ಇದು ಹಾಗೆ ನಡೀತಾನೇ ಇರುತ್ತೆ, ಫುಡ್ ಚೈನ್. ಸೊ ಇದು ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಅಂಶ. ನೆಕ್ಸ್ಟು, ಸೊ ಬಹುಶಃ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನಿಗೆ ನಿಮಗೆ ಪ್ರಾಣಿಗಳ ಒಂದು ಚಿತ್ರ ಕಾಣ್ತಾ ಇದೆ, ಪ್ರಾಣಿ ವರ್ಗದ ಚಿತ್ರ. ಎರಡನೇದು ಸಸ್ಯವರ್ಗ. ಈ ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗ ಯಾವುಗಳ ಜೊತೆ ಸಹಸಂಬಂಧವನ್ನು ಹೊಂದಿದ್ದಾವೆ ಅಂತ ಅಂದರೆ, ಒಂದು ಸಜೀವ ವಸ್ತುಗಳ ನಡುವೆ, ಅಂದರೆ ಜೀವ ಇರುವ ವಸ್ತುಗಳ ನಡುವೆ ಇರುವಂತಹ ಸಹಸಂಬಂಧವನ್ನು ಹೊಂದಿದ್ದಾವೆ. ಅದರ ಜೊತೆಗೆ ನಿರ್ಜೀವ ವಸ್ತುಗಳ ಜೊತೆಗೂ ಕೂಡ ಸಂಬಂಧ ಹೊಂದಿದ್ದಾವೆ. ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳು ಸಜೀವ ಮತ್ತು ನಿರ್ಜೀವ ವಸ್ತುಗಳ ನಡುವೆ ಇರುವಂತಹ ಸಂಬಂಧವನ್ನೇ, ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಪ್ರಾಣಿವರ್ಗ ಮತ್ತು ಸಸ್ಯವರ್ಗ ಇವುಗಳು ಪರಿಸರದಲ್ಲಿ ಸಜೀವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳ ನಡುವೆ ಇರುವಂತಹ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಸೊ ಇದನ್ನ ವ್ಯಾಖ್ಯಾನ ರೂಪದಲ್ಲಿ ನೋಡಿದ್ರೆ, ಜೀವ ಪರಿಸರ ವ್ಯವಸ್ಥೆ ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳು ತಮ್ಮ ಸುತ್ತಲಿನ ಸಜೀವ ಮತ್ತು ನಿರ್ಜೀವ ಘಟಕಗಳ ನಡುವಿನ ಪರಸ್ಪರ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಸೊ ಜೀವ ಪರಿಸರ ವ್ಯವಸ್ಥೆ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್, ಇದು ಜೀವಿ ಪರಿಸ್ಥಿತಿಯ ಸಮಸ್ತ ಘಟಕಗಳು ಸೇರಿ ಹೊಂದಾಣಿಕೆ ಇರುವುದನ್ನು ವಿವರಿಸುತ್ತದೆ. ಅಂದರೆ ಪರಿಸರದಲ್ಲಿ ಎಲ್ಲ ಜೀವಿಗಳ ನಡುವೆ ಹೊಂದಾಣಿಕೆ ಇದೆ ಅನ್ನೋದನ್ನು ನಮಗೆ ಖಚಿತಪಡಿಸುತ್ತೆ. ಸೊ ನೆಕ್ಸ್ಟು, ಜೀವಗೋಳದಲ್ಲಿ ಜೀವ ಪರಿಸರ ವ್ಯವಸ್ಥೆ ಅಥವಾ ಜೀವಿ ಪರಿಸರ ಸಮತೋಲನವಿಲ್ಲದಿದ್ದರೆ, ಸೊ ಇನ್ ಕೇಸ್ ಏನಾದರೂ ಅಲ್ಲಿ ಪರಿಸರದಲ್ಲಿ ಸಮತೋಲನ ಇರಲಿಲ್ಲ ಅಂತಂದರೆ, ಯಾವುದೋ ಒಂದು ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಸೆಕೆಂಡರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಟರ್ಷರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಯಾವುದೇ ಒಂದು ಇಲ್ಲ ಅಂದರೂ ಕೂಡ ಸಮತೋಲನ ಆಗಲ್ಲ, ಅದು ಅಸಮತೋಲನ ಆಗುತ್ತೆ. ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಮತ್ತು ಅತಿ ಸೂಕ್ಷ್ಮ ಜೀವಿಗಳ ಸಮೂಹಗಳ ಅಸ್ತಿತ್ವವನ್ನು ಕಲ್ಪಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಕೀಟಗಳೇ ಇಲ್ಲ ಅಂತ ಅಂದರೆ, ಇಡೀ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಕೀಟಗಳೇ ಇಲ್ಲ ಅಂತ ಅಂದರೆ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಹೇಗಾಗುತ್ತೆ? ಸೊ ಕೀಟಗಳು ಹೂವಿನಲ್ಲಿರುವ ಮಕರವೊಂದನ್ನು ಏರೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವು ಬೀಜವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಮಾನ್ಯವಾಗಿ ಪ್ರಸರಣ ಮಾಡುತ್ತೆ, ಗಾಳಿನೂ ಮಾಡುತ್ತೆ, ಆದರೆ ಅವು ಹೆಚ್ಚಿನ ಒಂದು ಇದನ್ನು ವಹಿಸ್ಕೊತವೆ. ಅಥವಾ ಈ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಏನು ಹೇಳಿದೆ, ಇವುಗಳು ಸತ್ತ ನಂತರ ವಿಘಟನೆ ಆಗಲಿಲ್ಲ ಅಂತಂದರೆ, ವಿಘಟನೆ ಆಗೋದಕ್ಕೆ ಫಂಗೈಗಳು ಬೇಕು, ಬ್ಯಾಕ್ಟೀರಿಯಾಗಳು ಬೇಕು. ಈ ಫಂಗೈ ಬ್ಯಾಕ್ಟೀರಿಯಾ ಒಂದಿಲ್ಲ ಅಂತ ಅಂದ್ರೂ ಸತ್ತಿರೋಂಥ ಪ್ರಾಣಿಗಳು ಹಾಗೇ ಉಳಿಯುತ್ತೆ. ಹಾಗಾಗಿ ಎಲ್ಲವೂ ಕೂಡ ಬೇಕೇ ಬೇಕು ನಮಗೆ. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಸೆಕೆಂಡರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಟರ್ಷರಿ ಕನ್ಸ್ಯೂಮರ್ಸ್ ಆಗಿರ್ಬೋದು, ಫಂಗೈ ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೆಲ್ಲವುಗಳ ಅಸ್ತಿತ್ವ ಬೇಕೇ ಬೇಕು ಪರಿಸರದಲ್ಲಿ. ಸೊ ಪ್ರತಿಯೊಂದು ಜೀವಿಯು ಪ್ರಕೃತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುತ್ತಿದೆ. ಸೊ ಎಲ್ಲವೂ ಕೂಡ ಹೊಂದಾಣಿಕೆ ಮಾಡಿಕೊಂಡೆ ಮನುಷ್ಯನೂ ಭೂಮಿ ಮೇಲೆ ಬೇಕು, ಪ್ರಾಣಿಗಳು ಇರಬೇಕು, ಸಸ್ಯಗಳು ಇರಬೇಕು, ಕೀಟಗಳು ಇರಬೇಕು, ಬ್ಯಾಕ್ಟೀರಿಯಾಗಳು ಇರಬೇಕು, ಫಂಗೈಗಳು ಇರಬೇಕು. ಇವೆಲ್ಲವುಗಳ ನಡುವೆ ಒಂದು ಹೊಂದಾಣಿಕೆ ಇದೆ. ಈ ಹೊಂದಾಣಿಕೆಯ ಮೇಲೇ ಪರಿಸರ ನಡೀತಾ ಇರುವಂಥದ್ದು. ಸೊ ನೆಕ್ಸ್ಟು, ಪರಿಸರ ಅಂತ ಅಂದರೆ ಏನು? ಇಷ್ಟೊತ್ತಕ್ಕ ಜೀವ ಪರಿಸರ ವ್ಯವಸ್ಥೆ, ಜೀವ ಪರಿಸರ ಸಮತೋಲನ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಎನ್ವೈರ್ನ್ಮೆಂಟ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಅಂತ ಕರೀತಾರೆ. ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣವನ್ನು ನಾವು ಸಾಮಾನ್ಯವಾಗಿ ಪರಿಸರ ಅಂತ ಕರಿತೀವಿ.
ಜೀವವಾಸಿಗಳ ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ಪರಿಸರ ನಿರ್ಮಾಣ ಮಾಡುತ್ತೆ. ಸೊ ಪರಿಸರ ಏನಕ್ಕೆ ಬೇಕು ಅಂತ ಅಂದರೆ, ಇಲ್ಲಿರುವಂತಹ ಎಲ್ಲ ಜೀವಿಗಳು ಹಾಗೆ ಜೈವಿಕ ವಸ್ತುಗಳು ಬದುಕೋದಕ್ಕೆ ವಾತಾವರಣ ಬೇಕು. ಈ ವಾತಾವರಣವನ್ನು ಅನುಕೂಲಕರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದೇ ಪರಿಸರ ಆಗಿರೋದ್ರಿಂದ ಸೊ ಪರಿಸರ ಅನ್ನೋದು ಬೇಕೇ ಬೇಕು. ಸೊ ನೆಕ್ಸ್ಟು, ಪರಿಸರದಲ್ಲಿ ಸಾಮಾನ್ಯವಾಗಿ 2 ವಿಧ ಇದೆ. ಒಂದು ಪ್ರಾಕೃತಿಕ ಪರಿಸರ ಅಥವಾ ಭೌಗೋಳಿಕ ಪರಿಸರ ಅಂತ ಹೇಳಿದ್ರೆ, ಇನ್ನೊಂದು ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ. ಪ್ರಾಕೃತಿಕ ಪರಿಸರ ಸಹಜವಾಗಿರುವಂಥದ್ದು. ಎರಡನೇದು ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ, ಮನುಷ್ಯ ತನಗೆ ಹೇಗೆ ಬೇಕು ಹಾಗೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಉದಾಹರಣೆಗೆ ನೀವು ಚಿತ್ರದಲ್ಲಿ ನೋಡ್ಬೋದು, ಎತ್ತೆತ್ತರವಾದ ಬಿಲ್ಡಿಂಗ್ಗಳಿದ್ದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ಈ ರೀತಿಯ ಪರಿಸರವನ್ನು ಮನುಷ್ಯ ತನಗೆ ಬೇಕಾದ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಸೊ ಪರಿಸರದಲ್ಲಿ 2 ವಿಧ, ಒಂದು ಪ್ರಾಕೃತಿಕ ಅಥವಾ ಭೌಗೋಳಿಕ ಪರಿಸರ, ಇನ್ನೊಂದು ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ. ಸೊ ಈ ಪರಿಸರಕ್ಕೆ ಮಾಲಿನ್ಯ ಉಂಟಾಗ್ತಾ ಇದೆ. ಸೊ ಹಾಗಿದ್ರೆ ಈಗ ಪರಿಸರ ಮಾಲಿನ್ಯದ ಬಗ್ಗೆ ತಿಳ್ಕೊತಾ ಹೋಗೋಣ. ಏನು ಪರಿಸರ ಮಾಲಿನ್ಯ ಅಂತ ಅಂದರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯೇ ಪರಿಸರ ಮಾಲಿನ್ಯ. ಅಂದರೆ ಬದಲಾವಣೆ ಆಗ್ತಾ ಇದೆ, ಪರಿಸರ ಹೇಗಿದೆಯಾ ಸಹಜ ಸ್ಥಿತಿಯಿಂದ ಅನಪೇಕ್ಷಿತ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯನ್ನೇ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಪರಿಸರ ಮಾಲಿನ್ಯವು ಮಾನವನು ಸೇರಿದಂತೆ ಇತರ ಜೀವಿಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ. ಸೊ ಪರಿಸರ ಮಾಲಿನ್ಯ ಸಸ್ಯಗಳ ಮೇಲಾಗಿರ್ಬೋದು, ಪ್ರಾಣಿಗಳ ಮೇಲಾಗಿರ್ಬೋದು, ಈ ಬ್ಯಾಕ್ಟೀರಿಯಾಗಳು, ಫಂಗೈಗಳು, ಇವೆಲ್ಲದರ ಮೇಲೂ ಕೂಡ ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಬದಲಾಯಿಸುತ್ತದೆ. ಸೊ ಪರಿಸರ ಮಾಲಿನ್ಯ ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿ ಇರ್ಬೋದು. ಜೀವಮಂಡಲದಲ್ಲಿರುವಂತಹ ಘಟಕಗಳು, ಜೈವಿಕ ಘಟಕಗಳಾಗಿರ್ಬೋದು, ಅಜೈವಿಕ ಘಟಕಗಳಾಗಿರ್ಬೋದು, ಇವುಗಳನ್ನು ಬದಲಾಯಿಸುವಷ್ಟು ಮಟ್ಟಿಗೆ ಪರಿಸರ ಹೋಗ್ತಾ ಇದೆ. ಮಾಲಿನ್ಯದಿಂದ ಇವೆಲ್ಲವೂ ಆಗ್ತಾ ಇದ್ದಾವೆ ಅಂತ. ಸೊ ನೆಕ್ಸ್ಟು, ಸೊ ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು? ಸೊ ಇಂದಿನ ಸ್ಲೈಡಲ್ಲಿ ಪರಿಸರ ಅಂದರೆ ಗೊತ್ತಾಯಿತು, ಪರಿಸರ ಅಂದರೆ ಗೊತ್ತಾಯಿತು, ಪರಿಸರ ಮಾಲಿನ್ಯ ಅಂದರೆ ಏನಂತ ಗೊತ್ತಾಯಿತು. ಈ ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ, ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ತಿಳಿತಾ ಹೋಗೋಣ. ಅಧಿಕ ಜನಸಂಖ್ಯೆ. ಸೊ ಚಿತ್ರದಲ್ಲಿ ನೀವು ನೋಡ್ಬೋದು, ಭೂಮಿ ಆ ಹೊರೆಯನ್ನು ತಡೆಯೋಕ್ಕಾಗದೇ ಇರೋಷ್ಟು ಜನಸಂಖ್ಯೆ ಭೂಮಿ ಮೇಲಿದೆ ಅಂತ. ಸೊ ಈ ಜನಸಂಖ್ಯೆಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳನ್ನು ಭೂಮಿ ಒದಗಿಸೋದಲ್ಲಿ ಸಫಲ ಆದರೂ ಕೂಡ ಅತಿಯಾದ ಬಯಕೆಯನ್ನು, ಅಂದರೆ ಭೂಮಿ, ಗಾಂಧೀಜಿಯವರೊಂದು ಮಾತು ಹೇಳಿದ್ದಾರೆ, ಏನಂದರೆ ಭೂಮಿ ಎಲ್ಲವನ್ನ ಮನುಷ್ಯನಿಗೆ ಒದಗಿಸುತ್ತಂತೆ, ಆದರೆ ಅತಿಯಾದ ಆಸೆಗಳೇನಿದಾವಲ್ಲ ಅವನ್ನು ಒದಗಿಸೋದಕ್ಕೆ ಆಗಲ್ಲ ಅನ್ನೋದು. ಸೊ ಅತಿಯಾದ ಬಯಕೆಗಳನ್ನು ಒದಗಿಸೋದಕ್ಕೆ ಆಗಲ್ಲ. ಸೊ ಆಗದೇ ಇರೋದ್ರಿಂದ ಅಧಿಕ ಜನಸಂಖ್ಯೆಗೆ ಬೇಕಾದ ಅವಶ್ಯಕತೆಗಳನ್ನು ಭೂಮಿಯಲ್ಲಿ ಹೇರಳವಾಗಿ ತಗೋತಾ ಇರೋದ್ರಿಂದ ಮಾಲಿನ್ಯ ಉಂಟಾಗ್ತಾ ಇದೆ. ಅಧಿಕ ಜನಸಂಖ್ಯೆ ಕೂಡ ಪರಿಸರ ಮಾಲಿನ್ಯಕ್ಕೆ ಒಂದು ಕಾರಣ. ನೆಕ್ಸ್ಟು, ಕೈಗಾರೀಕರಣ. ಸೊ ಮನುಷ್ಯನಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಕಡಿಮೆ ಸಮಯದಲ್ಲಿ ಒದಗಿಸೋದಕ್ಕೆ ಕೈಗಾರಿಕೆಗಳು ಮುನ್ನುಗ್ಗಿದ್ದಾವೆ. ಸೊ ಈ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವಂತಹ ಅನಿಲ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಇವು ಮಲಿನವನ್ನು ಉಂಟು ಮಾಡ್ತಾ ಇದ್ದಾವೆ. ಸೊ ಇದು ಪರಿಸರ ಮಾಲಿನ್ಯಕ್ಕೆ ಇನ್ನೊಂದು ಕಾರಣ. ಸೊ ಒಂದು ಅಧಿಕ ಜನಸಂಖ್ಯೆ, 2 ಕೈಗಾರೀಕರಣ. ಸೊ ಮೂರನೇದು ನಗರೀಕರಣ. ಸೊ ನಗರಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ, ಸೊ ಈಗಾಗಲೇ ಅಧಿಕ ಜನಸಂಖ್ಯೆ ಅಂತ ಮಾತಾಡಿದ್ವಿ, ನಗರಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಮಾಲಿನ್ಯದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಸೊ ನಗರೀಕರಣ ಪರಿಸರ ಮಾಲಿನ್ಯಕ್ಕೆ ಮತ್ತೊಂದು ಕಾರಣ ಆಗಿದೆ. ಸೊ ನೆಕ್ಸ್ಟು, ಸಂಪನ್ಮೂಲಗಳ ದುರ್ಬಳಕೆ. ಸೊ ಭೂಮಿ ಮೇಲೆ ಸಿಗ್ತಾ ಇರುವಂತಹ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳದೆ ಇರೋದು ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಅತಿಯಾಗಿ ಬಳಸ್ಕೊಳ್ಳುವಂಥದ್ದು. ಈಗ ವಾಹನಗಳಿದ್ದಾವೆ ಅಂತಂದರೆ ಚಿಕ್ಕ ಪುಟ್ಟದಕ್ಕೂ ವಾಹನಗಳನ್ನು ಬಳಸುವಂಥದ್ದು, ಸಾರ್ವಜನಿಕ ವಾಹನಗಳಿದ್ದರೂ ಕೂಡ ವೈಯಕ್ತಿಕ ವಾಹನಗಳನ್ನು ಬಳಸುವಂಥದ್ದು, ಅನಾವಶ್ಯಕವಾಗಿ ವಾಹನಗಳನ್ನು ಬಳಸುವಂಥದ್ದು. ಸೊ ವಾಹನಗಳಿಂದ ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಇದರಿಂದ ವಾಯು ಮಾಲಿನ್ಯ ಆಗುತ್ತೆ. ಸೊ ಇದೊಂದು ಕೂಡ ಕಾರಣ. ನೆಕ್ಸ್ಟು, ಅತಿಯಾದ ವಾಹನಗಳನ್ನು ಬಳಸುವಂಥದ್ದು. ಈಗಾಗಲೇ ಚರ್ಚೆ ಮಾಡಿದ್ವಿ ಅದರ ಬಗ್ಗೆ. ಅತಿಯಾದ ವಾಹನಗಳನ್ನು ಬಳಸೋದು ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗಿದೆ. ಸೊ ನೆಕ್ಸ್ಟು, ಸೊ ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದೀರಾ ವಾಹನಗಳ ಸಂಖ್ಯೆ ಹೇಗಿದೆ ಅಂತ ಒಂದು ರೋಡಲ್ಲಿ. ಸೊ ನೆಕ್ಸ್ಟು,
ಈ ಮಾಲಿನ್ಯಕಾರಕಗಳು, ಮಾಲಿನ್ಯವನ್ನು ಉಂಟು ಮಾಡುವ ವಸ್ತುಗಳಿಗೆ ಮಾಲಿನ್ಯಕಾರಕಗಳು ಅಂತ ಹೇಳ್ತಾರೆ. ಸೊ ಮಾಲಿನ್ಯಕಾರಕಗಳು ಯಾವ್ಯಾವು? ಸೊ ಇದರಲ್ಲೂ ಕೂಡ 2 ವಿಧಗಳಿದ್ದಾವೆ. ಒಂದು ಸ್ವಾಭಾವಿಕ ಮಾಲಿನ್ಯಕಾರಕಗಳು, ಅಂದರೆ ಸಹಜವಾಗಿ ನೈಸರ್ಗಿಕವಾಗಿ ಉಂಟಾಗುವಂತಹ ಮಾಲಿನ್ಯಕಾರಕಗಳು. ಎರಡನೇದು ಮಾನವ ನಿರ್ಮಿತ, ಮನುಷ್ಯನಿಂದ ಉಂಟಾಗುವಂತಹ ಮಾಲಿನ್ಯಕಾರಕಗಳು. ಯಾವುದು ಸ್ವಾಭಾವಿಕ ಅಂತಂದರೆ ಒಂದು ಜ್ವಾಲಾಮುಖಿ. ಸೊ ಜ್ವಾಲಾಮುಖಿ ಸ್ಫೋಟ ಆಯಿತು ಅಂತ ಅಂದರೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ಅದು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದು ಕೂಡ ಒಂದು ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು ಕಾಡ್ಗಿಚ್ಚು. ಸೊ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ, ಅರಣ್ಯಕ್ಕೆ ಬೆಂಕಿ ಹೊತ್ಕೊಂಡಾಗ ಎಷ್ಟು ಕಾರ್ಬನ್ ರಿಲೀಸ್ ಆಗುತ್ತೆ, ಇದರಿಂದ ವಾಯು ಮಲಿನ ಆಗುತ್ತೆ. ವಾಯು ಮಾಲಿನ್ಯ ಪರಿಸರ ಮಾಲಿನ್ಯದ ಒಂದು ವಿಧ ಆಗಿದೆ. ನೆಕ್ಸ್ಟು ಬಾಹ್ಯಾಕಾಶದ ಧೂಳು. ಆಕಾಶದಿಂದ ಭೂಮಿಗೆ ಯಾವುದಾದ್ರೂ ಒಂದು ಉಲ್ಕೆ ಆಗಿರ್ಬೋದು ಅಥವಾ ನಕ್ಷತ್ರಗಳು ಬ್ಲಾಸ್ಟ್ ಆಗಿ ಅದು ಬೀಳುವಂಥ ಸಂದರ್ಭದಲ್ಲಿ ಹೊತ್ತಿ ಉರಿದು ಬರುವಾಗ ವಾಯುಮಂಡಲದಲ್ಲಿ ಹೆಚ್ಚು ಹೊಗೆ ಅಥವಾ ಕಾರ್ಬನ್ ರಿಲೀಸ್ ಆಗುತ್ತೆ. ಸೊ ಅದು ಕೂಡ ಮಾಲಿನ್ಯಕಾರಕಗಳಲ್ಲಿ ಒಂದಾಗಿದೆ. ನೀವು ಚಿತ್ರದಲ್ಲಿ ನೋಡ್ಬೋದು, ಭೂಮಿಯ ಕಡೆಗೆ ಆಕಾಶಕಾಯಗಳು ಬರುವಾಗ ಹೊತ್ತಿ ಉರಿತಾ ಇರೋದು, ಉರಿಯುವಂಥ ಸಂದರ್ಭದಲ್ಲಿ ಹೊಗೆ ರಿಲೀಸ್ ಆಗ್ತಾ ಇದೆ, ಫಾಗ್ ರಿಲೀಸ್ ಆಗ್ತಾ ಇದೆ. ಈ ಹೊಗೆ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಆಗುವಂಥದ್ದು. ಇದರಲ್ಲಿ ಯಾವುದೂ ಕೂಡ ಮನುಷ್ಯನ ಒಂದು ಚಟುವಟಿಕೆ ಇಲ್ಲ. ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು ಯಾವುದ್ಯಾವುದು ಅಂತಂದರೆ ಕೈಗಾರಿಕೆಗಳಿಂದ ಬರುವಂತಹ ಹೊಗೆ. ನೀವು ಚಿತ್ರದಲ್ಲಿ ನೋಡ್ಬೋದು ಕೈಗಾರಿಕೆಯಿಂದ ಹೇಗೆ ಹೊಗೆ ವಾಯುಮಂಡಲವನ್ನು ಸೇರ್ತಾ ಇದೆ ಅಂತ. ಇನ್ನೊಂದು ವಾಹನಗಳಿಂದ ಬರುವಂತಹ ಹೊಗೆ. ಇವೆರಡೂ ಕೂಡ ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮಾಲಿನ್ಯಕಾರಕಗಳಲ್ಲಿ 2 ವಿಧ, ಒಂದು ಸ್ವಾಭಾವಿಕ ಮಾಲಿನ್ಯಕಾರಕಗಳು, ಇನ್ನೊಂದು ಮಾನವ ನಿರ್ಮಿತ ಮಾಲಿನ್ಯಕಾರಕಗಳು. ಸ್ವಾಭಾವಿಕ ಮಾಲಿನ್ಯಕಾರಕಗಳಲ್ಲಿ ಜ್ವಾಲಾಮುಖಿ, ಕಾಡ್ಗಿಚ್ಚು ಮತ್ತು ಬಾಹ್ಯಾಕಾಶದ ಧೂಳು ಆದರೆ, ಮಾನವ ನಿರ್ಮಿತ ಮಾಲಿನ್ಯಕಾರಕಗಳಲ್ಲಿ ಕೈಗಾರಿಕೆಗಳಿಂದ ಬರುವ ಹೊಗೆ ಹಾಗೂ ವಾಹನಗಳಿಂದ ಬರುವ ಹೊಗೆ. ಸೊ ನೆಕ್ಸ್ಟು, ಇದಲ್ಲದೆ ಇನ್ನೂ 2 ರೀತಿಯ ಮಾಲಿನ್ಯಕಾರಕಗಳಿದ್ದಾವೆ. ಅದರಲ್ಲಿ ಮೊದಲನೇದು ಗೋಚರ ಮಾಲಿನ್ಯಕಾರಕಗಳು. ಅಂದರೆ ನೀವು ಚಿತ್ರದಲ್ಲಿ ನೋಡ್ಬೋದು, ಕಣ್ಣಿಗೆ ಕಾಣುವ ಹಾಗೆ ಮಲಿನವನ್ನು ಉಂಟು ಮಾಡುವ ಕಾರಕಗಳಿಗೆ ಗೋಚರ ಮಾಲಿನ್ಯಕಾರಕಗಳು ಅಂತ ಕರೆದರೆ, ಎರಡನೇದು ಕಣ್ಣಿಗೆ ಕಾಣದೆ ಮಾಲಿನ್ಯವನ್ನು ಉಂಟು ಮಾಡುವಂತಹ ಕಾರಕಗಳಿದ್ದಾವೆ. ಸೊ ಅವುಗಳನ್ನು ಅಗೋಚರ ಮಾಲಿನ್ಯಕಾರಕಗಳು ಅಂತ ಕರೀತಾರೆ. ಕಣ್ಣಿಗೆ ಕಾಣಿಸೋ ಒಂದು ಕಡೆ ಆದರೆ ಕಣ್ಣಿಗೆ ಕಾಣದೇ ಇರೋವು ಇನ್ನೊಂದು ಕಡೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಗೋಚರ ಮಾಲಿನ್ಯಕಾರಕಗಳು ಹೊಗೆ. ಸೊ ನಮಗೆಲ್ಲರಿಗೂ ಇದು ಕಣ್ಣಿಗೆ ಕಾಣುತ್ತೆ. ಕಾರ್ಖಾನೆಗಳಿಂದ ಆಗಿರ್ಬೋದು, ವಾಹನಗಳಿಂದ ಆಗಿರ್ಬೋದು ಬರುವಂತಹ ಹೊಗೆ, ಅದು ಕೂಡ ಒಂದು ಗೋಚರ ಮಾಲಿನ್ಯಕಾರಕ. ಎರಡನೇದು ಧೂಳು. ಸೊ ಇದು ಕೂಡ ನಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಧೂಳು ಎದ್ದಾಗ ವಾಯು ಮಾಲಿನ್ಯ ಆಗುತ್ತೆ. ಸೊ ಇದು ಒಂದು ಮಾಲಿನ್ಯಕಾರಕ. ಮೂರನೇದು ಚರಂಡಿ ನೀರು. ಸೊ ನಾವೆಲ್ಲರೂ ನಮ್ಮ ಸುತ್ತಮುತ್ತ ನೋಡಿರ್ತೀವಿ ಚರಂಡಿ ನೀರು ಎಷ್ಟು ಗಲೀಜಾಗಿರುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣುತ್ತೆ ಎವಿಡೆಂಟಾಗಿ. ಸೊ ಅದು ಒಂದು ಮಾಲಿನ್ಯಕಾರಕ. ಇನ್ನೊಂದು ಕಸ ಕಡ್ಡಿಗಳು, ಇವು ಕೂಡ ಮಲಿನವನ್ನು ಉಂಟು ಮಾಡ್ತವೆ. ಸೊ ನೆಕ್ಸ್ಟು ವಿಷಾನಿಲ. ಈ ಪವರ್ ಪ್ಲಾಂಟ್ಗಳಿಂದ ಬರುವಂಥದ್ದು, ಅಂದರೆ ಶಾಖ ವಿದ್ಯುತ್ ಘಟಕಗಳಿಂದ ಬರುವಂತಹ ಒಂದು ಗಾಳಿ, ಇವು ವಿಷವನ್ನು ತುಂಬಿರುವಂತಹ ಅನಿಲಗಳು, ಇವು ಕೂಡ ನಮಗೆ ಕಾಣುತ್ತೆ ಕಣ್ಣಿಗೆ. ಸೊ ಇವಿಷ್ಟು ಹೊಗೆ ಆಗಿರ್ಬೋದು, ಧೂಳಾಗಿರ್ಬೋದು, ಚರಂಡಿ ನೀರಾಗಿರ್ಬೋದು, ಕಸ ಕಡ್ಡಿಗಳು, ವಿಷಾನಿಲ, ಇವೆಲ್ಲವೂ ಕೂಡ ಗೋಚರ ಮಾಲಿನ್ಯಕಾರಕಗಳು. ಎರಡನೇದು ಅಗೋಚರ ಮಾಲಿನ್ಯಕಾರಕಗಳು, ಅಂದರೆ ಕಣ್ಣು ಕಾಣದೇ ಇರುವಂಥದ್ದು. ಸೊ ಅದರಲ್ಲಿ ಮೊದಲನೇದು ಆಹಾರ. ನಾನು ಒಂದು ಚಿತ್ರ ಹಾಕಿದ್ದೀನಿ ನಿಮಗೆ. ಸೇಬು ಹಣ್ಣಿನ ಮೇಲೆ ವ್ಯಾಕ್ಸ್ ಕೋಟಿಂಗ್ ಮಾಡಿರುವಂಥದ್ದು. ಇದನ್ನು ತೊಳೆದೇ ತಿಂದರೆ ನಮಗೆ ಕೆಲವೊಂದು ಆರೋಗ್ಯ ಕೆಡುತ್ತೆ ನಮಗೆ. ಇದು ಒಂದು ಚಿತ್ರ ಅಷ್ಟೇ ಹಾಕಿರುವಂಥದ್ದು. ಈ ಥರದ್ದು ಸುಮಾರು ಅಂದರೆ ಸಂಸ್ಕರಣೆ ಮಾಡೋ ಉದ್ದೇಶದಿಂದ ಕೆಲವೊಂದು ಕೆಮಿಕಲ್ಗಳನ್ನು ಬಳಸಿ ಆಹಾರವನ್ನು ಸಂರಕ್ಷಣೆ ಮಾಡ್ತಾರೆ. ಇವು ನಮ್ಮ ಕಣ್ಣು ಕಾಣಲ್ಲ, ನಾವು ಹಾಗೆ ತಿಂತೀವಿ. ಸೊ ಇದರಿಂದ ನಮ್ಮ ಆರೋಗ್ಯ ಹದಗೆಡುತ್ತೆ. ಇವು ಅಗೋಚರ ಮಾಲಿನ್ಯಕಾರಕಗಳಾಗಿರ್ತವೆ. ಎರಡನೇದು ಮಣ್ಣು. ಸೊ ಮೊದಲೆಲ್ಲ ರಸಗೊಬ್ಬರಗಳನ್ನು ಬಳಸ್ತಾ ಇದ್ದರು ಇಳುವರಿಯನ್ನು ತೆಗಿಲಿಕ್ಕೆ. ಈಗೆಲ್ಲ ಕೆಮಿಕಲ್ ಯೂಸ್ ಮಾಡಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ. ಸೊ ಇವು ಇಂಡೈರೆಕ್ಟಾಗಿ ನಮ್ಮ ದೇಹವನ್ನು ಸೇರ್ತವೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆಯನ್ನು ತೆಗಿತಾರೆ. ಆ ಬೆಳೆಯಲ್ಲಿ ಯಾವುದೋ ಒಂದು ಅಂಶ ಸೇರಿಕೊಂಡಿರುತ್ತೆ, ಅದು ನಮ್ಮ ದೇಹವನ್ನು ಸೇರಿ ನಮ್ಮ ಆರೋಗ್ಯ ಕೆಡುವಂಥದ್ದು ಇರುತ್ತೆ.
ನೆಕ್ಸ್ಟು ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳು ಹೇಗೆ ಅಗೋಚರ ಮಾಲಿನ್ಯಕಾರಕಗಳಾಗ್ತವೆ ಅಂತಂದರೆ, ಮನುಷ್ಯ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ತನ್ನ ದೇಹದಿಂದ ಬೇಡವಾದಂತಹ ತ್ಯಾಜ್ಯ ವಸ್ತುಗಳೇನಿರ್ತವೆ ಅವನ್ನು ಭೂಮಿಗೆ ಹಾಕೋದ್ರಿಂದ ಅಥವಾ ಭೂಮಿಗೆ ಸೇರಿಸೋದ್ರಿಂದ ಅದರಲ್ಲಿ ಬೇಡದೇ ಇರುವಂತಹ, ಅಂದರೆ ವಿಷ ಇರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳಿರ್ತವೆ. ಇವು ಮಾಲಿನ್ಯವನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಮನುಷ್ಯನ ಮಲ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ನೀವು ನಾಯಿಗಳನ್ನು ನೋಡಿರ್ಬೋದು, ಲೈಟ್ ಕಂಬದ ಮೇಲೆ ಅದು ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಈ ಸಂದರ್ಭಗಳೇನಾಗುತ್ತೆ, ಅದರಲ್ಲಿರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳು ಮಾಲಿನ್ಯವನ್ನು ಉಂಟು ಮಾಡ್ತವೆ. ನೆಕ್ಸ್ಟು ನೀರಿನಲ್ಲಿ ಮಿಶ್ರಣವಾದ ವಿಷಯುಕ್ತ ರಾಸಾಯನಿಕ ವಸ್ತುಗಳು, ಇವು ಕೂಡ ಅಗೋಚರ ಮಾಲಿನ್ಯಕಾರಕಗಳು. ಸೊ ಅಗೋಚರ ಮಾಲಿನ್ಯಕಾರಕಗಳಲ್ಲಿ ಎಲ್ಲೆಲ್ಲಿರ್ತವೆ ಅಂದರೆ ಆಹಾರದಲ್ಲಿ, ಮಣ್ಣಿನಲ್ಲಿರುತ್ತೆ, ಬ್ಯಾಕ್ಟೀರಿಯಾಗಳಲ್ಲಿರುತ್ತೆ, ಹಾಗೆ ನೀರಿನಲ್ಲಿ ಮಿಶ್ರಣವಾಗಿರುವಂತಹ ವಿಷಯುಕ್ತ ರಾಸಾಯನಿಕ ವಸ್ತುಗಳಲ್ಲಿ ಅಗೋಚರ ಮಾಲಿನ್ಯಕಾರಕಗಳು ಇರ್ತವೆ. ಸೊ ಇದೆರಡು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಗೋಚರ ಮಾಲಿನ್ಯಕಾರಕಗಳು, ಇನ್ನೊಂದು ಅಗೋಚರ ಮಾಲಿನ್ಯಕಾರಕಗಳು. ನೆಕ್ಸ್ಟು ಈ ಮಾಲಿನ್ಯಕಾರಕಗಳು ಹಾಗೂ ಮಾಲಿನ್ಯದ ಸ್ವರೂಪದ ಆಧಾರದ ಮೇಲೆ ಮಾಲಿನ್ಯದಲ್ಲಿ ವಿಧಗಳಿದ್ದಾವೆ. ಸೊ ಯಾವ್ದ್ಯಾವುದು ಅಂತಂದರೆ, ಮುಖ್ಯವಾಗಿ 4 ವಿಧಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿತಾ ಹೋಗೋಣ. ಒಂದು ವಾಯು ಮಾಲಿನ್ಯ, 2ನೇದು ಜಲ ಮಾಲಿನ್ಯ, 3ನೇದು ಮಣ್ಣಿನ ಮಾಲಿನ್ಯ, 4ನೇದು ಶಬ್ದ ಮಾಲಿನ್ಯ. ಈ 4 ಮಾಲಿನ್ಯದ ಅರ್ಥ, ಅದಕ್ಕೆ ಕಾರಣಗಳು, ಅದರಿಂದ ಆಗುವಂತಹ ಪರಿಣಾಮಗಳು, ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ತಿಳಿತಾ ಹೋಗೋಣ. ಸೊ ಮೊದಲಿಗೆ ವಾಯು ಮಾಲಿನ್ಯ. ಸೊ ವಾಯು ಮಾಲಿನ್ಯದ ಅರ್ಥ ಏನು? ಅದರ ಅರ್ಥವನ್ನು WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ರೀತಿಯಾಗಿ ನೀಡಿದ್ದಾರೆ. ಮಾನವನ ವಿವಿಧ ಚಟುವಟಿಕೆಗಳಿಂದ, ಅಂದರೆ ಮನುಷ್ಯ ಉಂಟು ಮಾಡುವಂತಹ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ಮಾನವನ ಆರೋಗ್ಯ ಗೊತ್ತು ನಿಮಗೆ, ವನಸ್ಪತಿ ಅಂತಂದರೆ ಅರಣ್ಯ, ಹಾಗೂ ಆಸ್ತಿಪಾಸ್ತಿಗಳ ಮೇಲೆ ಅವುಗಳ ಮೇಲೆ ಪರಿಣಾಮವನ್ನು ಬೀರಿ ಹಾನಿಯನ್ನುಂಟು ಮಾಡುವುದೇ ವಾಯು ಮಾಲಿನ್ಯವಾಗಿದೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮಾನವನ ವಿವಿಧ ಚಟುವಟಿಕೆಗಳಿಂದ, ಮನುಷ್ಯನೇ ಮಾಡುವಂಥ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮವನ್ನು ಬೀರಿ ಹಾನಿಯನ್ನು ಉಂಟು ಮಾಡೋದನ್ನೇ ವಾಯು ಮಾಲಿನ್ಯ ಅಂತ ಕರೀತಾರೆ. ಇದು ಹೇಳಿರುವಂಥದ್ದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀಡಿರುವಂತಹ ವ್ಯಾಖ್ಯೆ. ಸೊ ಇದಕ್ಕೆ ನೆಕ್ಸ್ಟು ಕಾರಣಗಳೇನು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲೂ ಕೂಡ 2 ವಿಧ ಇದೆ. ಒಂದು ಪ್ರಾಕೃತಿಕ ಮೂಲಗಳು, ಇನ್ನೊಂದು ಮಾನವ ನಿರ್ಮಿತ ಮೂಲಗಳು. ಪ್ರಾಕೃತಿಕ ಮೂಲಗಳು ಅಂತಂದರೆ ನಿಸರ್ಗದಲ್ಲಿ ಸಹಜವಾಗಿ ಉಂಟಾಗುವಂಥದ್ದು. 2ನೇದು ಮಾನವ ನಿರ್ಮಿತ ಮೂಲಗಳು ಅಂತಂದರೆ ಮನುಷ್ಯ ತನ್ನ ಚಟುವಟಿಕೆಗಳ ಮೂಲಕ ವಾಯುವನ್ನು ಮಲಿನ ಮಾಡುವಂಥದ್ದು. ಸೊ ಈಗಾಗಲೇ ನಾವು ಪ್ರಾಕೃತಿಕ ಮೂಲಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಒಂದು ಜ್ವಾಲಾಮುಖಿಗಳು. ಸೊ ಜ್ವಾಲಾಮುಖಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಬಿಡುಗಡೆಯಾಗುವಂತಹ ಒಂದು ಧೂಳು, ಹೊಗೆ ಏನಿರುತ್ತೆ, ಇದರಿಂದ ವಾಯು ಮಲಿನ ಆಗುತ್ತೆ. 2ನೇದು ಕಾಡ್ಗಿಚ್ಚು. ಅರಣ್ಯದಲ್ಲಿ ಬೆಂಕಿ ಹೊತ್ಕೊಂಡಾಗ ಕಾರ್ಬನ್ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ, ಇದರಿಂದ ಕೂಡ ವಾಯು ಮಲಿನ ಆಗುತ್ತೆ. ಇನ್ನೊಂದು ಬಾಹ್ಯಾಕಾಶದ ಧೂಳು. ಆಕಾಶಕಾಯಗಳು ಭೂಮಿಗೆ ಬಂದು ಅಪ್ಪಳಿಸುವ ಸಂದರ್ಭದಲ್ಲಿ, ಹೊತ್ತಿ ಉರಿಯುವ ಸಂದರ್ಭದಲ್ಲಿ, ಅದು ಭೂಮಿಗೆ ಬರಬೇಕಾದ್ರೆ ಹೊತ್ತಿ ಉರಿತವೆ. ಆ ಸಂದರ್ಭದಲ್ಲಿ ಬಿಡುಗಡೆಯಾಗುವಂತಹ ಕಾರ್ಬನ್ ವಾಯುವಿನ ಜೊತೆ ಸೇರಿ ವಾಯು ಮಾಲಿನ್ಯ ಆಗುತ್ತೆ. ಸೊ ಇವು 3 ಪ್ರಾಕೃತಿಕ ಮೂಲಗಳಿಂದ ಉಂಟಾಗುವಂತಹ ವಾಯುಮಾಲಿನ್ಯ ಕಾರಕಗಳು. ಒಂದು ಜ್ವಾಲಾಮುಖಿ, ಕಾಡ್ಗಿಚ್ಚು, ಬಾಹ್ಯಾಕಾಶದ ಧೂಳು. ಸೊ ನೆಕ್ಸ್ಟು ಮಾನವ ನಿರ್ಮಿತ ಮೂಲಗಳು. ಮನುಷ್ಯನಿಂದ ಹೇಗೆಲ್ಲ ಆಗುತ್ತೆ? ಕೈಗಾರಿಕೆಗಳಿಂದ. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಕೈಗಾರಿಕೆಗಳಿಂದ ಹೇಗೆ ಕಾರ್ಬನ್ ಯುಕ್ತ ಅಥವಾ ವಿಷದ ಅನಿಲವನ್ನು ಒಳಗೊಂಡ ಅನಿಲ ಹೇಗೆ ವಾಯುಮಂಡಲವನ್ನು ಸೇರ್ತಾ ಇದೆ ಅಂತ. 2ನೇದು ಗಣಿಗಾರಿಕೆಗಳಿಂದ. ಚಿತ್ರವನ್ನು ಗಮನಿಸ್ಬೋದು. ಗಣಿಗಾರಿಕೆಯಲ್ಲಿ ಹೇಗೆ ಮಲಿನಗೊಂಡ ಗಾಳಿ ಚೆನ್ನಾಗಿರೋ ಗಾಳಿ ಜೊತೆ ಸೇರ್ಕೊತಾ ಇದೆ ಅಂತ. ನೆಕ್ಸ್ಟ್ ಗೃಹ ಬಳಕೆಯಿಂದ, ಮನೆಗಳಿಂದ ಕೂಡ ಸಾಧಾರಣವಾಗಿ ಇದು ಹಳೆ ಕಾಲದಲ್ಲಿದ್ದು ಸೌದೆ ಒಲೆಯಲ್ಲಿ ಮಾಡ್ತಿದ್ದಂತಹ ಚಿತ್ರ ಹಾಕಿದ್ದೀನಿ. ಆಗ ಕಟ್ಟಿಗೆಯನ್ನು ಯೂಸ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕಾರ್ಬನ್ ರಿಲೀಸ್ ಆಗ್ತಾಯಿತ್ತು.
ಈ ಒಂದು ಚಟುವಟಿಕೆಯಿಂದನೂ ಕೂಡ ವಾಯು ಮಲಿನ ಆಗುತ್ತೆ. ನೆಕ್ಸ್ಟು ವಾಹನಗಳಿಂದ, ಚಿತ್ರದಲ್ಲಿ ನೋಡ್ಬೋದು ಕಾರ್ಬನ್ ಹೇಗೆ ವಾಹನದಿಂದ ರಿಲೀಸ್ ಆಗ್ತಾ ಇದೆ ಅಂತ. ಅಣುಸ್ಫೋಟನೆಯಿಂದ, ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡೋದ್ರಿಂದ ಅಥವಾ ಬಾಂಬ್ ಬ್ಲಾಸ್ಟ್ ಆಗೋದ್ರಿಂದ ಕೂಡ ವಾಯು ಮಾಲಿನ್ಯ ಆಗುತ್ತೆ, ಚಿತ್ರದಲ್ಲಿ ಗಮನಿಸ್ಬೋದು ನೀವು. ಮುಂದೆ ಅಣುಶಕ್ತಿ ಘಟಕಗಳಿಂದ, ಈ ಬಾಂಬ್ಗಳನ್ನು ತಯಾರು ಮಾಡುವಂತಹ ಪ್ಲ್ಯಾಂಟ್ಗಳೇನಿರುತ್ತೆ ಅದರಿಂದ ಕೂಡ ವಾಯು ಮಾಲಿನ್ಯ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳು, ಈ ಎಲ್ಲ ಚಟುವಟಿಕೆಗಳಿಂದ ವಾಯು ಮಾಲಿನ್ಯ ಆಗುತ್ತೆ. ಇವೆಲ್ಲವೂ ಕೂಡ ಮನುಷ್ಯನಿಂದ ಆಗ್ತಾ ಇರೋವಂಥದ್ದು. ಕೈಗಾರಿಕೆಗಳಿಂದ ಆಗಿರ್ಬೋದು, ಗಣಿಗಾರಿಕೆಯಿಂದ ಆಗಿರ್ಬೋದು, ಗೃಹ ಬಳಕೆಯಿಂದ ಆಗಿರ್ಬೋದು, ವಾಹನಗಳಿಂದ ಆಗಿರ್ಬೋದು, ಬಾಂಬ್ಗಳನ್ನು ಸ್ಫೋಟ ಮಾಡೋದಾಗಿರ್ಬೋದು, ಅದರ ಅಣು ಬಾಂಬ್ಗಳನ್ನು ತಯಾರು ಮಾಡೋ ಘಟಕಗಳಿಂದ ಆಗಿರ್ಬೋದು. ಇವೆಲ್ಲದರಲ್ಲೂ ಮಾನವನ ಒಂದು ಹಸ್ತಕ್ಷೇಪ ಹೆಚ್ಚಾಗಿದೆ. ಮಾನವನಿಂದ ನಿರ್ಮಿತ ಆಗ್ತಿರುವಂತಹ ಮೂಲಗಳಿವು ವಾಯುಮಾಲಿನ್ಯದ ಮೂಲಗಳು. ನೆಕ್ಸ್ಟ್, ಬಹುಮುಖ್ಯವಾದ ಮಾಲಿನ್ಯಕಾರಕಗಳು. ಆಗ್ಲಿಂದ ಗಾಳಿ, ವಾಯು, ಅನಿಲ ಅಂತ ಹೇಳ್ತಾ ಇದ್ದೆ. ಸೊ ಯಾವ್ಯಾವ ಕಾರಕಗಳು ಅಂದರೆ ಯಾವ ಯಾವ ಅನಿಲಗಳು ಮಾಲಿನ್ಯವನ್ನು ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಇಂಗಾಲದ ಡೈಆಕ್ಸೈಡ್, ಎರಡನೆಯದಾಗಿ ಇಂಗಾಲದ ಮಾನಾಕ್ಸೈಡ್, ಮೂರನೇದು ಗಂಧಕದ ಡೈಆಕ್ಸೈಡ್, ನಾಲ್ಕನೇದು ಸಾರಜನಕದ ಆಕ್ಸೈಡ್ಗಳು, ಐದನೇದು ಕ್ಲೋರೋಫ್ಲೋರೋ ಕಾರ್ಬನ್ಗಳು, CFC ಅಂತ ಕರೀತಾರೆ. ನೆಕ್ಸ್ಟು ಹೈಡ್ರೋಕಾರ್ಬನ್ಗಳು. ಇವೆಲ್ಲವೂ ಕೂಡ ಮಾಲಿನ್ಯವನ್ನು ಉಂಟು ಮಾಡುವಂತಹ ಅನಿಲಗಳು. ಮುಂದಿನ ಸ್ಲೈಡಲ್ಲಿ ನಾವು ವಾಯು ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ತಿಳಿತಾ ಹೋಗೋಣ. ಏನೇನೆಲ್ಲ ಪರಿಣಾಮಗಳಾಗುತ್ತೆ ವಾಯು ಮಾಲಿನ್ಯದಿಂದ? ಮೊದಲನೇದಾಗಿ ಹವಾಮಾನ ಮತ್ತು ವಾಯುಗುಣದ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ಋತುಮಾನಗಳಲ್ಲಿ, ಇವಾಗ ಬೇಸಿಗೆ ಕಾಲದಲ್ಲಿ ಹೆಚ್ಚು ಮಳೆ ಬರೋದಾಗಿರ್ಬೋದು ಅಥವಾ ಬೇಸಿಗೆ ಕಾಲದಲ್ಲಿ ಚಳಿ ಆಗೋದಾಗಿರ್ಬೋದು, ಈ ಋತುಗಳಲ್ಲಿ ಬದಲಾವಣೆ ಆಗುತ್ತೆ ವಾಯು ಮಾಲಿನ್ಯದಿಂದ. ಎರಡನೇದು ಓಝೋನ್ ಕ್ಷೀಣತೆ. ಈ ಓಝೋನ್ ಅನ್ನೋದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದೆ, ಮನುಷ್ಯನ ಅಥವಾ ಜೀವ ಸಂಕುಲಗಳನ್ನು ರಕ್ಷಣೆ ಮಾಡ್ತಾ ಇದೆ. ಈ ಒಂದು ಪದರ ಸ್ಟ್ರಾಟೋಸ್ಫಿಯರಲ್ಲಿದೆ. ಇದು ಈ ಭಾಗದಿಂದ ಬರುವ ಎಷ್ಟೇ ಉಷ್ಣಾಂಶವನ್ನು ತಡೆಯುತ್ತೆ. ಆದರೆ ಈ ಭಾಗದಿಂದ ಯಾವುದೇ ಮಲಿನಕಾರಕಗಳಿದ್ದರೆ ಆ ಪದರ ಏನಾಗುತ್ತೆ, ತೆಳು ಆಗುತ್ತೆ. ಸೊ ಈ ಪದರ ತೆಳು ಆಗ್ತಾ ಇದೆ ಬಿಕಾಸ್ ನಾವು ಅಂದರೆ ಮನುಷ್ಯನ ಚಟುವಟಿಕೆಗಳಿಂದ ರಿಲೀಸ್ ಆಗ್ತಾ ಇರುವಂತಹ ಮಾಲಿನ್ಯಕಾರಕಗಳಿಂದ ಓಝೋನ್ ಕ್ಷೀಣತೆ ಆಗ್ತಾ ಇದೆ. ನೆಕ್ಸ್ಟು ಹಸಿರುಮನೆ ಪರಿಣಾಮ, ಅಂದರೆ ಭೂಮಿ ಮೇಲೆ ಹೆಚ್ಚು ಉಷ್ಣತೆ ಹೆಚ್ಚಾಗ್ತಾ ಇರುವಂಥದ್ದು. ಉದಾಹರಣೆಗೆ ನೀವು ಮೊದಲನೇ ಚಿತ್ರದಲ್ಲಿ ನಾರ್ಮಲ್ ಅರ್ಥಲ್ಲಿ ನೋಡಿದ್ರೆ ಸೂರ್ಯನಿಂದ ಬರುವಂತಹ ಕಿರಣಗಳು ಭೂಮಿಯನ್ನು ಪ್ರತಿಫಲಿಸಿ ವಾಯುಮಂಡಲಕ್ಕೆ ಹೋಗ್ತಾ ಇದ್ದಾವೆ. ಅದೇ ಎರಡನೇ ಚಿತ್ರವನ್ನು ನೋಡಿದ್ರೆ ವಾಯುಮಂಡಲವನ್ನು ಪ್ರತಿಫಲಿಸಿ ಮತ್ತೆ ಭೂಮಿಗೆ ಅಪ್ಪಳಿಸ್ತಾ ಇದ್ದಾವೆ. ಅಂದರೆ ಮೊದಲನೇ ಚಿತ್ರದಲ್ಲಿ ಭೂಮಿಯಿಂದ ಬರುವಂತಹ ಕಿರಣಗಳನ್ನು ಸೂರ್ಯನಿಂದ ಬರುವ ಕಿರಣಗಳನ್ನು ಭೂಮಿ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇಡದೇ ಇದ್ದದನ್ನು ಬಿಡ್ತಾ ಇತ್ತು. ಅಂದರೆ ಸೂರ್ಯನಿಂದ ಬರುವಂತಹ ಕಿರಣಗಳನ್ನು ಭೂಮಿ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ವಾಪಸ್ ಬಿಟ್ಬಿಡ್ತಾ ಇತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ, ಎರಡನೇ ಚಿತ್ರದಲ್ಲಿ ಈ CFC ಆಗಿರ್ಬೋದು, ಇನ್ನು ಹಿಂದೆ ಮಾಲಿನ್ಯಕಾರಕಗಳು ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಗಂಧಕದ ಆಕ್ಸೈಡು, ಕ್ಲೋರೋಫ್ಲೋರೋ ಕಾರ್ಬನ್ಗಳು, ಇವು ಒಂದು ಪದರ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಇವೇನು ಮಾಡ್ತವೆ, ಸೂರ್ಯನಿಂದ ಬಂದಂತಹ ಕಿರಣಗಳನ್ನು ಭೂಮಿ ಹೀರ್ಕೊಂತು ಬೇಡದಿದ್ದನ್ನು ಬಿಡ್ತಲ್ಲ, ಇವು ವಾಪಸ್ ವಾಯುಮಂಡಲಕ್ಕೆ ಹೋಗೋದೇ ಬಿಡದೆ ಅವನ್ನು ಮತ್ತೆ ಭೂಮಿ ಕಡೆಗೆ ಮರು ಅಪ್ಪಳಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ, ಭೂಮಿಯ ಮೇಲೆ ಉಷ್ಣಾಂಶ ಸಹಜವಾಗಿ ಹೆಚ್ಚಾಗ್ತಾ ಇದೆ. ಸೊ ಇದು ಹಸಿರುಮನೆ ಪರಿಣಾಮ, ಇದು ವಾಯು ಮಾಲಿನ್ಯದಿಂದ ಉಂಟಾಗ್ತಾ ಇದೆ. ಸೊ ಇನ್ನೊಂದು ಭೂಮಂಡಲ ಬಿಸಿಯಾಗುವಿಕೆ. ಈಗಾಗಲೇ ಮಾತಾಡಿದ್ವಿ, ಹಸಿರುಮನೆ ಪರಿಣಾಮದಿಂದಲೇ ಭೂಮಂಡಲ ಬಿಸಿ ಆಗ್ತಾ ಇರುವಂಥದ್ದು. ಸೊ ಬಿಸಿ ಆಗೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹಿಮ ನದಿಗಳು ಕರಗೋದಾಗಿರ್ಬೋದು, ಸಸ್ಯಗಳಿಗೆ ಹೆಚ್ಚು ಬಿಸಿಲು ಬಿದ್ದರೆ ಒಣಗೋದಾಗಿರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಮಳೆದು ಇದು ಚೇಂಜ್ ಆಗುತ್ತೆ, ಏನು ಉಷ್ಣಾಂಶ ಚೇಂಜ್ ಆಗೋದು, ಒತ್ತಡ ಚೇಂಜ್ ಆಗೋದು, ಇವೆಲ್ಲವೂ ಆಗ್ತಾ ಇರುತ್ತೆ. ಸೊ ಭೂಮಂಡಲ ಬಿಸಿ ಆಗೋದ್ರಿಂದ ಇದು ವಾಯು ಮಾಲಿನ್ಯದ ಒಂದು ಪರಿಣಾಮ. ನೆಕ್ಸ್ಟು ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ.
ವಾಯುಮಾಲಿನ್ಯದಿಂದ ಮಾನವನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು ಬೀಳ್ತವೆ. ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಮಕ್ಕಳಿಗೆ ಆಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಎಲ್ಲರ ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಅಥವಾ ದುಷ್ಪರಿಣಾಮವನ್ನು ಬೀರುತ್ತೆ. ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ಶಾರ್ಟ್ ಟರ್ಮ್ ಎಫೆಕ್ಟ್ಸು ಮತ್ತು ಲಾಂಗ್ ಟರ್ಮ್ ಎಫೆಕ್ಟ್ಸ್ಗಳು ಇದ್ದಾವೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು, ಆಮೇಲೆ ತಲೆನೋವು ಬರುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಇವೆಲ್ಲವೂ ಕೂಡ ವಾಯುಮಾಲಿನ್ಯದಿಂದ ಉಂಟಾಗುವಂತಹ ಕಾಯಿಲೆಗಳು. ಇವು ಕೂಡ ವಾಯುಮಾಲಿನ್ಯದಿಂದ ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ನೆಕ್ಸ್ಟು ಉಸಿರಾಟ ವ್ಯವಸ್ಥೆಯಲ್ಲಿ ತೊಂದರೆ. ಈಗಾಗಲೇ ನಾನು ಮಾತಾಡಿದೆ, ಶ್ವಾಸಕೋಶಕ್ಕೆ ಸಂಬಂಧಿತ ನಾವು ಮಲಿನಗೊಂಡ ವಾಯುವನ್ನು ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಹಾಳಾಗುತ್ತೆ. ಸೊ ಇದರಿಂದ ಉಸಿರಾಟ ವ್ಯವಸ್ಥೆಯಲ್ಲಿ ಏರುಪೇರು ಆಗುತ್ತೆ. ಸೊ ಎರಡನೇ ಚಿತ್ರದಲ್ಲಿ ಶ್ವಾಸಕೋಶಕ್ಕೆ ಕೆಮ್ತಾ ಇರುವಂಥ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಸೊ ಇದಿಷ್ಟು. ಅದ್ರ ಜೊತೆಗೆ ಸಸ್ಯಗಳು ಹಾಗೂ ಪ್ರಾಣಿ ವರ್ಗಗಳ ಜೀವನದ ಮೇಲೆ ಪರಿಣಾಮ ಆಗುತ್ತೆ. ಸಸ್ಯಗಳಲ್ಲಿ ಹೇಗೆ ಅಂತಂದರೆ ಹೀಟ್ ಜಾಸ್ತಿ ಆಗುತ್ತೆ, ಉಷ್ಣಾಂಶ ಹೆಚ್ಚಾದಾಗ ಸಸ್ಯಗಳು ತಮ್ಮ ಎಲೆಗಳನ್ನು ಉದುರಿಸ್ಕೋತವೆ, ಅಂದರೆ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ತಮ್ಮ ಎಲೆಗಳನ್ನು ಉದುರಿಸ್ಕೋತವೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಆಹಾರ ತಯಾರಾಗೋದೇ ಎಲೆಗಳಿಂದ. ಬೇರೆ ಭಾಗಗಳಲ್ಲೂ ತಯಾರಾದರೆ ಹೆಚ್ಚು ಅಡುಗೆ ಮನೆ ಅಂತಲೇ ಫೇಮಸ್ ಆಗಿರುವಂಥದ್ದು ಎಲೆಗಳು, ಅವುಗಳನ್ನೇ ಉದುರಿಸ್ಕೊಳ್ಳುತ್ತೆ. ಸೊ ಇದು ಒಂದು ಥರದ್ದಾದರೆ, ಇನ್ನು ಎಲೆಗಳ ಮೇಲೆ ಕೆಲವೊಂದು ಪ್ಯಾಚ್ ಬರುವಂಥದ್ದು, ಉಷ್ಣಾಂಶ ಹೆಚ್ಚಾದಾಗ ಅದು ಎರಡನೇ ಚಿತ್ರದಲ್ಲಿ ನೀವು ನೋಡ್ಬೋವಂಥದ್ದು. ಹಾಗೆ ಯೆಲ್ಲೋ ಕಲರ್ ಆಗಿರುವಂಥದ್ದು ಉಷ್ಣಾಂಶ ಹೆಚ್ಚಾಗಿ, ಇದು ಕೂಡ ಒಂದು ಪರಿಣಾಮ. ಹಾಗೆ ಪ್ರಾಣಿಗಳು ಇರೋಕ್ಕಾಗಲ್ಲ ಮಲಿನಗೊಂಡ ವಾತಾವರಣದಲ್ಲಿ, ಅದು ಕೂಡ ಪ್ರಾಣಿಗಳು ಸತ್ತಿರುವಂಥ ಚಿತ್ರಗಳನ್ನು ನೀವು ನೋಡ್ಬೋದು. ಇವೆಲ್ಲವೂ ಕೂಡ ವಾಯುಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳು. ಸೊ ಈ ವಾಯುಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅಂದರೆ, ವಾಯುಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು ಹೇಗೆ ಅನ್ನೋದನ್ನು ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಮಾಲಿನ್ಯಕಾರಕ ಅನಿಲಗಳನ್ನು ನಿಯಂತ್ರಣ ಮಾಡುವಂಥದ್ದು. ಈಗಾಗಲೇ ಮಾಲಿನ್ಯ ಉಂಟು ಮಾಡುವ ಅನಿಲಗಳು ಯಾವ್ಯಾವುದು ಅಂತ ನಾನು ಹೇಳಿದೆ ನಿಮಗೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಕಾರ್ಬನ್ ಮಾನಾಕ್ಸೈಡನ್ನು ಕಡಿಮೆ ಮಾಡುವಂಥದ್ದು, ಹಾಗೂ ಸಲ್ಫರ್ ಡೈಆಕ್ಸೈಡನ್ನು ಕಡಿಮೆ ಮಾಡುವಂಥದ್ದು, ಹಾಗೂ CFC ಕ್ಲೋರೋಫ್ಲೋರೋಕಾರ್ಬನ್ ಅಂತ ಏನು ಹೇಳಿದೆ, ಇವುಗಳ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು. ಈ ರೀತಿ ಬೇರೆ ಬೇರೆ ಅನಿಲಗಳಿದ್ದರೂ ಕೂಡ ಅವುಗಳನ್ನು ಕೂಡ ನಿಯಂತ್ರಣ ಮಾಡುವಂಥದ್ದು, ಆದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡಲೇಬೇಕು. ಸೊ ಇದು ಒಂದು ನಿಯಂತ್ರಿಸುವ ಕ್ರಮಗಳಲ್ಲಿ ಒಂದು. ಎರಡನೇದು ವಾಹನಗಳಿಂದ ಬರುವ ಹೊಗೆಯನ್ನು ನಿಯಂತ್ರಣ ಮಾಡುವಂಥದ್ದು. ವಾಹನಗಳಿಂದ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಇವುಗಳನ್ನು ನಿಯಂತ್ರಣ ಮಾಡುವಂಥದ್ದು. ಹೇಗೆ ಮಾಡ್ಬೋದು ವಾಹನಗಳಿಂದ ಬರುವ ಹೊಗೆಯನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಅಂತಂದರೆ, ಸಾರ್ವಜನಿಕ ಒಂದು ವಾಹನಗಳನ್ನು ಬಳಸುವಂಥದ್ದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಇವುಗಳನ್ನು ಬಳಸುವಂಥದ್ದು. ಈಗಾಗಲೇ ಎಲೆಕ್ಟ್ರಿಕ್ ಬೈಕ್ಗಳು ಬಂದಿದ್ದಾವೆ, ಎಲೆಕ್ಟ್ರಿಕ್ ವಾಹನಗಳನ್ನು ಬಂದಿದ್ದಾವೆ, ಕಾರ್ಗಳಾಗಿರ್ಬೋದು, ಬಸ್ ಆಗಿರ್ಬೋದು, ಅವುಗಳಲ್ಲಿ ಪ್ರಯಾಣ ಮಾಡುವಂಥದ್ದು. ಎಲೆಕ್ಟ್ರಿಕ್ ಒಂದು ವಾಹನಗಳನ್ನು ಹೆಚ್ಚಾಗಿ ಬಳಸುವಂಥದ್ದು. ಅವು ತೀರಾ ಕಡಿಮೆ ಪ್ರಮಾಣದಲ್ಲಿ ಏನು ಪರಿಸರವನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ಹಾಳು ಮಾಡ್ತವೆ. ಅಂದರೆ ಅಷ್ಟು ಕಾರ್ಬನನ್ನು ಬಿಡೋದಿಲ್ಲ ಅವು. ಎಮಿಷನ್ ಟೆಸ್ಟ್ ಅನ್ನೋದು ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಪೊಲೀಸವರು ಪೆಟ್ರೋಲ್ ಬೈಕ್ ಆಗಿರ್ಬೋದು, ಡೀಸೆಲ್ ಬೈಕ್ ಆಗಿರ್ಬೋದು, ಎಮಿಷನ್ ಟೆಸ್ಟ್ ಕಡ್ಡಾಯ ಇರುತ್ತೆ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಮಲಿನಕಾರಕಗಳು ರಿಲೀಸ್ ಆಗುತ್ತೆ ಅಂತ ಒಂದು ಕೊಟೇಶನ್ ಕೊಟ್ಟಿರ್ತಾರೆ ಟೆಸ್ಟ್ ಮಾಡಿಸಿದಾಗ. ಸೊ ಆದಷ್ಟು ಎಲೆಕ್ಟ್ರಿಕ್ ಬೈಕ್ಗಳನ್ನು ಬಳಸೋದು ಈ ವಾಹನಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸೋದಕ್ಕೆ ಒಂದು ಪರ್ಯಾಯ ಮಾರ್ಗ ಆಗಿದೆ. ಅದ್ರ ಜೊತೆಗೆ ಸಾರ್ವಜನಿಕ ವೆಹಿಕಲ್ಗಳನ್ನು ಬಳಸುವಂಥದ್ದು. ನೆಕ್ಸ್ಟು ಹೆಚ್ಚು ಮರಗಳನ್ನು ಬೆಳೆಸುವಂಥದ್ದು. ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಮ್ಲಜನಕವನ್ನು ಬಿಡೋದ್ರಿಂದ ಹೆಚ್ಚೆಚ್ಚು ಮರಗಳನ್ನು ಬೆಳೆಸುವಂಥದ್ದು. ಅರಣ್ಯೀಕರಣ ಮಾಡುವಂಥದ್ದು ಕೂಡ ವಾಯುಮಾಲಿನ್ಯವನ್ನು ನಿಯಂತ್ರಿಸುವ ಒಂದು ಕ್ರಮ. ಅದ್ರ ಜೊತೆಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸುವಂಥದ್ದು. ಯಾವ್ಯಾವುದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತಂದರೆ, ಈ ರಾಸಾಯನಿಕ ಗೊಬ್ಬರಗಳನ್ನು ಹೊರತುಪಡಿಸಿ ರಸಗೊಬ್ಬರಗಳಂದರೆ ಬಯೋ ಕಾಂಪೋಸ್ಟ್ಗಳನ್ನು ಬಳಸುವಂಥದ್ದು, ನೀರಿನ ಶಕ್ತಿಯನ್ನು ಬಳಸುವಂಥದ್ದು, ಪವನ ಶಕ್ತಿಯನ್ನು ಬಳಸುವಂಥದ್ದು, ಅದ್ರ ಜೊತೆಗೆ ಸೌರಶಕ್ತಿಯನ್ನು ಬಳಸುವಂಥದ್ದು. ಇವೆಲ್ಲವೂ ಕೂಡ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಇವುಗಳಿಂದ ಬಿಡುಗಡೆಯಾಗುವಂತಹ ಶಕ್ತಿ ಏನಿದೆ ಇದು ಪರಿಸರಕ್ಕೆ ಹಾರ್ಮ್ಫುಲ್ ಅಲ್ಲ. ಹಾಗಾಗಿ ಅವುಗಳನ್ನು ಬಳಸೋದ್ರ ಮೂಲಕ ಪರಿಸರವನ್ನು ನಾವು ಮಲಿನದಿಂದ ಕಾಪಾಡ್ಕೊಬೋದು. ನೆಕ್ಸ್ಟ್
ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಹೇಗೆ ಅರಿವು ಮೂಡಿಸುವಂಥದ್ದು? ಸಾರ್ವಜನಿಕರನ್ನು ಸೇರಿಸಿ ವಾಯು ಮಾಲಿನ್ಯದಿಂದ ಯಾವ್ಯಾವ ಪರಿಣಾಮಗಳು ಉಂಟಾಗ್ತಾ ಇದೆ ಅಂತ ಜನರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥದ್ದು. ಸೊ ಈ ಮೂಲಕ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆಗೆ ಕಾನೂನಿನಿಂದ ನಿಯಂತ್ರಣ ಮಾಡ್ಬೋದು. ಈ ಹಿಂದಿನ ಸ್ಲೈಡಲ್ಲಿ ಹೇಳಿದೆ, ಯಾವುದೇ ಪೆಟ್ರೋಲ್ ಅಥವಾ ಡೀಸೆಲ್ ಬೈಕ್ಗಳು ಅಥವಾ ಕಾರ್ಗಳು ಅಥವಾ ವೆಹಿಕಲ್ಗಳಿಗೆ ಎಮಿಷನ್ ಟೆಸ್ಟ್ ಕಡ್ಡಾಯ ಅಂತ ಇದೆ. ಈ ಎಮಿಷನ್ ಟೆಸ್ಟ್ ಮಾಡಿಸಿಲ್ಲ ಅಂತ ಅಂದರೆ 6 ತಿಂಗಳಿಗೊಂದ್ಸಲ ಮಾಡಿಸ್ತಾ ಇರಬೇಕು. ಮಾಡಿಸಿಲ್ಲ ಅಂತ ಅಂದ ಪಕ್ಷದಲ್ಲಿ ಪೊಲೀಸವ್ರು ಹಿಡಿದಾಗ ಫೈನ್ ಹಾಕ್ತಾರೆ. ಯಾಕೆ ಅಂತ ಅಂದರೆ ಆ ವೆಹಿಕಲ್ಲು ಎಷ್ಟರ ಮಟ್ಟಿಗೆ ಮಲಿನವನ್ನು ಉಂಟು ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ ಅದು, ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಜಾಸ್ತಿ ಇದನ್ನು ಮಾಡ್ತಾ ಇತ್ತು ಅಂತಂದರೆ ಹೇಳ್ತಾರೆ, ಇದನ್ನು ಚೇಂಜ್ ಮಾಡಬೇಕು ಅಥವಾ ಏನಾದರೂ ಒಂದು ಸಜೆಷನ್ ಇರುತ್ತೆ. ಸೊ ಹಾಗಾಗಿ ಕಾನೂನಿನ ಮೂಲಕ ನಿಯಂತ್ರಣ ಮಾಡುವಂಥದ್ದು ಬಹುಮುಖ್ಯವಾಗಿ ಇರುತ್ತೆ. ಸ್ಟಾಪ್ ಏರ್ ಪೊಲ್ಯೂಷನ್ ಅನ್ನೋ ಚಿತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟು ಇನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಅಂತಂದರೆ ಸಾಕ್ಷರತೆ ಮತ್ತು ಶಿಕ್ಷಣ. ಸೊ ಜನರಿಗೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಜನರಿಗಾಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು, ವಾಯು ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿದಾಗ, ಶಿಕ್ಷಣದ ಮೂಲಕ ಜನರಿಗೆ ಗೊತ್ತಾದಾಗ ನಿಯಂತ್ರಣ ಮಾಡೋದು ಸುಲಭ ಆಗುತ್ತೆ. ಸೊ ಹಾಗಾಗಿ ಸಾಕ್ಷರತೆ ಅಥವಾ ಶಿಕ್ಷಣದ ಮೂಲಕ ನಾವು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ಬೋದು. ಇದಿಷ್ಟು ವಾಯು ಮಾಲಿನ್ಯದ ಬಗ್ಗೆ ಆಯಿತು. ಈ ಒಂದು ವಾಯು ಮಾಲಿನ್ಯದ ಬಗ್ಗೆ, ವಾಯು ಮಾಲಿನ್ಯ ಅಂದರೆ ಏನು, ವಾಯು ಮಾಲಿನ್ಯಕ್ಕೆ ಕಾರಣಗಳು, ವಾಯು ಮಾಲಿನ್ಯದ ಪರಿಣಾಮಗಳು, ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು ಹೇಗೆ, ಅವೆಲ್ಲವನ್ನು ತಿಳ್ಕೊಂಡಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಚಿತ್ರದಲ್ಲೇ ನೀವು ನೋಡ್ತಾ ಇದ್ದೀರಾ, ನೀರು ಮಲಿನ ಆಗಿದೆ ಅಂದರೆ ಜಲಮಾಲಿನ್ಯ. ಈ ಒಂದು ಜಲಮಾಲಿನ್ಯದ ಬಗ್ಗೆ ಮುಂದೆ ತಿಳ್ಕೊತಾ ಹೋಗೋಣ. ಏನು ಜಲಮಾಲಿನ್ಯ ಅಂತ ಅಂದರೆ, ಜಲಮಾಲಿನ್ಯವೆಂದರೆ ಮಾನವ ಮತ್ತು ಜಲಚರಗಳ ಜೀವನೋಪಾಯದ ಮೇಲೆ ಅನಾಥ ಪರಿಣಾಮವನ್ನುಂಟು ಮಾಡುವಷ್ಟು ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳ ಬದಲಾವಣೆ. ಸೊ ನೀರಿನಲ್ಲಿ ಉಂಟಾಗುವಂತಹ ಬದಲಾವಣೆ ಅಂದರೆ ಚೆನ್ನಾಗಿರೋ ನೀರು ಹಾಳಾಗುವಂಥದ್ದು. ಯಾವ ರೀತಿ ಹಾಳಾಗುವಂಥದ್ದು? ಭೌತಿಕವಾಗಿರ್ಬೋದು, ರಾಸಾಯನಿಕವಾಗಿರ್ಬೋದು, ಜೈವಿಕವಾಗಿರ್ಬೋದು. ಈ ನೀರಿನ ಸಂಯೋಜನೆಯಲ್ಲಿ ಬದಲಾವಣೆ ಆಗೋದನ್ನೇ, ಅಥವಾ ನೀರನ್ನು ಅವಲಂಬಿಸಿರುವಂತಹ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪರಿಸರದಲ್ಲಿರುವಂತಹ ಯಾವುದೇ ವಸ್ತು ಆಗಿರ್ಬೋದು, ಇವುಗಳಲ್ಲಿ ಉಂಟಾಗುವಂತಹ ಬದಲಾವಣೆ, ಇದನ್ನು ಜಲಮಾಲಿನ್ಯ ಅಂತ ಕರೀತಾರೆ. ಸೊ ಜಲಮಾಲಿನ್ಯ ಅಂದರೆ ಏನು ಅಂತ ಗೊತ್ತಾಯಿತು. ಜಲಮಾಲಿನ್ಯಕ್ಕೆ ಕಾರಣಗಳೇನು ಅಂತ ತಿಳ್ಕೊತಾ ಹೋಗೋಣ ಈಗ. ಸೊ ಮೊದಲನೇ ಕಾರಣ, ಇದರಲ್ಲೂ 2 ವಿಧ ಇದೆ. ಒಂದು ನೈಸರ್ಗಿಕ ಕಾರಣಗಳು ಮತ್ತು ಮಾನವ ನಿರ್ಮಿತ ಮೂಲದ ಕಾರಣಗಳು. ಸೊ ನೈಸರ್ಗಿಕ ಕಾರಣಗಳು ಅಂತ ಅಂದರೆ ಸ್ವಾಭಾವಿಕವಾಗಿ ಆಗುವಂಥದ್ದು, ನೈಸರ್ಗದಲ್ಲಿ ಸಹಜವಾಗಿ ಆಗುವಂಥದ್ದು. ಇನ್ನೊಂದು ಮಾನವನಿಂದ ಹಾಳಾಗುವಂಥದ್ದು. ಸೊ ಮೊದಲನೇದು ನೈಸರ್ಗಿಕ ಮೂಲದ ಕಾರಣಗಳು. ಏನು ನೈಸರ್ಗಿಕ ಮೂಲದ ಕಾರಣಗಳಲ್ಲಿ ಮೊದಲನೇ ಪಾಯಿಂಟ್ ಅಂತ ಅಂದರೆ ಮಣ್ಣಿನ ಸವೆತ. ನೀವು 2 ಚಿತ್ರಗಳಿದ್ದಾವೆ, 2 ಚಿತ್ರವನ್ನು ನೋಡಿ. ಮೊದಲು ನೀರು, ಅತಿಯಾದ ಮಳೆಯಿಂದ ನೀರು ಹರಿಯುವಾಗ ನೀರಿನ ರಭಸಕ್ಕೆ ಭೂಮಿಯ ಮೇಲ್ಪದರ, ಸೊ ಅತಿಯಾದ ಮಳೆ ಆದಾಗಿರ್ಬೋದು ಅಥವಾ ನೀರು ಹೋಗುವಾಗ ನೀರಿನ ರಭಸಕ್ಕೆ ಸಿಕ್ಕಿ ಭೂಮಿಯ ಮೇಲ್ಪದರ ಕಿತ್ತೋಗುತ್ತೆ, ಅಂದರೆ ಸವೆತ ಉಂಟಾಗುತ್ತೆ. ಈ ಸವೆತ ಆಗಿದ್ದು ನೀರಿನಲ್ಲಿ ಮಿಶ್ರಣ ಆಗುತ್ತೆ. ಸೊ ಇದರಿಂದ ನೀರಿನ ಬಣ್ಣ, ಅದರ ನೀರಿನ ಭೌತಿಕ, ರಾಸಾಯನಿಕ ಗುಣಲಕ್ಷಣ ಬದಲಾಗುತ್ತೆ. ಇದು ಬೇರೆ ಜಲಚರಗಳಿಗೂ ಕೂಡ ಹಾರ್ಮ್ಫುಲ್ ಆಗುತ್ತೆ. ಸೊ ಇದು ಒಂದು ಕಾರಣ. ಮಣ್ಣಿನ ಸವೆತ ಜಲಮಾಲಿನ್ಯದ ಮೊದಲನೇ ಕಾರಣ, ಸ್ವಾಭಾವಿಕವಾಗಿ ಆಗುವಂಥದ್ದು. ಎರಡನೇದು ಭೂಕುಸಿತಗಳು. ಸೊ ಭೂಕುಸಿತಗಳು ಉಂಟಾದಂತಹ ಸಂದರ್ಭದಲ್ಲಿ ನೋಡಿ, 2 ಚಿತ್ರಗಳನ್ನು ಗಮನಿಸಿದ್ರೆ ನೀವು ನೋಡ್ಬೋದು. 2ನೇ ಚಿತ್ರದಲ್ಲಿ ನೋಡ್ಬೋದು, ಭೂಕುಸಿತ ಉಂಟಾಗಿದೆ. ಉಂಟಾದಾಗ ಹರಿದು ಹೋಗುವ ಸಂದರ್ಭದಲ್ಲಿ ನೀರು ಎಷ್ಟು ಹಾಳಾಗಿದೆ ಅಂತ ಅಂದರೆ ನೀರಿನ ಭೌತಿಕ ಗುಣನೇ ಬದಲಾಗಿದೆ ಅಲ್ಲಿ ಅಲ್ವಾ. ಸೊ ಈ ಭೂಕುಸಿತಗಳು ಕೂಡ ಸ್ವಾಭಾವಿಕವಾಗಿ ಜಲಮಾಲಿನ್ಯಕ್ಕೆ ಕಾರಣಗಳಾಗಿದ್ದಾವೆ. ಮೂರನೇದು ಜ್ವಾಲಾಮುಖಿ ಸ್ಫೋಟನೆ. ಸೊ ನೀರು ಇರುವಂತಹ ಕಡೆ ಜ್ವಾಲಾಮುಖಿಗಳು ಸ್ಫೋಟ ಆದರೆ ಜ್ವಾಲಾಮುಖಿಯಿಂದ ಬಿಡುಗಡೆಯಾಗುವಂತಹ ಧೂಳಿನ ಕಣಗಳು ನೀರಿನ ಜೊತೆ ಸೇರಿ ನೀರು ಮಲಿನ ಆಗುತ್ತೆ. ಸೊ 2 ಚಿತ್ರಗಳನ್ನು ಗಮನಿಸಿದ್ರೆ ನೀವು ಕಾಣುತ್ತೆ, ನೀರಿನ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಸ್ಫೋಟ ಆದಂಥ ಸಂದರ್ಭದಲ್ಲಿ ಜ್ವಾಲಾಮುಖಿಯಿಂದ ಬಿಡುಗಡೆಯಾದಂತಹ ಧೂಳು ಆಗಿರ್ಬೋದು, ಏನು ವಸ್ತುಗಳು ನೀರಿನ ಜೊತೆ ಸೇರಿ ನೀರು ಕಲುಷಿತ ಆಗಿದೆ. ಸೊ ಜ್ವಾಲಾಮುಖಿ ಸ್ಫೋಟನೆ ಕೂಡ ಜಲಮಾಲಿನ್ಯಕ್ಕೆ ಕಾರಣ ಆಗಿದೆ. ನೆಕ್ಸ್ಟು
ಸಸ್ಯಗಳು ಮತ್ತು ಪ್ರಾಣಿಗಳು ಕ್ಷಯಿಸುವ ಮತ್ತು ಕೊಳೆಯುವ ಕಾರ್ಯಗಳಿಂದ, ಇದು ಕೂಡ ಸ್ವಾಭಾವಿಕ ಕಾರಣನೇ, ನೈಸರ್ಗಿಕವಾಗಿ ಆಗುವಂತಹ ಕಾರ್ಯ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಮೀನು ಸತ್ತು ಬಿದ್ದಿದೆ. ಸತ್ತು ಬಿದ್ದಂತಹ ಸಂದರ್ಭದಲ್ಲಿ ನೀರು ಮಲಿನ ಆಗಿದೆ. ಎರಡನೇದು, ನೀರಿನಲ್ಲೇ ಬೆಳೆಯುವಂತಹ ಒಂದು ಸಸ್ಯಗಳು ನೀರಿನಲ್ಲಿ ಬಿದ್ದಿದ್ದಾವೆ. ಸೊ ಆಗ ನೀರಿನ ಬಣ್ಣದಲ್ಲಿ ಬದಲಾವಣೆ ಆಗಿದೆ ಮತ್ತು ರಾಸಾಯನಿಕವಾಗಿ ಕೂಡ ಅದು ಬದಲಾಗಿರುತ್ತೆ. ಎರಡೂ ಚಿತ್ರಗಳಲ್ಲಿ ರಾಸಾಯನಿಕವಾಗಿ ಕೂಡ ಬದಲಾಗಿರುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳು ಕ್ಷಯಿಸುವ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕೊಳೆಯುವ ಕಾರ್ಯಗಳಲ್ಲಾಗಿರ್ಬೋದು, ಈ ಸಂದರ್ಭಗಳಲ್ಲಿ ನೀರು ಮಲಿನ ಆಗುತ್ತೆ. ಇವು ಸ್ವಾಭಾವಿಕವಾಗಿ ಆಗುವಂತಹ ಕಾರ್ಯಗಳಾಗಿದ್ದಾವೆ. ಸೊ ಇದಿಷ್ಟು 4 ಪಾಯಿಂಟ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟು ಮಾನವ ನಿರ್ಮಿತ ಮೂಲ, ಮನುಷ್ಯನಿಂದ ಹೇಗೆಲ್ಲ ನೀರು ಮಲಿನ ಆಗುತ್ತೆ ಅಂತ. ಸೊ ಅದರಲ್ಲಿ ಮೊದಲನೇದು ನಗರ ತ್ಯಾಜ್ಯ ವಸ್ತುಗಳು. ಸೊ ನಗರದಲ್ಲಿ ಅತೀ ಜನಸಂಖ್ಯೆ ಇರೋದ್ರಿಂದ ಉತ್ಪಾದನೆಯಾಗುವಂತಹ ಕಸ ಕಡ್ಡಿ ಏನೇನಿದ್ದಾವೆ ಮಲಿನಕಾರಕ ವಸ್ತುಗಳನ್ನು ಅವೆಲ್ಲವನ್ನು ನೀರಿನ ಮೂಲಗಳಿಗೆ ಹಾಕ್ತಾರೆ, ನೀರಿನ ಮೂಲಗಳಿಗೆ ಬಿಡ್ತಾರೆ. ನಗರದಲ್ಲಿ ಉಂಟಾಗುವ ತ್ಯಾಜ್ಯ ವಸ್ತುಗಳು ನೀರಿನ ಮೂಲಗಳನ್ನು ಸೇರಿದಾಗ ನೀರು ಮಲಿನ ಆಗುತ್ತೆ. ನಗರ ತ್ಯಾಜ್ಯ ವಸ್ತುಗಳು ಮಾನವನಿಂದ ನೀರು ಮಲಿನ ಆಗೋದಕ್ಕೆ ಕಾರಣ ಆಗಿದೆ. ಎರಡನೇದು ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು, ಅಂದರೆ ಕೈಗಾರಿಕೆಗಳಲ್ಲಿ ಉಂಟಾಗುವಂತಹ ಮಲಿನಕಾರಕ ವಸ್ತುಗಳು ಅಥವಾ ತ್ಯಾಜ್ಯ ವಸ್ತುಗಳು ನೀರಿನ ಮೂಲವನ್ನು ಸೇರೋದ್ರ ಮೂಲಕ ನೀರು ಮಲಿನ ಆಗುತ್ತೆ. ನೆಕ್ಸ್ಟು ಗೃಹ ತ್ಯಾಜ್ಯ ವಸ್ತುಗಳು, ಅಂದರೆ ನಮ್ಮ ಮನೆಗಳಲ್ಲಿ ಉಂಟಾಗುವಂತಹ ಅಥವಾ ನಮ್ಮ ಮನೆಗಳಲ್ಲಿ ತಯಾರಾಗುವಂತಹ ತ್ಯಾಜ್ಯ ವಸ್ತುಗಳು ನೀರಿನ ಮೂಲಗಳನ್ನು ಸೇರಿದ್ರೆ ನೀರು ಮಲಿನ ಆಗುತ್ತೆ, ಗೃಹ ತ್ಯಾಜ್ಯ ವಸ್ತುಗಳು. ನೆಕ್ಸ್ಟು ಕೃಷಿ ತ್ಯಾಜ್ಯ ವಸ್ತುಗಳು, ಅಂದರೆ ಕೃಷಿ ಬಳಕೆಯಲ್ಲಿ ಉತ್ಪಾದನೆಯಾಗುವಂತಹ ಒಂದು ಮಲಿನಕಾರಕ ವಸ್ತುಗಳು ನೀರಿನ ಮೂಲಗಳನ್ನು ಸೇರಿದ್ರೆ ನೀರು ಮಲಿನ ಆಗುತ್ತೆ. ನೆಕ್ಸ್ಟ್ ತೈಲ ಸೋರುವಿಕೆ, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನ ಮೂಲಕ ಅಂದರೆ ಜಲ ಸಾರಿಗೆಯ ಮೂಲಕ ತೈಲವನ್ನು ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಅದು ಸೋರಿಕೆ ಆಯಿತು ಅಂತ ಅಂದರೆ ನೀರಿನ ಮೂಲಗಳು ಹಾಳಾಗ್ತವೆ, ಅಂದರೆ ತೈಲ ನೀರಿನ ಜೊತೆ ಸೇರುತ್ತೆ. ಸೊ ಇದರಿಂದ ನೀರು ಮಲಿನ ಆಗುತ್ತೆ. ತೈಲ ಸೋರುವಿಕೆ ಕೂಡ ಒಂದು ನೀರಿನ ಮಾಲಿನ್ಯಕ್ಕೆ ಕಾರಣ ಆಗಿದೆ. ನೆಕ್ಸ್ಟು ಅಣು ತ್ಯಾಜ್ಯಗಳು, ಅಂದರೆ ಬಾಂಬ್ಗಳನ್ನು ತಯಾರು ಮಾಡುವಂಥದ್ದು, ಅಣು ಸ್ಫೋಟನೆ ಆಗುವಂಥ ಸಂದರ್ಭದಲ್ಲಿ ಅಥವಾ ಅಣು ತಯಾರು ಮಾಡುವ ಘಟಕಗಳಿಂದ ಅವೆಲ್ಲವೂ ಆ ಘಟಕಗಳಿಂದ ಉಂಟಾಗುವಂತಹ ಉತ್ಪಾದನೆಯಾಗುವಂತಹ ಮಲಿನ ವಸ್ತುಗಳನ್ನು ನೀರಿಗೆ ಸೇರಿಸೋದ್ರಿಂದ ನೀರು ಮಲಿನ ಆಗುತ್ತೆ. ನೆಕ್ಸ್ಟು ತೈಲ ಬಾವಿಗಳನ್ನು ಸಾಗರ ವಲಯದಲ್ಲಿ ಕೊರೆಯುವಂಥದ್ದು. ನೀವು ಚಿತ್ರದಲ್ಲಿ ನೋಡ್ಬೋವಂಥದ್ದು, ಯಾವುದೋ ಒಂದು ಸಮುದ್ರದಲ್ಲಿ ತೈಲ ಬಾವಿಯನ್ನು ಕೊರಿತಾ ಇದ್ದಾರೆ. ಇನ್ ಕೇಸ್ ಅದೇನಾದರೂ ಸೋರಿಕೆ ಉಂಟಾಯಿತು ಅಂತಂದರೆ ಅಲ್ಲಿರುವಂತಹ ಕಂಪ್ಲೀಟ್ ನೀರು ಮಲಿನ ಆಗುತ್ತೆ. ಸೊ ಮಲಿನ ಆದಾಗ ಅಲ್ಲಿರುವಂತಹ ಜಲಚರಗಳಿಗೂ ಕೂಡ ಇದು ತೊಂದರೆ ಆಗುತ್ತೆ. ತೈಲ ಬಾವಿಗಳನ್ನು ಸಾಗರ ವಲಯದಲ್ಲಿ ಕೊರೆಯೋದು ಜಲಮಾಲಿನ್ಯಕ್ಕೆ ಕಾರಣ ಆಗಿದೆ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯ ವಸ್ತುಗಳು, ಅಂದರೆ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡುವಂತಹ ಪವರ್ ಪ್ಲಾಂಟ್ಗಳು ಏನಿರ್ತವೆ, ಇಲ್ಲಿ ಉತ್ಪಾದನೆಯಾಗುವಂತಹ ಮಲಿನಕಾರಕ ವಸ್ತುಗಳನ್ನು ನೀರಿನ ಮೂಲಗಳಿಗೆ ಬಿಡ್ತಾರೆ. ಸೊ ಇದರಿಂದ ಕೂಡ ನೀರು ಮಲಿನ ಆಗುತ್ತೆ. ಸೊ ಇದಿಷ್ಟು ಜಲ ಮಾಲಿನ್ಯಕ್ಕೆ ಕಾರಣಗಳಾಯಿತು. ಜಲ ಮಾಲಿನ್ಯದಲ್ಲಿ ಯಾವ್ಯಾವ ಥರ ವಿಧಗಳಿದ್ದಾವೆ ಅನ್ನೋದನ್ನು ತಿಳಿತಾ ಹೋಗೋಣ. ಈಗ ಸಮುದ್ರ ಮತ್ತು ಸಾಗರ ಮಾಲಿನ್ಯ. ಸಮುದ್ರ ಅಥವಾ ಸಾಗರಗಳಲ್ಲಿ ನೀರು ಮಲಿನ ಆಗಿದ್ರೆ ಅದನ್ನು ಸಮುದ್ರ ಅಥವಾ ಸಾಗರ ಮಾಲಿನ್ಯ ಅಂತ ಕರೀತಾರೆ. ನೆಕ್ಸ್ಟು ಅಂತರ್ಜಲ, ಭೂಮಿಯ ಒಳಗಡೆ ಇರುವಂತಹ ನೀರು ಮಲಿನ ಆದರೆ ಅದು ಅಂತರ್ಜಲ ಮಾಲಿನ್ಯ. ನೆಕ್ಸ್ಟು ನದಿ ನೀರಿನ ಮಾಲಿನ್ಯ, ಯಾವ್ಯಾವುದೋ ಒಂದು ಮೂಲೆಗಳಿಂದ ಅಥವಾ ಮೂಲಗಳಿಂದ, ಅಂದರೆ ಕೈಗಾರಿಕೆಗಳಾಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು, ನಗರ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಇವುಗಳನ್ನು ನೀರಿನ ಮೂಲಗಳಿಗೆ ಬಿಟ್ಟಾಗ ಅಂದರೆ ಕೈಗಾರಿಕೆ ಅಥವಾ ನಗರ ತ್ಯಾಜ್ಯ ವಸ್ತುಗಳು ಅಥವಾ ಗೃಹ ಬಳಕೆಯ ವಸ್ತುಗಳು, ಈ ಒಂದು ಮಲಿನಗೊಂಡ ವಸ್ತುಗಳನ್ನು ನದಿ ನೀರಿಗೆ ಬಿಟ್ಟಾಗ ನದಿ ನೀರು ಮಲಿನ ಆಗುತ್ತೆ. ಸೊ ಇದನ್ನು ನದಿ ನೀರಿನ ಮಾಲಿನ್ಯ ಅಂತ ಕರೀತಾರೆ. ನೆಕ್ಸ್ಟು ಸರೋವರ ನೀರಿನ ಮಾಲಿನ್ಯ, ಸಾಮಾನ್ಯವಾಗಿ ಕೆರೆಗಳಿಗೆ ಎಸೆಯುವಂಥದ್ದು, ಸತ್ತ ಪ್ರಾಣಿಗಳನ್ನು ಕೆರೆಗಳಿಗೆ ಎಸೆಯುವಂಥದ್ದಾಗಿರ್ಬೋದು ಅಥವಾ ಕಸಗಳನ್ನು ಕೆರೆಗೆ ಎಸೆಯುವಂಥದ್ದು, ಬಿದ್ದಂತಹ ಮರಗಳನ್ನು ಕೆರೆಗೆ ಎಸೆಯುವಂಥದ್ದು. ಇದರಿಂದ ಸರೋವರಗಳು
ಸರೋವರದ ನೀರು ಮಲಿನ ಆಗುತ್ತೆ. ಸೊ ಇದನ್ನು ಸರೋವರದ ನೀರಿನ ಮಾಲಿನ್ಯ ಅಂತ ಕರೀತಾರೆ. ಸೊ ಒಟ್ಟು 4 ವಿಧಗಳ ಬಗ್ಗೆ ಈ ಒಂದು ಸ್ಲೈಡಲ್ಲಿ ನಾವು ತಿಳ್ಕೊಂಡ್ವಿ. 1 ಸಮುದ್ರ ಅಥವಾ ಸಾಗರ ಮಾಲಿನ್ಯ, 2 ಅಂತರ್ಜಲ ಮಾಲಿನ್ಯ, 3 ನದಿ ನೀರಿನ ಮಾಲಿನ್ಯ, 4ನೇದು ಸರೋವರ ಮಾಲಿನ್ಯ. ನೆಕ್ಸ್ಟು ನಾವು ಜಲಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ತಿಳಿತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದರೆ ಕಲುಷಿತ ನೀರಿನಿಂದ ಕಾಲರ, ಟೈಫಾಯ್ಡ್, ಕ್ಷಯ, ಕಾಮಾಲೆ, ಆಮಶಂಕೆ, ಅತಿಸಾರ ಮುಂತಾದ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಸೊ ಇದು ಹರಡುವಂಥದ್ದು ವ್ಯಕ್ತಿಗಳೇ ಅಂದರೆ ಜನರ ಮೇಲೆ, ಹ್ಯೂಮನ್ ಮೇಲೆ, ಮಾನವನ ಮೇಲೆ. ಅಂದರೆ ಕಲುಷಿತಗೊಂಡ ನೀರನ್ನು ಕುಡಿಯೋದ್ರಿಂದ ಯಾವ್ಯಾವೆಲ್ಲ ರೋಗಗಳು ಬರ್ತವೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಕಲುಷಿತ ನೀರು ಜಲಚರಗಳ ಸಾವಿಗೆ ಕಾರಣವಾಗುತ್ತವೆ. 2ನೇ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಎಷ್ಟೋ ಮೀನುಗಳು ಸತ್ತು ಬಿದ್ದಿದ್ದಾವೆ. ಕಾರಣ ಆ ಮೀನುಗಳು ಇದ್ದಂತಹ ನೀರು ಕಲುಷಿತವಾಗಿದೆ. ಕಾರಣಗಳು ಯಾವುದೇ ಮೂಲಗಳಿಂದ ನೀರು ಕಲುಷಿತ ಆಗಿರಬಹುದು, ಆದರೆ ಕಲುಷಿತ ನೀರಿನಲ್ಲಿರುವಂತಹ ಜಲಚರಗಳು ಸಾವನ್ನು ಅಪ್ಪಿದ್ದಾವೆ. ನೆಕ್ಸ್ಟು ಮಲಿನಗೊಂಡ ನೀರನ್ನು ನೀರಾವರಿಗೆ ಬಳಸಿದರೆ ವ್ಯವಸಾಯದ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಈ ಪ್ರಾಣಿಗಳೇ ಬದುಕಲ್ಲ, ಇನ್ನು ಸಸ್ಯಗಳು ಬದುಕೋದಕ್ಕೆ ಸಾಧ್ಯನಾ? ಸೊ ಸಸ್ಯಗಳು ಕೂಡ ಸಾಯ್ತವೆ, ಅಥವಾ ಇಳುವರಿ ಕಡಿಮೆ ಆಗೋದು, ಅಥವಾ ಉತ್ಪಾದನೆಯಾಗುವ ಇಳುವರಿನೇ ವಿಷಪೂರಿತವಾಗಿರುವಂಥದ್ದು. ಸೊ ಇದು ಆಗುತ್ತೆ. ಮಲಿನಗೊಂಡ ನೀರನ್ನು ನೀರಾವರಿಗೆ ಬಳಸಿದ್ರೆ ವ್ಯವಸಾಯದ ಬೆಳೆಗಳಿಗೆ ಹಾನಿ ಉಂಟಾಗುತ್ತದೆ. ಸೊ ಇದು ಜಲಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು. ನೆಕ್ಸ್ಟು ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದು ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಣೆ ಮಾಡುವಂಥದ್ದು. ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವಂತಹ ತ್ಯಾಜ್ಯ ಏನಿದ್ದಾವೆ ಅವುಗಳನ್ನು ಸಂಸ್ಕರಣೆ ಮಾಡಿ ಆದ ನಂತರ ಅದನ್ನು ಜಲಮೂಲಕ್ಕೆ ಬಿಡಬೇಕು. ನೆಕ್ಸ್ಟು ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸ್ತಾ ಇರುವಂಥದ್ದು. ಆಗಾಗ ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಿದ್ದೇ ಆದರೆ, ಸೊ ಕುಡಿಯುವ ನೀರನ್ನು ಸ್ವಚ್ಛಗೊಳಿಸೋದ್ರಿಂದ ಮಾನವನ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮನೇ ಇರುತ್ತೆ. ಒಳ್ಳೆ ನೀರನ್ನು ಕುಡಿದ್ರೆ ಒಳ್ಳೆ ಆರೋಗ್ಯ ಇರುತ್ತೆ. ಅಥವಾ ಕುಡಿಯುವ ನೀರಿನ ಮೂಲಗಳು ಅಂದರೆ ನದಿಗಳನ್ನು ಅವಾಗವಾಗ ಅದರಲ್ಲಿ ಹೂಳೆತ್ತೋದಾಗಿರ್ಬೋದು, ಅದರಲ್ಲಿರುವಂಥ ಪ್ಲ್ಯಾಂಟ್ಗಳನ್ನು ತೆಗೆಯೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ಒಳ್ಳೆ ನೀರಿರುತ್ತೆ, ಜಲಮಾಲಿನ್ಯ ಕಡಿಮೆ ಆಗುತ್ತೆ. ನೆಕ್ಸ್ಟು ಚರಂಡಿ ನೀರನ್ನು ಸಂಸ್ಕರಿಸುವಂಥದ್ದು. ಚರಂಡಿ ನೀರುಗಳು ಹೋಗುವಂಥದ್ದು ಕಾಲುವೆಗಳಿಗೆ, ಕಾಲುವೆ ನೀರು ನದಿ ಕನೆಕ್ಟ್ ಆಗಿರುತ್ತೆ. ಸೊ ಮೂಲದಲ್ಲೇ ನಾವು ಸಂಸ್ಕರಣೆ ಮಾಡೋದ್ರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಚರಂಡಿ ನೀರನ್ನು ಸಂಸ್ಕರಿಸುವುದು ಜಲಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳಲ್ಲಿ ಒಂದು. ಮುಂದಿನ ಪಾಯಿಂಟ್, ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು. ಕಸದ ರಾಶಿ ಆಗಿರ್ಬೋದು, ಸತ್ತ ಪ್ರಾಣಿಗಳನ್ನು ಆಗಿರ್ಬೋದು, ಅಥವಾ ಸತ್ತ ಸಸ್ಯಗಳನ್ನು ಆಗಿರ್ಬೋದು, ಜಲಮೂಲಗಳಿಗೆ ಹಾಕೋದ್ರಿಂದ ಜಲ ಮಾಲಿನ್ಯ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ಮೊದಲು ನಿಲ್ಲಿಸಬೇಕು ಜನರು. ಈ ಮೂಲಕ ನಾವು ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್ ಮಣ್ಣಿನ ಮಾಲಿನ್ಯ. ಇದಿಷ್ಟು ನಾವು ಜಲಮಾಲಿನ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಣ್ಣಿನ ಮಾಲಿನ್ಯ. ಏನು ಮಣ್ಣಿನ ಮಾಲಿನ್ಯ ಅಂತ ಅಂದರೆ, ಸ್ವಾಭಾವಿಕವಾಗಿ ಅಥವಾ ಮಾನವ ನಿರ್ಮಿತ ಮೂಲಗಳಿಂದ ಮಣ್ಣಿನ ಫಲವತ್ತತೆ ಹಾಗೂ ಗುಣಮಟ್ಟ ಹಾಳಾಗುವುದನ್ನು ಮಣ್ಣಿನ ಮಾಲಿನ್ಯ ಎನ್ನುವರು. ಸ್ವಾಭಾವಿಕವಾಗಿ ಆಗಿರ್ಬೋದು ಅಥವಾ ಮನುಷ್ಯನ ಕೃತ್ಯಗಳಿಂದನೇ ಆಗಿರ್ಬೋದು. ಮಣ್ಣಿನ ಫಲವತ್ತತೆ ಅಥವಾ ಅದರ ಗುಣಮಟ್ಟ ಹಾಳಾಗೋದೇ ಮಣ್ಣಿನ ಮಾಲಿನ್ಯ. ನೆಕ್ಸ್ಟು ಮಣ್ಣಿನ ಸವೆತದ ತೀವ್ರತೆ, ಸಸ್ಯ ಪೋಷಕ ಆಹಾರದ ಕುಸಿತ, ಮಣ್ಣಿನಲ್ಲಿರುವ ಅತಿ ಸೂಕ್ಷ್ಮ ಜೀವಿಗಳು ಕಡಿಮೆಯಾಗುವುದು. ಮಣ್ಣಿನ ಮಾಲಿನ್ಯದಿಂದ ಏನೇನೆಲ್ಲ ಆಗುತ್ತೆ ಅಂತ. ಮಣ್ಣಿನ ಸವೆತದ ತೀವ್ರತೆ, ಮಣ್ಣಿನ ಮಾಲಿನ್ಯ ಆದರೆ ಮಣ್ಣಿನ ಸವೆತ ಉಂಟಾಗುವಂಥದ್ದು. ಸಸ್ಯ ಪೋಷಕ ಆಹಾರದ ಕುಸಿತ. ಸೊ ಮಾಲಿನ್ಯಗೊಂಡ ಮಾಲಿನ್ಯಗೊಂಡ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರ ಅದು ಅಷ್ಟು ಉತ್ತಮ ಮಟ್ಟದಲ್ಲಿ ಇರೋದಿಲ್ಲ, ಅದು ಕುಸಿತ ಆಗುತ್ತೆ. ಮತ್ತು ಮಣ್ಣಿನಲ್ಲಿರುವಂತಹ ಅತಿ ಸೂಕ್ಷ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಮಣ್ಣಿನ ಮಾಲಿನ್ಯದಿಂದ ಕಡಿಮೆ ಆಗುವಂಥದ್ದು. ನೆಕ್ಸ್ಟು ಮಣ್ಣಿನ ಮಾಲಿನ್ಯದ ಮೂಲಗಳು. ಯಾವ್ಯಾವ ಮೂಲಗಳಿಂದ ಮಣ್ಣು ಮಲಿನ ಆಗುತ್ತೆ? ಸೊ ಇದರಲ್ಲಿ ಮೊದಲನೇದು ಕೈಗಾರಿಕೆ ಮತ್ತು ಗಣಿಗಾರಿಕೆ ತ್ಯಾಜ್ಯ ವಸ್ತುಗಳು. ಸೊ ಇಂದಿನ ಸ್ಲೈಡ್ಗಳಲ್ಲಿ ನಾವು ಇವಾಗಲೇ ಚರ್ಚೆ ಮಾಡಿದ್ದೀವಿ. ಕೈಗಾರಿಕೆಗಳಿಂದ ಉತ್ಪಾದನೆಯಾದಂತಹ ಒಂದು ಮಲಿನಕಾರಕ ವಸ್ತುಗಳನ್ನು
ನೀರಿನ ಮೂಲಗಳಿಗೆ ಬಿಡ್ತಾರೆ. ನೀರು ಹರಿದು ಹೋಗಬೇಕಾದ್ರೆ ಅದು ಮಣ್ಣಿನ ಮೇಲೆ ಹರಿದು ಹೋಗುತ್ತೆ. ಸೊ ಮಣ್ಣು ಅದನ್ನು ಎಳ್ಕೊಳ್ಳುತ್ತೆ. ಸೊ ಅದು ಕೆಮಿಕಲ್ಗಳು ಇರೋದ್ರಿಂದ ಮಣ್ಣು ಕೆಮಿಕಲ್ಲಿಗೆ ಸ್ವಾಭಾವಿಕವಾಗಿ ಸೇರುತ್ತೆ. ಸೊ ಕೈಗಾರಿಕೆಗಳಿಂದ ಆಗಿರ್ಬೋದು, ಗಣಿಗಾರಿಕೆಯಿಂದ ಆಗಿರ್ಬೋದು, ಇಲ್ಲಿ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳು ಮಣ್ಣಿಗೆ ಸೇರಿದ್ರೆ ಮಣ್ಣು ಮಾಲಿನ್ಯ ಆಗುತ್ತೆ. ನೆಕ್ಸ್ಟು ಗೃಹ ಬಳಕೆಯ ಮತ್ತು ನಗರ ತ್ಯಾಜ್ಯ ವಸ್ತುಗಳು. ಗೃಹ ಬಳಕೆಯಲ್ಲಿ ಉತ್ಪಾದನೆಯಾಗುವಂತಹ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿಗೆ ಎಸಿತಾರೆ, ಅಂದರೆ ಎಸಿತಾರೆ, ಅದು ಮಣ್ಣಿಗೆ ಸೇರುತ್ತೆ. ಆ ಮಣ್ಣಿಗೆ ಸೇರಿದಂತಹ ವಸ್ತುಗಳು ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡ್ತವೆ. ನಗರ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಉದಾಹರಣೆಗೆ ಪ್ಲಾಸ್ಟಿಕ್ ಅತಿ ಹೆಚ್ಚಾಗಿ ಬಳಸ್ತಾರೆ, ಅದನ್ನು ಮಣ್ಣಿಗೆ ಹಾಕ್ತಾರೆ, ಅದು ಯಾವತ್ತಿಗೂ ಕೊಳೆಯೋದಿಲ್ಲ, ಮಣ್ಣಿನಲ್ಲೇ ಇರುತ್ತೆ. ಸೊ ಅದು ಕೂಡ ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇದೇ ರೀತಿ ಬೇರೆ ಬೇರೆ ಮೂಲಗಳಿಂದ ಕೂಡ ಮಣ್ಣು ಮಲಿನ ಆಗ್ತಾ ಇರುತ್ತೆ. ನೆಕ್ಸ್ಟು ಕೃಷಿ ತ್ಯಾಜ್ಯ ವಸ್ತುಗಳು. ಇಲ್ಲಿ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ರಸಗೊಬ್ಬರಗಳನ್ನು ಬಳಸ್ತಾಯಿದ್ರು, ಜೈವಿಕವಾಗಿ ವಿಘಟನೆಯಾಗಿರುವಂತಹ ಗೊಬ್ಬರಗಳನ್ನು ಬಳಸಿ ಕೃಷಿಯನ್ನು ಮಾಡ್ತಾಯಿದ್ರು. ಈಗ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಮಣ್ಣು ಮಲಿನ ಆಗ್ತಾ ಇದೆ. ಆ ರಾಸಾಯನಿಕ ಗೊಬ್ಬರಗಳು ಮಣ್ಣಿನ ಮಾಲಿನ್ಯಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಕೃಷಿಯಲ್ಲಿ ಬಳಸುವಂತಹ ತ್ಯಾಜ್ಯ ವಸ್ತುಗಳು ಕೂಡ ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದಾವೆ. ಮುಂದೆ ಅಣು ತ್ಯಾಜ್ಯ ವಸ್ತುಗಳು. ಅಣುವನ್ನು ಉತ್ಪಾದನೆ ಮಾಡುವಂತಹ ಪ್ಲ್ಯಾಂಟ್ಗಳಿಂದ ಉತ್ಪಾದನೆಯಾಗುವಂತಹ ಮಲಿನಕಾರಕ ವಸ್ತುಗಳು ಮಣ್ಣಿಗೆ ಸೇರ್ತವೆ. ಇವು ಕೂಡ ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದಾವೆ. ಸೊ ಇದಿಷ್ಟು ಮಣ್ಣಿನ ಮಾಲಿನ್ಯದ ಮೂಲಗಳಾಯಿತು. ನೆಕ್ಸ್ಟು ಮಣ್ಣಿನ ಮಾಲಿನ್ಯದ ಪರಿಣಾಮಗಳು. ಮಲಿನಗೊಂಡ ಮಣ್ಣಿನಿಂದ ಆಗುವಂತಹ ಪರಿಣಾಮಗಳು ಏನೇನು ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದು, ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತೆ. ಸೊ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತು ಅಂತ ಅಂದರೆ ನಾವು ಆ ಮಣ್ಣಿನಲ್ಲಿ ಉತ್ತಮ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಣ್ಣಿನ ಫಲವತ್ತತೆ ಕ್ಷೀಣದೆ ಇರೋಂಗೆ ನೋಡ್ಕೊಬೇಕು ಅಂತ ಅಂದರೆ ಮಣ್ಣಿನ ಮಾಲಿನ್ಯವನ್ನು ನಾವು ಕಡಿಮೆ ಮಾಡಬೇಕು. ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತೆ, ಮೊದಲನೇ ಪಾಯಿಂಟು. ಎರಡನೇದು, ಫಲವತ್ತಾದ ಭೂಮಿ ಪಾಳು ಭೂಮಿಯಾಗಿ ಬದಲಾವಣೆ ಆಗುತ್ತೆ. ನೀವು ಚಿತ್ರದಲ್ಲಿ ನೋಡ್ಬೋದು, ಮೊದಲು ಹೇಗೆ ಫಲವತ್ತಾಗಿತ್ತು, ನೆಕ್ಸ್ಟ್ ಹೇಗೆ ಪಾಳು ಭೂಮಿ ಆಗಿದೆ ಅಂತ. ಸೊ ಪಾಳು ಭೂಮಿಯಲ್ಲಿ ಯಾವುದೇ ಕೃಷಿಯನ್ನು ಮಾಡೋದಕ್ಕೆ ಆಗಲ್ಲ. ಸೊ ಇದು ಮಣ್ಣಿನ ಮಾಲಿನ್ಯದಿಂದ ಆಗುವಂತಹ ಒಂದು ಪರಿಣಾಮ. ನೆಕ್ಸ್ಟು, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ. ಸೊ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ. ಇವು ಮಣ್ಣಿನಲ್ಲಿರುವಂತಹ ಒಂದು ಸಸ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ, ಮತ್ತು ಸಸ್ಯಗಳು ಬೆಳಿಲಿಕ್ಕೆ ಕೂಡ ಆ ಒಂದು ಸೂಕ್ಷ್ಮ ಜೀವಿಗಳು ಹೆಲ್ಪ್ ಮಾಡ್ತವೆ. ಸೊ ಅವೇ ನಾಶ ಆದವು ಅಂತಂದರೆ ನಮಗೆ ಇಳುವರಿ ಚೆನ್ನಾಗಿ ಬರಲ್ಲ, ಅಥವಾ ಕೃಷಿ ಚೆನ್ನಾಗಾಗಲ್ಲ, ಅಥವಾ ಸಸ್ಯಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ, ಒಳ್ಳೆಯ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ. ನೆಕ್ಸ್ಟು, ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಕ್ರಮಗಳು ಯಾವ್ದ್ಯಾವುದು ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದು, ರಸಗೊಬ್ಬರಗಳನ್ನು ಬಳಸುವಂಥದ್ದು. ಮೊದಲೇನು ಮಾಡ್ತಾ ಇದ್ವಿ, ರಸಗೊಬ್ಬರಗಳಂದರೆ ಸಗಣಿ ಆಗಿರ್ಬೋದು, ಕುರಿ ಸಗಣಿ, ಮೇಕೆ ಸಗಣಿ, ಕುರಿ ಪಿಚ್ಕೆ, ಮೇಕೆ ಪಿಚ್ಕೆ ಅಂತ ಏನು ಹೇಳ್ತಾರೆ ಅವನ್ನಾಗಿರ್ಬೋದು, ಅಥವಾ ಹಸುವಿನ ಸಗಣಿಯನ್ನು ಬಳಸಿ ಅದರಿಂದ ಉಂಟಾದಂತಹ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸ್ತಾ ಇದ್ರು. ಸೊ ಈಗಲೂ ಕೂಡ ಆ ಥರ ಬಯೋ ಕಾಂಪೋಸ್ಟ್ಗಳನ್ನೇ ಬಳಸೋದು ಉತ್ತಮ, ಯಾಕೆ ಅದರಿಂದ ಮಣ್ಣು ಮಲಿನ ಆಗೋದಿಲ್ಲ. ಕೀಟನಾಶಕಗಳನ್ನು ಸ್ವಲ್ಪ ಕಡಿಮೆ ಮಾಡುವಂಥದ್ದು, ಕಳೆನಾಶಕಗಳನ್ನು ಮುಂತಾದವುಗಳನ್ನು ವಿವೇಚನೆಯಿಂದ ಬಳಸುವುದು ಮತ್ತು ನಿಯಂತ್ರಣ ಮಾಡುವಂಥದ್ದು, ಅತ್ಯವಶ್ಯಕವಾಗಿ ಬೇಕಾಗಿದ್ದರೆ ಮಾತ್ರ ಬಳಸುವಂಥದ್ದು. ಇವೆಲ್ಲವನ್ನು ರಸಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಇವುಗಳನ್ನು ಅತ್ಯವಶ್ಯಕವಾಗಿದ್ದರೆ ಮಾತ್ರ ಬಳಸಬೇಕು, ವಿನಾಕಾರಣ ಬಳಸಬಾರದು. ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟು, ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿದ ನಂತರ ವ್ಯವಸಾಯಕ್ಕೆ ಬಳಸುವಂಥದ್ದು. ಕೈಗಾರಿಕೆಗಳಿಂದ ಉತ್ಪಾದನೆಯಾದಂತಹ ಮಲಿನ ವಸ್ತುಗಳಾಗಿರ್ಬೋದು, ಅಥವಾ ನಗರ ತ್ಯಾಜ್ಯ ವಸ್ತುಗಳು, ಇವನ್ನು ಡೈರೆಕ್ಟಾಗಿ ನಾವು ಕೃಷಿ ಭೂಮಿಗೆ ಹಾಕದೆ ಅದರಲ್ಲಿ ಯಾವುದು ಮಾಲಿನ್ಯಕಾರಕಗಳಿದ್ದಾವೆ ಅವುಗಳನ್ನು ಸಂಸ್ಕರಣೆ ಮಾಡಿ ತೆಗೆದು ಉತ್ತಮವಾಗಿರೋದನ್ನು ನಾವು ವ್ಯವಸಾಯ ಭೂಮಿಗೆ ಹಾಕಿದ್ದೇ ಆದರೆ ಮಣ್ಣಿನ ಮಾಲಿನ್ಯ ಕಡಿಮೆ ಆಗುತ್ತೆ. ನೆಕ್ಸ್ಟು, ಸಮರ್ಪಕವಾಗಿ ಭೂ ಬಳಕೆ ಹಾಗೂ ಬೆಳೆಗಳ ಕ್ರಮವನ್ನು ಅನುಸರಿಸುವಂಥದ್ದು. ಅಂದರೆ ಒಂದೇ ರೀತಿಯ ಬೆಳೆಯನ್ನು ಒಂದು ಲ್ಯಾಂಡಲ್ಲಿ ಒಂದು ಭೂಮಿಯಲ್ಲಿ ಹಾಕ್ತಾ ಇದ್ದರೆ ಕ್ರಮೇಣ ಮಣ್ಣು ತನ್ನ ಒಂದು ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ.
ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮಿಶ್ರ ಬೆಳೆಯನ್ನು ಬೆಳೆಸುವಂಥದ್ದು. ಮಿಶ್ರ ಬೆಳೆ ಅಂತಂದರೆ ರಾಗಿ ಹಾಕಿರ್ತಾರೆ ಅಂತಂದರೆ ಮಧ್ಯದಲ್ಲಿ ಜೋಳ ಹಾಕ್ತಾರೆ, ಅಲಸಂದಿ ಹಾಕ್ತಾರೆ, ತೊಗರಿ ಹಾಕ್ತಾರೆ, ಅವರೆ ಹಾಕ್ತಾರೆ, ಆಮೇಲೆ ಹುಚ್ಚೆಳ್ಳು ಅಂತ ಹೇಳ್ತಾರೆ, ಅವುಗಳನ್ನು ಹಾಕುವಂಥದ್ದು. ಒಂದು ಭೂಮಿಯಲ್ಲಿ, ಕೃಷಿ ಭೂಮಿಯಲ್ಲೇ ವಿವಿಧ ರೀತಿಯ ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆಯುವಂಥದ್ದನ್ನೇ ಬೆಳೆಗಳ ಮಾದರಿ ಅಂತಲೂ ಹೇಳ್ತಾರೆ. ಅದಕ್ಕೆ ಸಮರ್ಪಕವಾಗಿ ಭೂಮಿಯನ್ನು ಬಳಸ್ಕೊಳ್ಳುವಂಥದ್ದು, ಮಿಶ್ರ ಬೆಳೆಗಳನ್ನು ಬೆಳೆಯುವಂಥದ್ದು. ಇದರಿಂದ ಕೂಡ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಬೋದು. ನೆಕ್ಸ್ಟು ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡ್ಬೋದು. ಸ್ವಾಭಾವಿಕವಾಗಿರ್ಬೋದು ಅಥವಾ ಈಗ ಮಳೆ ಬಂದು ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಮಣ್ಣಿನ ಸವೆತ ಉಂಟಾಗುತ್ತೆ, ಇದರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ಸೊ ಅದನ್ನು ತಡೆಗಟ್ಟೋದು ಹೇಗೆ ಅಂತ ಅಂದರೆ ನಾವು ಹೆಚ್ಚು ಬದುಗಳನ್ನು ನಿರ್ಮಾಣ ಮಾಡುವಂಥದ್ದು. ಬದುಗಳನ್ನು ನಿರ್ಮಾಣ ಮಾಡೋದ್ರಿಂದ ಮಣ್ಣಿನ ಸವೆತ ಸ್ವಲ್ಪ ಕಡಿಮೆ ಆಗುತ್ತೆ. ಮಳೆ ನೀರು ಹರಿದು ಹೋಗಬೇಕಾದ್ರೆ ಮಣ್ಣು ತಡೆಯುತ್ತೆ, ರಭಸವನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಹುಲ್ಲನ್ನು ಬೆಳೆಸುವಂಥದ್ದು. ಆಮೇಲೆ ಅತಿಯಾಗಿ ಹಸುಗಳು ಮೇಯೋದನ್ನು ಕಡಿಮೆ ಮಾಡಿಸ್ಬೇಕು. ಬೇರೆ ಕಡೆ ಗೋಮಾಳಗಳಲ್ಲಿ ಮೇಯೋದಕ್ಕೆ ಬಿಡಬೇಕು. ಅಂದರೆ ಹುಲ್ಲನ್ನು ತಿಂದಾಗ ಮಣ್ಣು ಸಡಿಲ ಆಗುತ್ತೆ, ಸೊ ಅದು ಸರಾಗವಾಗಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಹುಲ್ಲನ್ನು ಬೆಳೆಸುವಂಥದ್ದು, ಇದರಿಂದ ಮಣ್ಣಿನ ಸವೆತವನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಗಿಡ ಮರಗಳನ್ನು ಬೆಳೆಸುವಂಥದ್ದು. ಅರಣ್ಯವನ್ನು ಬೆಳೆಸುವಂಥದ್ದು ಎಲ್ಲ ಮಾಲಿನ್ಯಗಳನ್ನು ತಡೆಯುವಂತಹ ಒಂದು ಮುಖ್ಯವಾದಂತಹ ಅಂಶ ಆಗಿರುತ್ತೆ. ಅರಣ್ಯೀಕರಣ ಮಾಡುವಂಥದ್ದು ಎಲ್ಲ ಮಲಿನಗಳನ್ನು ನಾವು ತಡೆಗಟ್ಬೋದು. ಸೊ ಗಿಡ ಮರಗಳನ್ನು ಹೆಚ್ಚು ಬೆಳೆಸೋದ್ರಿಂದ ಮಣ್ಣಿನ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಸೊ ಮಣ್ಣಿನ ಗಿಡದ ಅಥವಾ ಮರದ ಬೇರೆ ಏನು ಮಾಡುತ್ತೆ, ಮಣ್ಣನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಅದು ಕೊಚ್ಚಿ ಹೋಗೋದನ್ನು ತಡೆಯುತ್ತೆ. ಸೊ ಮಣ್ಣಿನ ಸವೆತ ಕಡಿಮೆ ಆಯಿತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಮಣ್ಣಿನ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು ಮಣ್ಣಿನ ಸರಿಯಾದ ಬಳಕೆ ಮತ್ತು ಮಣ್ಣಿನ ನಿರ್ವಹಣೆಯ ಬಗ್ಗೆ ಅರಿವುಂಟು ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಮಣ್ಣಿನ ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳಿ ಹೇಳುವಂಥದ್ದು, ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಣವನ್ನು ಮಾಡ್ಬೋದು. ಸೊ ಇದಿಷ್ಟು ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳಾಗಿತ್ತು. ಮುಂದೆ ಶಬ್ದ ಮಾಲಿನ್ಯ, 4ನೇ ವಿಧದ ಮಾಲಿನ್ಯ. ಏನು ಶಬ್ದ ಮಾಲಿನ್ಯ ಅಂತ ಅಂದರೆ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಸೊ ಹೇಗೆ ಮನುಷ್ಯ ಕಿವಿ ಮುಚ್ಕೊಂಡಿದ್ದಾನೆ, ಎಲ್ಲ ಮನುಷ್ಯರು ಕಿವಿ ಮುಚ್ಕೊಂಡಿದ್ದಾರೆ. ಸೊ ಅದಕ್ಕೆ ಏನೇನು ಇರ್ಬೋದು, ಹಾರ್ನ್ ಆಗ್ತಾಯಿದೆ, ಆಮೇಲೆ ಸೌಂಡ್ ಆಗ್ತಾಯಿದೆ. ಸೊ ಏನು ಶಬ್ದ ಮಾಲಿನ್ಯ ಅಂತ ಅಂದರೆ, ಪ್ರತಿಕೂಲಕರ ಪರಿಣಾಮ ಬೀರುವ ಅನಗತ್ಯವಾದ ಶಬ್ದವು ವಾಯುಮಂಡಲದಲ್ಲಿ ಹರಡಿ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವುದನ್ನು ಶಬ್ದ ಮಾಲಿನ್ಯ ಎನ್ನುವರು. ಸೊ ಮನುಷ್ಯನಿಗೆ ಅನುಕೂಲಕರವಾದ ವಾತಾವರಣ ಇಲ್ಲ, ಅದು ಪ್ರತಿಕೂಲಕರವಾದ ವಾತಾವರಣವನ್ನು ಬೀರುವ ಅಗತ್ಯವಾಗಿ ಶಬ್ದ ಮಾಡಬೇಕಿಲ್ಲ, ಅನಗತ್ಯವಾದ ಶಬ್ದ ವಾಯುಮಂಡಲದಲ್ಲಿ ಹರಡ್ತಾ ಇದೆ. ಹರಡೋದ್ರ ಮೂಲಕ ಏನಾಗ್ತಾ ಇದೆ, ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಸೊ ಇದನ್ನೇ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಶಬ್ದ ಮಾಲಿನ್ಯ ಅಂದರೆ ಏನು ಅಂತ ಗೊತ್ತಾಯಿತು. ಶಬ್ದ ಮಾಲಿನ್ಯದ ಮೂಲಗಳು ಯಾವ್ದ್ಯಾವುದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಈಗ ಮೊದಲನೇದಾಗಿ ನೈಸರ್ಗಿಕ ಮೂಲಗಳು, ಎರಡನೇದು ಮಾನವ ನಿರ್ಮಿತ ಮೂಲಗಳು. ನೈಸರ್ಗಿಕ ಮೂಲಗಳು ಅಂತಂದರೆ ಸಹಜವಾಗಿ ನಿಸರ್ಗದಲ್ಲಿ ಆಗುವಂಥದ್ದು, ಮನುಷ್ಯನಿಂದ ಆಗುವಂಥದ್ದನ್ನು ಮಾನವ ನಿರ್ಮಿತ ಮೂಲಗಳು ಅಂತ ಕರಿತೀವಿ. ಮೊದಲನೇದು ನೈಸರ್ಗಿಕ ಮೂಲಗಳು ಯಾವ್ದ್ಯಾವುದು? ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗುಡುಗು, ಸಿಡಿಲು, ಮಿಂಚು. ಇವು ನಿಸರ್ಗದಲ್ಲಿ ಸಹಜವಾಗಿ ಆಗುವಂಥದ್ದು. ಗುಡುಗಾದಾಗ, ಮಿಂಚಾದಾಗ, ಸಿಡಿಲು ಬಡಿದಾಗ ಎಷ್ಟು ತೀವ್ರವಾದ ಶಬ್ದ ಉಂಟಾಗುತ್ತೆ ತಾವೆಲ್ಲರೂ ಕೇಳಿರ್ತೀರಿ. ಸೊ ಇದು ಒಂದು ಶಬ್ದ ಮಾಲಿನ್ಯದ ಮೂಲ. ಎರಡನೇದು ಅತ್ಯಧಿಕ ಮಳೆ, ಜೋರು ಮಳೆ ಬರಬೇಕಾದ್ರೆ ಶಬ್ದ ಬರುತ್ತಲ್ಲ, ಇದು ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಜೊತೆಗೆ ತಾವೆಲ್ಲರೂ ಪ್ರವಾಸಕ್ಕೆ ಹೋದಾಗ ಜಲಪಾತಗಳಿಗೆ ಹೋಗೇ ಇರ್ತೀರ. ಸೊ ಜಲಪಾತಗಳು ಮೇಲಿಂದ ಬೀಳೋ ರಭಸಕ್ಕೆ ಒಂದು ಸೌಂಡ್ ಬರುತ್ತೆ, ಆ ಶಬ್ದ ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಅದ್ರ ಜೊತೆಗೆ ಆಲಿಕಲ್ಲು ಮಳೆ, ಜೋರು ಮಳೆ ಆದಾಗ ಆಲಿಕಲ್ಲುಗಳು ಬೀಳ್ತವೆ. ಸೊ ಈ ಆಲಿಕಲ್ಲು ಮಳೆ ಉಂಟಾದಾಗ ಕೂಡ ಶಬ್ದ ಹೆಚ್ಚಾಗಿರುತ್ತೆ. ಇದು ಒಂದು ಶಬ್ದ ಮಾಲಿನ್ಯ ಕಾರಕ. ನೆಕ್ಸ್ಟು ಸಮುದ್ರದ ಅಲೆಗಳು ಉಂಟಾದಾಗ ಅಥವಾ ಸಮುದ್ರದ ಅಲೆಗಳು ಬರುವಾಗ ಶಬ್ದವನ್ನು ಕೇಳಿರ್ತೀರಿ. ಸೊ ಇದು ಕೂಡ ಒಂದು ಹಿತಕರವಾಗಿರಲ್ಲ, ಅಹಿತಕರವಾದ ಒಂದು ವಾತಾವರಣವನ್ನು ಉಂಟು ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಶಬ್ದ ಮಾಲಿನ್ಯದ ಕಾರಕಗಳು, ಅಂದರೆ ಸಹಜವಾಗಿ ಇರುವಂತಹ ಕಾರಕಗಳು. ಮುಂದೆ ಮಾನವ ನಿರ್ಮಿತ ಮೂಲಗಳು.
ಸೊ ಮನುಷ್ಯನ ಕೃತ್ಯಗಳಿಂದ, ಮನುಷ್ಯನ ಕ್ರಿಯೆಗಳಿಂದ, ಮನುಷ್ಯನ ಚಟುವಟಿಕೆಯಿಂದ ಶಬ್ದ ಹೇಗೆ ಮಾಲಿನ್ಯ ಆಗುತ್ತೆ ಅಂತ. ಮೊದಲನೇದು ಕೈಗಾರಿಕೆಗಳ ಶಬ್ದ. ಸೊ ಸಹಜವಾಗಿ ಯಾರಾದರೂ ಕೈಗಾರಿಕೆಗಳು ಇರೋ ಕಡೆ ಹೋದರೆ ಒಂದು ಸ್ವಲ್ಪ ಹೊತ್ತಿದ್ರೇ ತಲೆನೋವು ಬರುತ್ತೆ ನಮಗೆ. ಅಷ್ಟರ ಮಟ್ಟಿಗೆ ಎಲ್ಲ ಮಿಷನ್ಗಳು ಆನ್ ಆಗಿರ್ತವೆ. ಸೊ ಕೈಗಾರಿಕೆಗಳ ಶಬ್ದ ಕೂಡ ಮಾನವ ನಿರ್ಮಿತ ಮೂಲಗಳಲ್ಲಿ ಒಂದಾಗಿದೆ. ನೆಕ್ಸ್ಟು ವಾಹನಗಳ ಶಬ್ದ. ವಾಹನಗಳ ಶಬ್ದವನ್ನು ಕೂಡ ನೀವು ಕೇಳೇ ಇರ್ತೀರಿ. ಆನ್ ಮಾಡೋದ್ರಿಂದ, ಹೆಚ್ಚು ಆನ್ ಮಾಡೋದ್ರಿಂದ ಅದರದ್ದು ತೀವ್ರತೆ ಹೆಚ್ಚಾದರೆ ಸೊ ಅದು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ವಾಹನಗಳ ಶಬ್ದ ಕೂಡ ಶಬ್ದ ಮಾಲಿನ್ಯದ ಒಂದು ಕಾರಣಗಳಲ್ಲಿ ಒಂದಾಗಿದೆ. ವಿಮಾನಗಳ ಶಬ್ದ. ವಿಮಾನಗಳು ಟೇಕ್ ಆಫ್ ಆದಾಗಿರ್ಬೋದು ಅಥವಾ ಲ್ಯಾಂಡ್ ಆದಾಗಿರ್ಬೋದು. ಸೊ ಆಗ ಶಬ್ದ ಉಂಟಾಗುತ್ತಲ್ಲ, ಅದು ತೀವ್ರವಾಗಿರುತ್ತೆ. ಈ ಶಬ್ದ ಕೂಡ ಶಬ್ದ ಮಾಲಿನ್ಯದ ಮೂಲಗಳಲ್ಲಿ ಒಂದಾಗಿದೆ. ನೆಕ್ಸ್ಟು ರೈಲುಗಳ ಶಬ್ದ. ಟ್ರೈನ್ಗಳ ಸೌಂಡು ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗಿದೆ. ಗಣಿಗಾರಿಕೆಗಳಲ್ಲಿ ಉಂಟಾಗುವಂಥ ಶಬ್ದ ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗಿದೆ. ನೆಕ್ಸ್ಟು ನಗರ ಪ್ರದೇಶಗಳ ಶಬ್ದ. ನಗರ ಪ್ರದೇಶಗಳಲ್ಲಿ ನೀವು ತರಕಾರಿ ಮಾರೋದ್ರಿಂದ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು, ಎಲ್ಲ ಚಟುವಟಿಕೆಗಳು ಮಾನವ ಏಕಕಾಲದಲ್ಲಿ ತೊಡಗಿರೋದ್ರಿಂದ ಒಂದು ಶಬ್ದ ಉಂಟಾಗುತ್ತೆ. ಸೊ ಈ ಶಬ್ದಗಳು ಎಲ್ಲವೂ ಕೂಡ ಅಹಿತಕರ ವಾತಾವರಣವನ್ನು ಉಂಟು ಮಾಡ್ತವೆ. ಇವೆಲ್ಲವೂ ಕೂಡ ಶಬ್ದ ಮಾಲಿನ್ಯದ ಮೂಲಗಳಾಗಿದ್ದಾವೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಒಂದು ಕೈಗಾರಿಕೆಗಳ ಶಬ್ದ, ವಾಹನಗಳ ಶಬ್ದ, ವಿಮಾನಗಳ ಶಬ್ದ, ರೈಲುಗಳ ಶಬ್ದ, ಗಣಿಗಾರಿಕೆ ಮತ್ತು ನಗರ ಪ್ರದೇಶಗಳ ಶಬ್ದ, ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಶಬ್ದ ಮಾಲಿನ್ಯದ ಮೂಲಗಳು. ನಂತರ ಶಬ್ದ ಮಾಲಿನ್ಯದ ಪರಿಣಾಮಗಳೇನು? ಸೊ ಹಿಂದೆ ಹೇಳ್ತಾ ಇದ್ವಿ, ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಕಿವಿ ಕೇಳಿಸದೇ ಇರುವಂಥದ್ದು, ಅತಿಯಾದ ಶಬ್ದ. ನಮ್ಮದೊಂದು ಡಿಸೇಬಲ್ ಇದೆ, ಶಬ್ದ ಕೇಳಿಸ್ಕೊಳ್ಳೋದು ಒಂದು ತೀವ್ರತೆ ಮಟ್ಟ ಇದೆ. ಅದಕ್ಕಿಂತ ಹೆಚ್ಚಾಯಿತು ಅಂತಂದರೆ ನಮ್ಮ ಕಿವಿ ಕೇಳಲ್ಲ. ಸೊ ತಾತ್ಕಾಲಿಕವಾಗಿ ಕೇಳದೇ ಇರ್ಬೋದು ಅಥವಾ ಶಾಶ್ವತವಾಗಿ ಕಿವಿ ಕೇಳದೇ ಹೋಗಬಹುದು, ಒಂದನೇದು. ಎರಡನೇದು ತಲೆನೋವು ಬರುವಂಥದ್ದು, ಆಯಾಸ ಆಗುವಂಥದ್ದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂಥದ್ದು ಶಬ್ದ ಮಾಲಿನ್ಯದ ಪರಿಣಾಮಗಳು. ನೆಕ್ಸ್ಟು ಮಾನಸಿಕ ಅಸ್ವಸ್ಥತೆ. ಕೆಲವೊಂದು ಸಲ ನಮ್ಮ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಶಬ್ದ ಮಾಲಿನ್ಯ ಪರಿಣಾಮ ಬೀರುತ್ತೆ. ನೆಕ್ಸ್ಟು ದೈಹಿಕ ಬದಲಾವಣೆ. ಅತಿಯಾದ ಶಬ್ದ ಮಾಲಿನ್ಯದಿಂದ ದೇಹದ ಒಂದು ಅಂಗಗಳೇ ಬದಲಾಗ್ತವೆ, ಆ ಮಟ್ಟಕ್ಕೆ ಶಬ್ದ ಮಾಲಿನ್ಯದ ಪರಿಣಾಮ ಇದೆ. ಸೊ ದೈಹಿಕ ಬದಲಾವಣೆ. ನೆಕ್ಸ್ಟ್ ನಿದ್ರಾಭಂಗ. ಸೊ ಇದು ಒಂದು ಅಂದರೆ ನಿದ್ರೆಯಿಂದ ಎಚ್ಚರ ಆಗುವಂಥದ್ದು, ಅತಿಯಾದ ಶಬ್ದದಿಂದ ನಿದ್ದೆ ಮಾಡ್ದಕ್ಕೆ ಆಗದೇ ಇರುವಂಥದ್ದು ಅಥವಾ ನಿದ್ದೆನೇ ಬರದೇ ಹೋಗುವಂಥದ್ದು ಶಬ್ದಗಳು ಹೆಚ್ಚಾದಾಗ. ಮುಂದೆ ಏಕಾಗ್ರತೆಯ ಭಂಗ. ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಯಾವುದೇ ಒಂದು ನೀವು ಓದಬೇಕಾದ್ರೇ ಆಗಿರ್ಬೋದು, ಏನಾದರೂ ಶಬ್ದ ಬರ್ತಾ ಇದ್ದರೆ ಅಥವಾ ಅಮ್ಮ ಮನೆಯಲ್ಲಿ ಟಿ ವಿ ಹಾಕಿದರೆ ಆ ಟಿ ವಿ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ಅಂದರೆ ಇದು ಶಬ್ದ ಹೆಚ್ಚಾದಾಗಲೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ, ನಮ್ಮ ಏಕಾಗ್ರತೆಗೆ ಭಂಗ ಉಂಟಾಗುತ್ತೆ. ಇದಿಷ್ಟು ಶಬ್ದ ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳು. ನೆಕ್ಸ್ಟು ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳು ಹೇಗೆ, ನಾವು ಶಬ್ದ ಮಾಲಿನ್ಯವನ್ನು ಹೇಗೆಲ್ಲ ನಿಯಂತ್ರಣ ಮಾಡಬಹುದು ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ವಾಸಸ್ಥಳದಿಂದ ದೂರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು. ದೂರದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಏನು ನಾವು ಹಿಂದೆಗಡೆ ಪರಿಣಾಮಗಳು ನೋಡಿದ್ವಲ್ಲ, ಕಿವಿ ಕೇಳಿಸ್ತಾ ಇರುವಂಥದ್ದು ಅಥವಾ ಮಾನಸಿಕ ಅಸ್ವಸ್ಥತೆ, ಏಕಾಗ್ರತೆಯ ಭಂಗ, ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಜನನಿಬಿಡ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ. ಎರಡನೇದು ಕಾರ್ಖಾನೆಗಳಲ್ಲಿ ಶಬ್ದ ನಿರೋಧಕ ಗೋಡೆಗಳನ್ನು ನಿರ್ಮಾಣ ಮಾಡುವಂಥದ್ದು. ನೀವು ಥಿಯೇಟರ್ಗಳಿಗೆ ಹೋಗೇ ಇರ್ತೀರಿ, ಥಿಯೇಟರ್ಗಳಲ್ಲಿ ಶಬ್ದ ನಿರೋಧಕ ಗೋಡೆಗಳಿರುತ್ತೆ. ಅಂದರೆ ಸೌಂಡು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹೋಗೋದೇ ಇಲ್ಲ, ಅಷ್ಟು ಜೋರು ಸೌಂಡ್ ಹಾಕಿದ್ರೂ ಕೂಡ ಹೊರಗಡೆ ಹೋಗೋದಿಲ್ಲ, ಯಾಕೆಂದರೆ ಅಲ್ಲಿ ಶಬ್ದ ನಿರೋಧಕ ಗೋಡೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಆ ರೀತಿ ಕಾರ್ಖಾನೆಗಳಲ್ಲೂ ಕೂಡ ಶಬ್ದ ನಿರೋಧಕ ಗೋಡೆಗಳನ್ನು ನಿರ್ಮಾಣ ಮಾಡಿದ್ರೆ ಸೌಂಡ್ ಪೊಲ್ಯೂಷನ್ಸ್ ಆಗೋದಿಲ್ಲ. ನೆಕ್ಸ್ಟ್, ಅನಗತ್ಯವಾಗಿ ಸೈರನ್ ಹಾರನ್ ಮತ್ತು ಶಬ್ದ ಮಾಡುವ ಉಪಕರಣಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು. ನಾನು ವಿಡಿಯೋ ಮಾಡ್ತಾ ಇದ್ದಾಗೆ ಒಂದು ಸೌಂಡ್ ಬರ್ತಾ ಇದೆ. ಸೊ ಇದು ಅಗತ್ಯವಾಗಿರುವಂಥದ್ದು. ಅನಗತ್ಯವಾಗಿ ಹಾರ್ನ್ ಮಾಡುವಂಥದ್ದು ಸೂಕ್ತ ಅಲ್ಲ.
ಸೈರನ್ ಹಾಕೋದಾಗಿರ್ಬೋದು ಅಥವಾ ಹಾರನ್ ಮಾಡೋದಾಗಿರ್ಬೋದು, ಮತ್ತು ಯಾವುದೇ ಶಬ್ದ ಮಾಡೋ ಉಪಕರಣಗಳನ್ನು ಅಗತ್ಯಕ್ಕೆ ಮಾತ್ರ ಬಳಸಬೇಕು, ಅನಗತ್ಯವಾಗಿ ಬಳಸಬಾರ್ದು. ಅನಗತ್ಯವಾಗಿ ಬಳಸಿದ್ರೆ ಅದು ಹೆಚ್ಚು ಮಲಿನವನ್ನು ಉಂಟು ಮಾಡುತ್ತೆ. ವಿಮಾನ ನಿಲ್ದಾಣಗಳನ್ನು ನಗರ ವಲಯದಿಂದ ದೂರ ನಿರ್ಮಿಸುವಂಥದ್ದು. ಸೊ ನಾವು ಹಿಂದೆ ಕಾರಣ ಹೇಳಿದಾಗ ಮಾತಾಡಿದ್ವಿ, ವಿಮಾನ ಟೇಕ್ ಆಫ್ ಆಗುವಾಗ ಅಥವಾ ಲ್ಯಾಂಡ್ ಆಗುವಾಗ ಹೆಚ್ಚು ಶಬ್ದವನ್ನು ಉಂಟು ಮಾಡುತ್ತೆ, ಇದರಿಂದ ಶಬ್ದ ಮಾಲಿನ್ಯ ಆಗುತ್ತೆ ಅಂತ. ಸೊ ಆದಷ್ಟು ಅವುಗಳನ್ನು ನಗರ ವಲಯದಿಂದ, ಸಿಟಿಗಳಿಂದ ದೂರದಲ್ಲಿ ಇದ್ದಾಗ ಸೊ ಅದರ ಪ್ರಮಾಣ ಕಡಿಮೆ ಆಗುತ್ತೆ, ಹೆಚ್ಚು ಇರೋದಿಲ್ಲ ಸೌಂಡ್ ಅನ್ನೋದು. ನೆಕ್ಸ್ಟು ಕೈಗಾರಿಕಾ ಕಾರ್ಮಿಕರುಗಳಿಗೆ ಶಬ್ದ ನಿಯಂತ್ರಕಗಳನ್ನು ಒದಗಿಸುವಂಥದ್ದು. ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಸೌಂಡು, ಅವರಿಗೆ ಶಬ್ದ ನಿಯಂತ್ರಕಗಳನ್ನು ಕೊಟ್ಟರೆ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅನ್ನೋ ಕಾರಣ ಇದು. ನೆಕ್ಸ್ಟು ಕರ್ಕಶ ಶಬ್ದವನ್ನುಂಟು ಮಾಡುವ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂಥದ್ದು. ಸಹಜವಾಗಿ ಇದು ಈಗ ಕಾನೂನಾತ್ಮಕವಾಗೇ ಇದೆ. ಯಾವುದೇ ಹಾರನ್ ಆಗಿರ್ಬೋದು ಅಥವಾ ನಾವು ಎಕ್ಸ್ಲೇಟರ್ ರೈಸ್ ಮಾಡಿದಾಗ ಸೌಂಡ್ ಬರ್ಸೋದಾಗಿರ್ಬೋದು, ಈ ಥರದ್ದು ನಾನ್ ಸೆನ್ಸ್ಗಳನ್ನು ಮಾಡೋ ಹಾಗಿಲ್ಲ. ಯಾರಿಗೂ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಹಾಗಿಲ್ಲ. ಇದನ್ನು ಪೊಲೀಸವ್ರು ಕೂಡ ಮಾಡ್ತಾರೆ. ಯಾರಾದರೂ ಕರ್ಕಶ ಶಬ್ದವನ್ನು ಉಂಟು ಮಾಡುವ ಹಾರನ್ಗಳನ್ನು ಹಾಕಿದ್ರೆ ಅದಕ್ಕೆ ಫೈನ್ ಅಂತ ಹಾಕ್ತಾರೆ. ಸೊ ಆದಷ್ಟು ಜನರೇ ನಾವು ಅರಿವನ್ನು ಮೂಡಿಸ್ಕೊಂಡು ನಾವೇ ಅದನ್ನು ಕಡಿಮೆ ಮಾಡುವಂಥದ್ದು. ಈಗ ನಾವು ಕೆಲವೊಂದು ಸೈಲೆನ್ಸರ್ಗಳು ಹಾಕಿಸ್ತಾರೆ ಬೈಕಿಗೆ, ಅದೊಂಥರ ಸೌಂಡ್ ಬರ್ತಿರ್ತದೆ. ಅಂದರೆ ಹೆಚ್ಚು ಶಬ್ದವನ್ನು ಉಂಟು ಮಾಡುವಂತಹ ಸೈಲೆನ್ಸರ್ಗಳವು, ಅವುಗಳನ್ನು ಕಡಿಮೆ ಮಾಡುವಂಥದ್ದು. ಸಾಮಾನ್ಯವಾಗಿ ಏನಿರುತ್ತೆ, ಸಾಮಾನ್ಯವಾಗಿ ಶಬ್ದ ಬಿಡುಗಡೆ ಅಂತ ಸೈರನ್ಗಳನ್ನೇ ಬಳಸೋದು ಅಥವಾ ಸೈಲೆನ್ಸರ್ಗಳನ್ನೇ ಬಳಸುವಂಥದ್ದು, ಅಥವಾ ಸಾಮಾನ್ಯ ಶಬ್ದವನ್ನು ಉಂಟು ಮಾಡುವ ಹಾರನ್ಗಳನ್ನೇ ಹಾಕಿಸ್ಕೊಳ್ಳುವಂಥದ್ದು ಉತ್ತಮ. ಕರ್ಕಶ ಶಬ್ದವನ್ನು ಉಂಟು ಮಾಡುವಂತಹ ಯಾವುದೇ ವಾಹನಗಳನ್ನು ನಾವು ಬಳಸಬಾರ್ದು. ನಮಗೆ ಒಂದು ಅರಿವಿರಬೇಕು. ಅದ್ರ ಜೊತೆಗೆ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂಥದ್ದು ಕೂಡ ಒಂದು ನಿಯಂತ್ರಣ ಕ್ರಮಗಳಲ್ಲಿ ಬರುತ್ತೆ. ಸೊ ಇದಿಷ್ಟು ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂಥ ಕ್ರಮಗಳಾಯಿತು. ಮುಂದೆ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂತ ತಿಳಿತಾ ಹೋಗೋಣ. ಸೊ ಭೂಮಿ, ನೀವು ಚಿತ್ರದಲ್ಲಿ ನೋಡ್ಬೋದು, ಭೂಮಿ ಮೇಲೆ ಬೆಂಕಿ ಇದೆ. ಸೊ ಸಹಜವಾಗಿ ಯಾರೂ ಬೆಂಕಿ ಹಾಕಿಲ್ಲ, ಆದರೆ ಉಷ್ಣತೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಭೂಮಿಯ ಉಷ್ಣಾಂಶವು ದಿನಗಳು ಕಳೆದಂತೆ ನಿಧಾನವಾಗಿ ಹೆಚ್ಚುತ್ತಿದೆ. ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದನ್ನೇ ಜಾಗತಿಕ ತಾಪಮಾನ ಹೆಚ್ಚಳ ಅಂತ ಕರೀತಾರೆ. ಅಂತಂದರೆ ಭೂಮಿಯ ಮೇಲೆ ಉಷ್ಣಾಂಶದ ಪ್ರಮಾಣ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದನ್ನೇ ಜಾಗತಿಕ ತಾಪಮಾನ ಅಂತ ಕರೀತಾರೆ. ಏನಿದಕ್ಕೆ ಕಾರಣ ಅಂತಂದರೆ ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತಾರೆ. ನೀವು ಚಿತ್ರದಲ್ಲಿ ನೋಡುವಂಥದ್ದು ಸೂರ್ಯನ ಬೆಳಕು ಭೂಮಿಯನ್ನು ತಲುಪ್ತಾ ಇದೆ. ಭೂಮಿ ತನಗೆಷ್ಟು ಬೇಕೋ ಅಷ್ಟನ್ನು ಹೀರ್ಕೊಂಡು ಉಳಿದಿದ್ದನ್ನು ಪ್ರತಿಫಲನ ಮಾಡ್ತಾ ಇದೆ. ಈ ಪ್ರತಿಫಲನಗೊಂಡಂತಹ ಉಷ್ಣಾಂಶವನ್ನು ವಾಯುಮಂಡಲದಲ್ಲಿ ಒಂದು ಕೋಟಿಂಗ್ ಕ್ರಿಯೇಟ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನ್, ಆಮೇಲೆ ಈ ಒಂದು ಲೇಯರ್ ಏನಿದೆಯಲ್ಲ, ಇದು ಅಂದರೆ ವಿಷಾನಿಲಗಳಿಂದ ಕೂಡಿರುವಂತಹ ಅನಿಲಗಳು ಏನು ಮಾಡ್ತಾ ಇದ್ದಾವೆ, ಭೂಮಿ ಪ್ರತಿಫಲಿಸಿದಂತಹ ಒಂದು ಉಷ್ಣಾಂಶವನ್ನು ಮತ್ತೆ ಭೂಮಿ ಕಡೆಗೆ ಅಪ್ಪಳಿಸ್ತಾ ಇದೆ, ಮರು ಅಪ್ಪಳಿಸೋ ರೀತಿ ಮಾಡ್ತಾ ಇದೆ. ಅಂದರೆ ಭೂಮಿ ಪ್ರತಿಫಲಿಸಿದಂತಹ ಉಷ್ಣಾಂಶ ಭೂಮಿಯಿಂದ ಹೊರ ಹೋಗ್ತಾ ಇಲ್ಲ, ಅದು ಭೂಮಿ ಕಡೆನೇ ಮತ್ತೆ ವಾಪಸ್ ಬರ್ತಾ ಇದೆ. ಸೊ ಇದರಿಂದ ಬಿಸಿಯಾದ ವಾತಾವರಣ ಭೂಮಿಯ ಸುತ್ತ ನಿರ್ಮಾಣ ಆಗ್ತಾ ಇದೆ. ಇದನ್ನೇ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ, ಜಾಗತಿಕ ತಾಪಮಾನ ಹೆಚ್ಚಳ ಅಂತ ಕರೀತಾರೆ. ಸೊ ಇದರ ಪರಿಣಾಮ ಏನು? ಜಾಗತಿಕ ತಾಪಮಾನದಿಂದ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ? ಅದರಲ್ಲಿ ಮೊದಲನೇದು ವಾಯುಮಂಡಲದ ವಲಯಗಳ ಬದಲಾವಣೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ವಾಯುಮಂಡಲದ ಮೇಲ್ಗಡೆ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್, ಮಿಸೋಸ್ಪಿಯರ್ ಈ ಥರದ್ದು ವಲಯಗಳಿದ್ದಾವೆ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಹಾಗೆ ಕಾಂತತ್ವ ಮಂಡಲ, ಈ ಥರದ ವಲಯಗಳಿದ್ದಾವೆ. ಈ ವಲಯಗಳು ಬದಲಾಗ್ತಾ ಇದ್ದಾವೆ. ಮೊದಲು ಪರಿವರ್ತನಾ ಮಂಡಲ, ಆಮೇಲೆ ಸಮೋಷ್ಣ ಮಂಡಲ, ಇವೆಲ್ಲವೂ ಇದ್ರದ್ದು ಒಂದು ಬದಲಾವಣೆ ಉಂಟಾಗ್ತಾ ಇದೆ, ವಲಯಗಳ ಬದಲಾವಣೆ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಗ್ಲೋಬಲ್ ವಾರ್ಮಿಂಗಿಂದ. ನೆಕ್ಸ್ಟು ಹಿಮ ನದಿಗಳು ಕರಗುತ್ತಿದೆ. ಆಬ್ವಿಯಸ್ಲಿ ಆಗಲೇಬೇಕು. ಯಾಕೆ ಅಂತಂದರೆ ಭೂಮಿಯ ಸುತ್ತ ಬಿಸಿಯಾದ ವಾತಾವರಣ ಕ್ರಿಯೇಟ್ ಆದಾಗ ಹಿಮ ಕರಗುತ್ತೆ. ಹಿಮ ನದಿಗಳು ಇರೋದ್ರಿಂದ ಸ್ವಾಭಾವಿಕವಾಗಿ ಹಿಮ ನದಿಗಳು ಕರಗ್ತವೆ. ಕರಗಿ
ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಸೊ ಇದು ಗ್ಲೋಬಲ್ ವಾರ್ಮಿಂಗನ್ನು ಇನ್ನೊಂದು ಸೈಡ್ ಎಫೆಕ್ಟು. ನೆಕ್ಸ್ಟ್, ಸಮುದ್ರದ ನೀರಿನ ಮಟ್ಟ ಹೆಚ್ಚುತ್ತಿದೆ. ಯಾವಾಗ ಹಿಮ ನದಿಗಳು ಕರಗ್ತಾ ಇದ್ದಾವೆ, ಹಿಮ ನದಿಗಳಿಂದ ಬಿಡುಗಡೆ ಬಂದಂತಹ ನೀರು ನದಿಗೆ ಸೇರುತ್ತೆ, ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ತವೆ, ಸಮುದ್ರದಲ್ಲಿ ಸಾಮಾನ್ಯವಾಗಿ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಉದಾಹರಣೆಗೆ ಹಿಮಾಲಯ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾಗಳಲ್ಲಿರುವ ಹಿಮರಾಶಿ ಕರಗುತ್ತಿದೆ. ಸೊ ಹಿಮಾಲಯದಿಂದ ಕರಗಿದ್ರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿನಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಆ ಥರ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ಗಳಲ್ಲಿ ಕೂಡ ಗ್ಲೋಬಲ್ ವಾರ್ಮಿಂಗಿಂದ ಹಿಮ ಕರಗ್ತಾ ಇದೆ. ಸೊ ಇದು ಮುಂದೆ ಒಂದಿನ ಭೂಮಿಯಲ್ಲಿ ಪ್ರಳಯ ಉಂಟಾಗೋದಕ್ಕೂ ಕೂಡ ಕಾರಣ ಆಗಬಹುದು. ಸೊ ಗ್ಲೋಬಲ್ ವಾರ್ಮಿಂಗ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಹಸಿರುಮನೆ ಪರಿಣಾಮ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಹಸಿರುಮನೆ ಪರಿಣಾಮ ಕೂಡ ಕಾರಣ ಆಗಿತ್ತು. ಏನು ಹಸಿರುಮನೆ ಪರಿಣಾಮ ಅಂತ ಅಂದರೆ, ನೀವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದ್ರಿ, ಸೂರ್ಯನಿಂದ ಬರುತ್ತಿದ್ದಂತಹ ಒಂದು ಕಿರಣಗಳನ್ನು ಭೂಮಿ ಹೀರ್ಕೊಂಡು ವಾಪಸ್ಸು ವಾಯುಮಂಡಲಕ್ಕೆ ತನಗೆ ಬೇಡವಾದ ಉಷ್ಣಾಂಶವನ್ನು ಬಿಟ್ಬಿಡ್ತು. ಇದು ನಾರ್ಮಲ್ ಇರೋವಂಥದ್ದು ಆಯ್ತಲ್ವ. ಅದೇ ಈ ಕಡೆ ಬಂದಾಗ ಟೆಂಪ್ರೇಚರ್ ಜಾಸ್ತಿ ಇದೆ, ಉಷ್ಣಾಂಶ ಹೆಚ್ಚಾಗಿರುವಂತಹ ವಾತಾವರಣ. ಅಂದರೆ ಭೂಮಿ ಪ್ರತಿಫಲಿಸಿದಂತಹ ಒಂದು ಭೂಮಿ ಪ್ರತಿಫಲಿಸಿದಂತಹ ವಿಕಿರಣ ವಾಯುಮಂಡಲಕ್ಕೆ ಹೋಗ್ತಾ ಇತ್ತು. ಅಲ್ಲೇನಾಯಿತು, ಈ ಕ್ಲೋರೋಫ್ಲೋರೋ ಕಾರ್ಬನ್ನು, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಆಮೇಲೆ ಸಲ್ಫರ್ ಡೈಆಕ್ಸೈಡು, ಇವೆಲ್ಲ ಒಂದು ಲೇಯರನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವು, ಪದರವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವು. ಇವು ಹೋಗೋದಕ್ಕೆ ಬಿಡಲಿಲ್ಲ, ಮತ್ತೆ ಅದನ್ನು ಭೂಮಿಗೆ ವಾಪಸ್ ಕಳಿಸ್ತು ಆ ಒಂದು ಉಷ್ಣಾಂಶವನ್ನು. ಇದರಿಂದ ಭೂಮಿಯ ಉಷ್ಣಾಂಶ ಹೆಚ್ಚಾಗೋ ರೀತಿ ಆಯಿತು. ಸೊ ಇದನ್ನೇ ಹಸಿರುಮನೆ ಪರಿಣಾಮ ಅಂತ ಕರೀತಾರೆ. ಭೂಮಿಯು ಸೂರ್ಯನಿಂದ ಶಕ್ತಿಯನ್ನು ವಿಕಿರಣ ರೂಪದಲ್ಲಿ ಪಡೆಯುವುದು. ಹೀಗೆ ಪಡೆದ ಶಕ್ತಿಯಲ್ಲಿ ಬಹಳಷ್ಟನ್ನು ಭೂಮಿ ಪ್ರತಿಫಲಿಸುತ್ತೆ. ಈ ಕ್ರಿಯೆಯಿಂದಾಗಿ ಭೂಮಿಯು ಪಡೆಯುವ ಹಾಗೂ ಪ್ರತಿಫಲಿಸುವ ಶಕ್ತಿಯ ನಡುವೆ ಸಮತೋಲನವಿರುವುದು. ಈ ಕಡೆ ಅರ್ಧ ಭಾಗದ ಚಿತ್ರದಲ್ಲಿ ಸಮತೋಲನ ಇತ್ತು, ಹಾಗಾಗಿ ಬ್ಲೂ ಕಲರ್ ಇದೆ. ಸೊ ಈ ಕಡೆ ಸಮತೋಲನ ಇಲ್ಲ, ಅಸಮತೋಲನ ಆಯಿತು, ಹಾಗಾಗಿ ಅದು ರೆಡ್ ಕಲರಲ್ಲಿ ತೋರಿಸ್ತಾ ಇದೆ. ಆ ಪಿಕ್ಚರ್ ಇಂಡಿಕೇಟ್ ಮಾಡ್ತಾ ಇದೆ. ಇತ್ತೀಚೆಗೆ ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಹಸಿರುಮನೆ ಅನಿಲಗಳ ಬಿಡುಗಡೆಯೂ ಸಹ ನಿರಂತರವಾಗಿ ಹೆಚ್ಚಾಗುತ್ತಿದೆ. ಮುಂದೆ ಹೇಳ್ತೀನಿ ಯಾವ್ಯಾವುದು ಹಸಿರುಮನೆ ಅನಿಲಗಳು ಅಂತ. ಈಗಾಗಲೇ ಚರ್ಚೆ ಕೂಡ ಮಾಡಿದ್ದೀನಿ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, CFC ಇವೆಲ್ಲವೂ ಕೂಡ ಹಸಿರುಮನೆ ಅನಿಲಗಳೇ. ಸೊ ಏನಾಗಿದೆ ಹಸಿರುಮನೆ ಪರಿಣಾಮ ಅಂತ ಅಂದರೆ, ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೊರಹೋಗಲು ಬಿಡದೆ ಹೀರಿ ಸಂಗ್ರಹಿಸುವುದರಿಂದ, ಅವುಗಳನ್ನು ಹೀರ್ಕೊಂಡು ಅವೇ ಇಟ್ಕೊಳ್ಳೋದ್ರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗ್ತಾ ಇದೆ. ಇದನ್ನೇ ಹಸಿರುಮನೆ ಪರಿಣಾಮ ಎನ್ನುವರು. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಚಿತ್ರದಲ್ಲಿ ಕೂಡ ನೀವು ನೋಡಿ ಅರ್ಥ ಮಾಡ್ಕೊಬಹುದು. ಸೊ ಇದಿಷ್ಟು ಹಸಿರುಮನೆ ಪರಿಣಾಮದ ಬಗ್ಗೆ ಆಯಿತು. ನೆಕ್ಸ್ಟು ಓಝೋನ್ ಪದರದ ಕ್ಷೀಣತೆ. ನೀವು ವಾಯುಮಂಡಲದ ವಲಯಗಳನ್ನು ನೋಡ್ತಾ ಇದ್ದೀರಾ. ಮೊದಲನೇದು ಟ್ರೋಪೋಸ್ಪಿಯರ್, ಎರಡನೇದು ಸ್ಟ್ರಾಟೋಸ್ಪಿಯರ್, ಮೂರನೇದು ಮಿಸೋಸ್ಪಿಯರ್, ನಾಲ್ಕನೇದು ಥರ್ಮೋಸ್ಪಿಯರ್, ಐದನೇದು ಎಕ್ಸೋಸ್ಪಿಯರ್. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮೂರನೇದು ಮಧ್ಯಂತರ ಮಂಡಲ, ಥರ್ಮೋಸ್ಪಿಯರನ್ನು ಅಯಾನು ಮಂಡಲ ಅಂತ ಹೇಳ್ತಾರೆ, ಇನ್ನೊಂದು ಬಾಹ್ಯ ಮಂಡಲ. ಈ ವಲಯದಲ್ಲಿ ಎರಡನೇ ವಲಯವಾದಂತಹ ಸ್ಟ್ರಾಟೋಸ್ಪಿಯರ್ನ ಮಧ್ಯಭಾಗದಲ್ಲಿ ನೀವು ಸ್ವಲ್ಪ ಮೇಲ್ಭಾಗಕ್ಕೆ ಹೋದಂತೆ ನೋಡ್ಬೋದು, ಒಂದು ಲೇಯರ್ ಕ್ರಿಯೇಟ್ ಆಗಿದೆ. ಅದನ್ನೇ ಓಝೋನ್ ಅಂತ ಕರೀತಾರೆ. ಇದು ಸ್ವಾಭಾವಿಕವಾಗಿ ರಚನೆ ಆಗಿರುವಂಥದ್ದು. ಈ ಓಝೋನ್ ಏನು ಮಾಡುತ್ತೆ ಅಂತ ಅಂದರೆ, ಸೂರ್ಯನಿಂದ ಬರುವಂತಹ ಅತಿ ನೇರಳೆ ಕಿರಣಗಳನ್ನು ಅಥವಾ ಅಪಾಯಕಾರಿ ಕಿರಣಗಳನ್ನು ಹೀರಿಕೊಂಡು ಚೆನ್ನಾಗಿರೋ ಒಂದು ಕಿರಣಗಳನ್ನು ಭೂಮಿಗೆ ಕಳಿಸುತ್ತೆ. ಸೊ ಇದರಿಂದ ಹೀರ್ಕೊಳ್ಳೋದ್ರಿಂದ, ಅಂದರೆ ಅತಿ ನೇರಳೆ ಕಿರಣಗಳನ್ನು, ಅಪಾಯಕಾರಿ ಕಿರಣಗಳನ್ನು ಹೀರ್ಕೊಳ್ಳೋದ್ರಿಂದ ಭೂಮಿ ಮೇಲೆ ಎಲ್ಲ ಜೀವರಾಶಿಗಳು ರಕ್ಷಣೆ, ಅಂದರೆ ಸುಡದೆ ಅಥವಾ ಹಾಳಾಗದೆ, ವಾತಾವರಣ ಹಾಳಾಗದೆ ಸ್ವಾಭಾವಿಕವಾಗಿ ಇರೋದಕ್ಕೆ ಓಝೋನ್ ನಮಗೆ ಸಹಾಯ ಮಾಡ್ತಾ ಇದೆ. ಅಂದರೆ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿರುವ ಎಲ್ಲ ಜೀವರಾಶಿಗಳನ್ನು ಓಝೋನ್ ರಕ್ಷಣೆ ಮಾಡ್ತಾ ಇದೆ. ಈ ಓಝೋನ್ ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ಭಾಗದಲ್ಲಿ ಅದರ ಲೇಯರ್ ಥಿಕ್ನೆಸ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದು ವಾತಾನುಕೂಲ, ಅಂದರೆ ಏರ್ ಕಂಡೀಷನರ್ಗಳನ್ನು ಹೆಚ್ಚಾಗಿ ಬಳಸುವಂಥದ್ದು. ಇದರಿಂದ ಏನು ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಎರಡನೇದು ರೆಫ್ರಿಜರೇಟರ್, ಫ್ರಿಡ್ಜ್ಗಳ ಬಳಕೆಯಿಂದ ಕೂಡ
AC ಅಂದರೆ ಓಝೋನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಓಝೋನ್ ಪದರದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಸ್ಪ್ರೇಯರ್ಗಳು ಅಂದರೆ ಕೃಷಿಗಳಲ್ಲಿ ಸಿಂಪಡಣೆ ಮಾಡ್ತಾರಲ್ಲ ರಾಸಾಯನಿಕ ಗೊಬ್ಬರಗಳನ್ನು, ಇದನ್ನು ಸಿಂಪಡಣೆ ಮಾಡೋದ್ರಿಂದ ಕೂಡ ಓಝೋನ್ ಪದರ ಕ್ಷೀಣ ಆಗುತ್ತೆ. 4ನೇದು ಸುಗಂಧ ದ್ರವ್ಯಗಳು, ಸೆಂಟ್ಗಳನ್ನು ಬಳಸೋದ್ರಿಂದ ಇವೆಲ್ಲವೂ AC ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಸ್ಪ್ರೇಯರ್ಗಳು, ಕೃಷಿ ಒಂದೇ ಅಂತಲ್ಲ, ಈ ಬಾಡಿ ಸ್ಪ್ರೇಗಳು ಅವೆಲ್ಲ ಯೂಸ್ ಮಾಡ್ತಿರಲ್ಲ ಅವು ಸ್ಪ್ರೇಯರ್ಗಳು, ಅವುಗಳ ಬಳಕೆ ಆಗಿರ್ಬೋದು, ಸುಗಂಧ ದ್ರವ್ಯಗಳು ಪರ್ಫ್ಯೂಮ್ಗಳನ್ನು ಬಳಸೋದ್ರಾಗಿರ್ಬೋದು, ಇವೆಲ್ಲವೂ ಕೂಡ ಏನನ್ನು ರಿಲೀಸ್ ಮಾಡುತ್ತೆ ಅಂತಂದರೆ ಈ ಓಝೋನ್ ಪದರದ ಕ್ಷೀಣತೆಗೆ ಕಾರಣವಾಗಿರುವಂತಹ CFC ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಕ್ಲೋರೋಫ್ಲೋರೋ ಅನಿಲವನ್ನು ಇವೆಲ್ಲವೂ ಬಿಡುಗಡೆ ಮಾಡ್ತವೆ. ಈ ಬಿಡುಗಡೆಯಾದಂತಹ ಕ್ಲೋರೋಫ್ಲೋರೋ ಕಾರ್ಬನ್ ಓಝೋನ್ ಪದರವನ್ನು ಕ್ಷೀಣಿಸುವ ಪ್ರಮುಖ ಅನಿಲಗಳಲ್ಲಿ ಒಂದಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಈಗಾಗಲೇ ಹೇಳಿದ್ವಿ, ಕಾರ್ಬನ್ ಮಾನಾಕ್ಸೈಡ್ ಹೇಳಿದ್ವಿ, ಇದ್ರ ಜೊತೆಗೆ ಕ್ಲೋರೋಫ್ಲೋರೋ ಕಾರ್ಬನ್ ಕೂಡ ಒಂದು, ಅದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಓಝೋನ್ ಪದರವನ್ನು ಕ್ಷೀಣ ಮಾಡುವಂತಹ ಅನಿಲ ಆಗಿದೆ. ಸೊ ನೆಕ್ಸ್ಟು ಅಂಟಾರ್ಟಿಕಾದ ವಾಯುಮಂಡಲದಲ್ಲಿ ಓಝೋನ್ ಪದರವು ತೆಳುವಾಗಿರುವುದನ್ನು ಕಂಡುಹಿಡಿಯಲಾಗಿದೆ. ಸೊ ಈಗಾಗಲೇ ಅಂಟಾರ್ಟಿಕಾ ಭಾಗದಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಬ್ಲೂ ಕಲರಲ್ಲಿ ಏನು ಕಾಣ್ತಾ ಇದೆ ಇದು ಅಂಟಾರ್ಟಿಕಾ. ಈ ಭಾಗದಲ್ಲಿ ಓಝೋನ್ ಲೇಯರು ತೆಳು ಆಗ್ತಾ ಇರೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರಂತೆ. ಈ ರೀತಿ ಓಝೋನ್ ಪದರವು ತೆಳುವಾಗಬೇಕೆಂದು ಓಝೋನ್ ಪದರದಲ್ಲಿ ರಂಧ್ರವನ್ನು ಉಂಟು ಮಾಡುತ್ತಿದ್ದು, ಇದನ್ನು ತಡೆಗಟ್ಟುವುದು ಮುಂದಿನ ಪೀಳಿಗೆ ಭೂಮಿಯ ಮೇಲೆ ನಿರಾತಂಕವಾಗಿ ಬದುಕಲು ಅವಶ್ಯಕವಾಗಿದೆ. ಮುಂದೆ ಅದು ಏನು ಓಝೋನ್ ಪದರ ಈಗಾಗಲೇ ಕ್ಷೀಣಿಸ್ತಾ ಇದೆ ಅಂತ ಹೇಳಿದ್ವಲ್ಲ, ಇದನ್ನು ತಡೆಗಟ್ಟುವಂಥದ್ದು ಬಹುಮುಖ್ಯ ಆಗಿದೆ. ಯಾಕೆ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ ಬರೋವಂಥವರು ಭೂಮಿ ಮೇಲೆ ಭಯಮುಕ್ತವಾಗಿ ಬದುಕೋದಕ್ಕೆ, ನಿರಾತಂಕವಾಗಿ ಬದುಕೋದಕ್ಕೆ ಪರಿಸರವನ್ನು ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಓಝೋನ್ ಪದರದ ಕ್ಷೀಣತೆಗೆ ಕಾರಣ ಆಗಿರುವಂತಹ ಅನಿಲಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ನೆಕ್ಸ್ಟು ಆಮ್ಲಮಳೆ. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಸಾಮಾನ್ಯವಾಗಿ ಮಳೆ ಹೇಗೆ ಬರುತ್ತೆ ಅಂತಂದರೆ ನದಿ, ಅದು ಯಾವುದೇ ಜಲಮೂಲಗಳಿಂದ ಆವಿಯಾದಂತಹ ಬಾಷ್ಪೀಭವನವಾದಂತಹ ನೀರು ಮೋಡ ಆಗುತ್ತೆ, ಆವಿ ಮೋಡ ಆಗುತ್ತೆ, ಮೋಡ ಘನೀಕರಣಗೊಂಡು ಮಳೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಮಳೆಯ ನೀರಿನಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಇಂಗಾಲದ ಮಾನಾಕ್ಸೈಡ್ ಮೊದಲಾದ ಆಮ್ಲಗಳು ಹೆಚ್ಚಾಗಿರುವುದನ್ನೇ ಆಮ್ಲಮಳೆ ಎಂದು ಕರೆಯಲಾಗಿದೆ. ಅಂದರೆ ಆವಿಯಾದಂತಹ ನೀರು ಮೋಡ ಆಯಿತು, ಮೋಡದ ಜೊತೆಗೆ ಅದೇನಾಗುತ್ತೆ, ವಾಯುಮಂಡಲದಲ್ಲಿರುವಂತಹ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಕ್ಸೈಡ್ ಇವು ವರ್ತಿಸಿ ಅವು ಮಳೆಯ ರೂಪದಲ್ಲಿ ಮಳೆಯ ಜೊತೆಯಲ್ಲಿಯೇ ಬೀಳ್ತವೆ. ಇದು ಆಮ್ಲಮಳೆ ಆಗಿರುತ್ತೆ. ಅಂದರೆ ಅವು ಆ ಮಳೆ ನೀರಿನ ಜೊತೆಯಲ್ಲಿಯೇ ಕರಗೋಗ್ತವೆ ಅಂದರೆ ಅದ್ರ ಜೊತೆ ವರ್ತನೆ ಮಾಡ್ತವೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇದು ಸಲ್ಫ್ಯೂರಿಕ್ ಆಕ್ಸೈಡ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಈ ರೀತಿ ಆಗೋದ್ರಿಂದ ಆ ಮಳೆ ವಿಷಪೂರಿತವಾಗಿರುತ್ತೆ. ಸೊ ಅದು ಆ್ಯಸಿಡ್ ರೈನ್ ಅಂತ ಕರೀತಾರೆ. ಸೊ ಈ ರೀತಿಯ ಮಳೆ ಅತ್ಯಂತ ವಿಷಕಾರಿಯಾಗಿದ್ದು ಜಲಚರಗಳ ನಾಶಕ್ಕೆ ಕಾರಣವಾಗುವುದು. ಆಮ್ಲಮಳೆಯಿಂದಾಗಿ ಅರಣ್ಯಗಳು, ವ್ಯವಸಾಯದ ಬೆಳೆಗಳು, ಕಟ್ಟಡಗಳು, ಸ್ಮಾರಕ ಹಾಗೂ ಮೊದಲಾದವುಗಳು ಹಾಳಾಗುತ್ತವೆ. ಸೊ ಈ ಆ್ಯಸಿಡ್ ರೈನಿಂದ ಅರಣ್ಯಗಳು ನಾಶ ಆಗ್ತವೆ, ಬೆಳೆಗಳಿಗೆ ನಾಶ ಆಗುತ್ತೆ, ಸ್ಮಾರಕಗಳು ತಮ್ಮ ಬಣ್ಣವನ್ನು ಕಳ್ಕೊತವೆ, ಆಮೇಲೆ ಅದ್ರದ್ದು ಮೇಲಿನ ಪದರ ಕೂಡ ಹಾಳಾಗುತ್ತೆ. ಮೂರ್ತಿ ಶಿಲ್ಪಗಳದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳದ್ದಾಗಿರ್ಬೋದು, ಅದ್ರ ಸೂಕ್ಷ್ಮವಾದ ಕೆತ್ತನೆಗಳೇನಿರ್ತವೆ ಅದು ಹಾಳಾಗುತ್ತೆ ಆ್ಯಸಿಡ್ ರೈನಿಂದ. ನೆಕ್ಸ್ಟು ಆಮ್ಲಮಳೆಯನ್ನು ಲೇಕ್ ಕಿಲ್ಲರ್ ಎಂದು ಕರೆಯುತ್ತಾರೆ. ಲೇಕ್ ಕಿಲ್ಲರ್ ಅಂತಲೂ ಕರೀತಾರೆ ಅದನ್ನು. ನೆಕ್ಸ್ಟು ಯುರೋಪ್ ಖಂಡದ ಪೋಲೆಂಡ್, ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಆಮ್ಲಮಳೆಯ ಪರಿಣಾಮಕ್ಕೆ ತುತ್ತಾಗಿರುವ ಪ್ರದೇಶಗಳಾಗಿರುವುದರಿಂದ ಇವುಗಳನ್ನು ಕಪ್ಪು ತ್ರಿಕೋನ ಎನ್ನುವರು. ಸೊ ಈ ಆಮ್ಲಮಳೆಯಿಂದ ಹೆಚ್ಚು ಹಾನಿಯಾಗಿರುವಂತಹ ಪ್ರದೇಶಗಳು ಯಾವ್ಯಾವುದು ಅಂತಂದರೆ, ಒಂದು ಪೋಲೆಂಡು, ಎರಡನೇದು ಚೆಕ್ ಗಣರಾಜ್ಯ ಮತ್ತು ಜರ್ಮನಿಯ ಆಗ್ನೇಯ ಭಾಗ. ಈ ಭಾಗ ಹೆಚ್ಚು ಆಮ್ಲಮಳೆಯ ಪ್ರಭಾವಕ್ಕೆ ತುತ್ತಾಗಿದೆ. ಹಾಗಾಗಿ ಅವುಗಳ ಮೂರನ್ನು ಸೇರಿಸಿ ಅವನ್ನ ಇದನ್ನು ಮಾಡಿದ್ರೆ ತ್ರಿಕೋನ ಆಕಾರ ಬರುತ್ತೆ, 3 ಬಿಂದುಗಳನ್ನು ಕೂಡಿಸಿದ್ರೆ. ಸೊ ಹಾಗಾಗಿ ಅದನ್ನು ಕಪ್ಪು ತ್ರಿಕೋನ ಅಂತ ಕರೀತಾರೆ. ನೆಕ್ಸ್ಟು
ಜೀವ ವೈವಿಧ್ಯತೆ. ಇವೆಲ್ಲ ಇಷ್ಟೋ ತನಕ ಏನು ಇದನ್ನು ಮಾಡಿದ್ವಿ, ಜೀವ ಪರಿಸರ ಸಮತೋಲನ, ಜೀವ ಪರಿಸರ ವ್ಯವಸ್ಥೆ, ಪರಿಸರ ಮಾಲಿನ್ಯಕಾರಕಗಳು, ಮಾಲಿನ್ಯಗಳು, ಅದರ ನಿಯಂತ್ರಣ ಮಾಡೋ ಕ್ರಮಗಳು, ಇವೆಲ್ಲವೂ ಕೂಡ ಭೂಮಿ ಮೇಲಿದೆ. ಸೊ ಇವುಗಳನ್ನು ರಕ್ಷಣೆ ಮಾಡುವಂಥದ್ದು, ಈ ವೈವಿಧ್ಯತೆಯನ್ನು ಕಾಪಾಡೋದು ಹೇಗೆ ಅಂತ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಜೀವ ವೈವಿಧ್ಯತೆ ಅಂದ್ರೇನು? ಒಂದು ಭೂಭಾಗದಲ್ಲಿ ಕಂಡುಬರುವಂತಹ ಎಲ್ಲ ಬಗೆಯ ಸಸ್ಯಗಳಾಗಿರಬಹುದು ಮತ್ತು ಪ್ರಾಣಿ ಪ್ರಭೇದಗಳು, ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನು ಜೀವ ವೈವಿಧ್ಯತೆ ಅಂತ ಕರೀತಾರೆ. ಈ ಜೀವ ವೈವಿಧ್ಯತೆಯ ಸಂಖ್ಯೆಯು ಅಂದರೆ ಜೀವ ಪ್ರಭೇದಗಳ ಸಂಖ್ಯೆ ಜೀವ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವುದು. ಎಲ್ಲಿ ಚೆನ್ನಾಗಿರೋ ವಾತಾವರಣ ಇರುತ್ತೆ ಅಲ್ಲಿ ಜೀವ ಪ್ರಭೇದಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎಲ್ಲಿ ಪ್ರತಿಕೂಲ ವಾತಾವರಣ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ಜೀವ ಪ್ರಭೇದಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಜೀವ ಪ್ರಭೇದಗಳ ಸಂಖ್ಯೆ ಜೀವ ವೈವಿಧ್ಯತೆಯನ್ನು ಅವಲಂಬಿಸಿರುತ್ತೆ. ಜೀವ ವೈವಿಧ್ಯತೆಯು ಪ್ರಮುಖವಾಗಿದೆ ಏಕೆಂದರೆ ಇದು ಪರಿಸರದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಮಾತ್ರವಲ್ಲದೆ ಮಾನವನ ಉಳಿವಿಗೂ ಸಹ ಅಗತ್ಯವಾಗಿದೆ. ಮಾನವನೂ ಸೇರಿದಂತೆ ಎಲ್ಲ ಪ್ರಾಣಿಗಳು ಕೂಡ ಉತ್ತಮವಾದ ಜೀವ ವೈವಿಧ್ಯತೆ ಇರುವಂತಹ ಪ್ರದೇಶದಲ್ಲೇ, ಅಂದರೆ ಅನುಕೂಲಕರವಾದಂತಹ ಜೀವ ವೈವಿಧ್ಯತೆ ಇರುವ ಪ್ರದೇಶದಲ್ಲೇ ಇರುವಂಥದ್ದು, ವಾಸ ಮಾಡುವಂಥದ್ದು. ಸೊ ಇವೆಲ್ಲವೂ ಅಂದರೆ ಉತ್ತಮವಾದ ಜೀವ ವೈವಿಧ್ಯತೆ ಮಾನವನ ಉಳಿವಿಗೆ ಸಹಜವಾಗಿ ಅಗತ್ಯವಾಗಿ ಬೇಕಾಗಿರುತ್ತೆ. ಸೊ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಂಥದ್ದು ಅಗತ್ಯವಾಗಿದೆ. ಈ ಒಂದು ಮಲಿನ ಆಗ್ತಾ ಇರುವಂತಹ ಪರಿಸರದಲ್ಲಿ ಜೀವ ವೈವಿಧ್ಯತೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿರುವಂತಹ ಹೊಣೆ ನಮ್ಮ ಮೇಲಿದೆ. ಸೊ ಅಗತ್ಯವಾಗಿದೆ. ಯಾಕೆ ಅಗತ್ಯ ಆಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲು ಅತ್ಯಂತ ಅಪರೂಪವಾಗಿರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಕಾಪಾಡುವಂಥದ್ದು. ಈಗಾಗಲೇ ಪ್ರಪಂಚ ಮಲಿನದ ಹಾದಿಗೆ ಹೋಗಿರೋದ್ರಿಂದ ಎಷ್ಟೋ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು ಅಳಿವಿನಂಚಿಗೆ ಹೋಗಿದ್ದಾವೆ. ಸೊ ಅಂಥದ್ರ 2 ಚಿತ್ರಗಳನ್ನು ಕೊಟ್ಟಿದ್ದೀನಿ ನಿಮಗೆ. ಗುಬ್ಬಚ್ಚಿ, ನಾವೆಲ್ಲರೂ ಸಣ್ಣವರಿದ್ದಾಗ ಗುಬ್ಬಚ್ಚಿ ನಮಗೆ ಮನೆಗಳ ಅಕ್ಕಪಕ್ಕದಲ್ಲಿ ಎಲ್ಲಿ ಬೇಕಾದರೂ ಗುಬ್ಬಚ್ಚಿಗಳು ಕಾಣ್ಬೋದಿತ್ತು. ಈಗ ಸಿಟಿಗಳಲ್ಲಿ ಗುಬ್ಬಚ್ಚಿಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಅದು ಅಳಿವಿನಂಚಿನಲ್ಲಿರುವಂತಹ ಒಂದು ಪಕ್ಷಿ ಆಗಿದೆ. ಈ ಥರದ್ದು ಸಾಕಷ್ಟು ಪ್ರಾಣಿಗಳು ಇದ್ದಾವೆ, ಮರಗಳು ಇದ್ದಾವೆ. ಸೊ ಇವುಗಳನ್ನು ಕಾಪಾಡೋದು ನಮ್ಮೆಲ್ಲರ ಹೊಣೆ ಆಗಿದೆ. ಹಾಗಾಗಿ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ ಆಗಿದೆ. ಜೀವ ವೈವಿಧ್ಯತೆಗೆ ಅಗತ್ಯವಾದ ಒಳ್ಳೆಯ ಪರಿಸರದ ಹಿನ್ನೆಲೆಯನ್ನು ದೊರಕಿಸಿಕೊಡಲು, ಸೊ ಜೀವ ಪ್ರಭೇದಗಳು ಉಳ್ಕೋಬೇಕು ಅಂತಂದರೆ ಜೀವ ವೈವಿಧ್ಯತೆ ಅನುಕೂಲಕರವಾದ ವಾತಾವರಣದಲ್ಲಿ ಇರಬೇಕು. ಹಾಗಾಗಿ ಅಂಥ ವಾತಾವರಣವನ್ನು ಕಲ್ಪಿಸಿಕೊಡುವಂಥದ್ದು ನಮ್ಮ ಹೊಣೆಯಾಗಿದೆ. ನೆಕ್ಸ್ಟು, ಭೂಮಿಯು ಸೌರವ್ಯೂಹದಲ್ಲಿ ಜೀವಿಯನ್ನು ಒಳಗೊಂಡಿರುವ ಏಕೈಕ ಗ್ರಹ. ನಾವು ಪಾಠದ ಪ್ರಾರಂಭದಲ್ಲೇ ಮಾತಾಡಿದ್ವಿ. 8 ಗ್ರಹಗಳಲ್ಲಿ ಜೀವಿಗಳನ್ನು ಹೊಂದಿರುವ ಗ್ರಹದಲ್ಲಿ ಒಂದು ಗ್ರಹ ಅಂತ ಅಂದರೆ, ಜೀವಿಗಳಿರುವಂತಹ ಏಕೈಕ ಗ್ರಹ ಅಂತ ಅಂದರೆ ಅದು ಭೂಮಿ ಮಾತ್ರ. ಸೊ ಹಾಗಾಗಿ ಭೂಮಿಯನ್ನು ರಕ್ಷಣೆ ಮಾಡುವಂಥದ್ದು, ಭೂಮಿಯನ್ನು ಮಾಲಿನ್ಯದಿಂದ ಹೊರತರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಮಾನವನ ವಿವಿಧ ಚಟುವಟಿಕೆಗಳಿಂದ ಭೂಮಿಯ ಮೇಲೆ ಅನೇಕ ರೀತಿಯ ಬದಲಾವಣೆಗಳು, ತೊಂದರೆಗಳು, ಹಾನಿಕಾರಕ ಅಂಶಗಳು ಕಂಡುಬರುತ್ತಿದ್ದು ಭೂಮಿಯ ಭವಿಷ್ಯವೇ ಡೋಲಾಯಮಾನವಾಗಿದೆ. ಸೊ ಈ ಡೋಲಾಯಮಾನವಾದ ಪರಿಸ್ಥಿತಿಯಿಂದ ಭೂಮಿಯನ್ನು ಹೊರ ತಗೊಂಬರುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಸೊ ಆದಷ್ಟು ಮಾನವನ ಈ ಮಾಲಿನ್ಯಕಾರಕ ಕೃತ್ಯಗಳನ್ನು ಕಡಿಮೆ ಮಾಡಬೇಕಾಗಿದೆ. ನೆಕ್ಸ್ಟು, ನಮ್ಮ ಮಾತೃಭೂಮಿಯನ್ನು ರಕ್ಷಣೆ ಮಾಡಬೇಕು. ಸೊ ಈ ಜೀವ ವೈವಿಧ್ಯತೆಯನ್ನು ಕಾಪಾಡಬೇಕು ಅಂತಂದರೆ ಮಾತೃಭೂಮಿಯನ್ನು ರಕ್ಷಣೆ ಮಾಡಬೇಕು. ಸೊ ಹೇಗೆ ಮಾತೃಭೂಮಿಯನ್ನು ರಕ್ಷಣೆ ಮಾಡ್ತೀವಿ? ಸೇವ್ ದ ಅರ್ತ್ ಅಂತ ಹೇಳ್ತೀವಿ. ಹೇಗೆ ಸೇವ್ ಮಾಡ್ಬೋದು ನಮ್ಮ ಮಾತೃಭೂಮಿಯನ್ನು? ಮೊದಲಿಗೆ ಜನರಿಗೆ ಶಿಕ್ಷಣವನ್ನು ಕೊಡಬೇಕು. ಸೊ ಶಿಕ್ಷಣದ ಮೂಲಕ ಏನನ್ನಾದರೂ ಸಾಧಿಸಬಹುದು. ಹಾಗಾಗಿ ಶಿಕ್ಷಣ ಒಂದು ಕೊಟ್ವಿ ಅಂತಂದರೆ ಮಾಲಿನ್ಯವನ್ನು ಕೂಡ ತಡೆಗಟ್ಟಬಹುದು. ಸೊ ಶಿಕ್ಷಣದ ಮೂಲಕ ನಮ್ಮ ಮಾತೃಭೂಮಿಯನ್ನು ರಕ್ಷಣೆ ಮಾಡಬಹುದು. ಅದರ ಜೊತೆಗೆ ಪರಿಸರದ ಬಗ್ಗೆ ಅರಿವುಂಟು ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಉದಾಹರಣೆಗೆ ಇತ್ತೀಚೆಗೆ ಒಂದು 4 Rs ಅನ್ನೋದು ಕಾಮನ್ ಆಗಿದೆ. ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್. ಒಂದು ಉದಾಹರಣೆ ತಗೋತೀನಿ ನಾನು. ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನು ನಿಯಂತ್ರಣ ಮಾಡಬೇಕು. ಅಂದರೆ ಬೇಡ, ರೆಫ್ಯೂಸ್ ಮಾಡೋದನ್ನು ಕಲಿಬೇಕು. ಈಗಾಗಲೇ ಬಳಸಿದ್ದೀವಿ, ರೆಡ್ಯೂಸ್ ಮಾಡಬೇಕು, ಅದರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಪ್ಲಾಸ್ಟಿಕ್ ಬಳಕೆ
ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸುವಂಥದ್ದು, ರೆಡ್ಯೂಸ್ ಮಾಡುವಂಥದ್ದು. ರೀಯೂಸ್, ಬಳಸಿದ ಪ್ಲಾಸ್ಟಿಕ್ಕನ್ನೇ ಮತ್ತೆ ಏನಾದರೂ ಬಳಸಬಹುದಾ, ಅಥವಾ ಈಗಾಗಲೇ ಒಂದು ಪ್ಲಾಸ್ಟಿಕ್ ಬಳಸ್ಬಿಟ್ಟಿದ್ದೀವಿ, ಅದನ್ನು ಬೇರೆ ಕೆಲಸಗಳಿಗೂ ಉಪಯೋಗಿಸ್ಕೊಬೋದಾ, ರೀಯೂಸ್ ಮಾಡುವಂಥದ್ದು. ಇದು 3ನೇದು. 4ನೇದು ರೀಸೈಕಲ್. ಈಗಾಗಲೇ ಬಳಸಿದ್ದೀವಿ, ಆ ಪ್ಲಾಸ್ಟಿಕ್ಕನ್ನೇ ಬಳಸ್ಕೊಂಡು ಬೇರೆ ಏನಾದರೂ ವಸ್ತುಗಳನ್ನು ತಯಾರು ಮಾಡುವಂಥದ್ದು. ಹೊಸದಾಗಿ ಪ್ಲಾಸ್ಟಿಕ್ಕನ್ನು ಬಳಸೋದು ಬೇಡ. ಸೊ ಇದೊಂದು ಕಾರ್ಯಕ್ರಮ, ಪರಿಸರದ ಬಗ್ಗೆ ಅರಿವನ್ನು ಉಂಟು ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್, ಈ ರೀತಿಯ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು. ನೆಕ್ಸ್ಟು ಅರಣ್ಯವನ್ನು ಪೋಷಣೆ ಮಾಡುವಂಥದ್ದು. ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಇರುವಂಥದ್ದು ಅರಣ್ಯಗಳಿಗೆ. ಹಾಗಾಗಿ ಹೆಚ್ಚು ಅರಣ್ಯಗಳನ್ನು ನಾವು ಬೆಳೆಸಿದ್ದೇ ಆದರೆ ಮಾಲಿನ್ಯ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅರ್ತ್ ಫಸ್ಟ್, ಎವ್ರಿಥಿಂಗ್ ಎಲ್ಸ್ ಸೆಕೆಂಡ್. ಭೂಮಿ ಮೊದಲು ನಮಗೆ, ಇನ್ನು ಉಳಿದಿದ್ದೆಲ್ಲವೂ ನಂತರ. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇ ಆದರೆ, ಅಂದರೆ ಪರಿಸರದ ಬಗ್ಗೆ ಜಾಗೃತಿ ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಮಾತೃಭೂಮಿಯನ್ನು ರಕ್ಷಣೆ ಮಾಡಬಹುದು. 3ನೇ ಪಾಯಿಂಟ್, ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸುವಂಥದ್ದು. ಅಂದರೆ ಈಗ ಸೇವ್ ದ ಫಾರೆಸ್ಟ್ ಅಂತ ಇದೆ, ಸಂಪನ್ಮೂಲ. ಫಾರೆಸ್ಟ್ ಅನ್ನೋದು ನಮಗೆ ಒಂದು ಸಂಪನ್ಮೂಲ. ಅದನ್ನು ದಕ್ಷತೆಯಿಂದ ಎಷ್ಟು ಬೇಕೋ ಅಷ್ಟೇ ಬಳಸುವಂಥದ್ದು. ಅವಶ್ಯಕತೆಗಿಂತ ಹೆಚ್ಚಾಗಿ ಮರಗಳನ್ನು ಕಡಿಬಾರ್ದು. ಆದರೆ ಮಾನವನ ದುರಾಸೆಯಿಂದ ಅವನು ಮನೆ ಕಟ್ಟಕ್ಕಾಗಿರ್ಬೋದು, ಅವನ ಮನೆಗೆ ಅಲಂಕಾರ ಮಾಡ್ಕೊಳ್ಳುವಂಥ ವಸ್ತುಗಳಾಗಿರ್ಬೋದು, ದಿನಬಳಕೆಯ ವಸ್ತುಗಳನ್ನು ಎಲ್ಲವನ್ನು ತಯಾರು ಮಾಡೋದಕ್ಕೆ ಅರಣ್ಯವನ್ನು ಯಥೇಚ್ಛವಾಗಿ ನಾಶ ಮಾಡ್ತಾ ಇದ್ದಾರೆ. ಸೊ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಸ್ಕೋಬೇಕೇ ವಿನಃ ಅನಗತ್ಯವಾಗಿ ಬಳಸೋದನ್ನು ಕಡಿಮೆ ಮಾಡಬೇಕು, ದಕ್ಷವಾಗಿ ಬಳಸ್ಕೊಳ್ಳುವಂಥದ್ದು. 2ನೇದು ಫ್ಯೂಯಲ್ಗಳಾಗಿರ್ಬೋದು, ಇಂಧನಗಳನ್ನು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳುವಂಥದ್ದು. ವಾಟರ್, ನೀರನ್ನು ಕೂಡ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಳಸುವಂಥದ್ದು, ಅನಗತ್ಯವಾಗಿ ಬಳಸಬಾರ್ದು. ಈ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸೋದ್ರ ಮೂಲಕ ಕೂಡ ನಾವು ನಮ್ಮ ಮಾತೃಭೂಮಿಯನ್ನು ರಕ್ಷಣೆ ಮಾಡಬಹುದು. ನೆಕ್ಸ್ಟ್, ಮಾಲಿನ್ಯ ನಿಯಂತ್ರಿಸುವುದರ ಬಗ್ಗೆ ಅರಿವು ನೀಡುವ ಶಿಕ್ಷಣ, ಉಪನ್ಯಾಸ, ಆಶುಭಾಷಣ ಸ್ಪರ್ಧೆ, ಚಲನಚಿತ್ರಗಳ ಸಮ್ಮೇಳನಗಳನ್ನು ಆಗಾಗ್ಗೆ ನಡೆಸುವುದರ ಮೂಲಕ ಜಾಗೃತಿ ಮೂಡಿಸಿ ನಮ್ಮ ಮಾತೃಭೂಮಿಯನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ. ಮಾಲಿನ್ಯವನ್ನು ನಿಯಂತ್ರಣ ಮಾಡೋದ್ರ ಕುರಿತಾಗಿ ಜನರಿಗೆ ಶಿಕ್ಷಣವನ್ನು ಕೊಡಬೇಕು. ಅದರ ಜೊತೆಗೆ ಉಪನ್ಯಾಸಗಳನ್ನು, ಲೆಕ್ಚರ್ಗಳನ್ನು ಕೊಡುವಂಥದ್ದು, ಜನರಿಗೆ ಮಾಲಿನ್ಯದಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನೇನಿದ್ದಾವೆ ಅವುಗಳನ್ನು ತಿಳಿ ಹೇಳುವಂಥದ್ದು, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಆಶುಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಇದನ್ನು ಮಾಡ್ತಿರ್ತಾರೆ, ಪ್ರಬಂಧಗಳನ್ನು ರಚನೆ ಮಾಡೋಕ್ಕೆ ಹೇಳುವಂಥದ್ದು, ಪರಿಸರ ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು ಇದ್ರ ಬಗ್ಗೆ ಪ್ರಬಂಧಗಳನ್ನು ಬರೆಸುವಂಥದ್ದು, ಆಶುಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು. ಈ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಜನರಲ್ಲಿ ಅರಿವನ್ನು ಉಂಟು ಮಾಡಬಹುದು. ಮತ್ತು ಚಲನಚಿತ್ರ ಸಮ್ಮೇಳನಗಳನ್ನು ಏರ್ಪಡಿಸುವಂಥದ್ದು. ಇವೆಲ್ಲದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿದ್ದೇ ಆಯಿತು ಅಂತಂದರೆ ನಮ್ಮ ಮಾತೃಭೂಮಿ ರಕ್ಷಣೆ ಆಗುತ್ತೆ. ಸೊ ಜೀವ ವೈವಿಧ್ಯತೆ ಉಂಟಾಗುತ್ತೆ. ಹೀಗಾಗಿ ಜೀವ ವೈವಿಧ್ಯತೆ ಉಂಟಾದರೆ ಜೀವ ಸಂಕುಲಗಳು ಸರಾಗವಾಗಿ, ನಿರಾತಂಕವಾಗಿ ಬದುಕೋದಕ್ಕೆ ಒಂದು ಪರಿಸರ ನಿರ್ಮಾಣ ಆಗುತ್ತೆ. ಸೊ ಇದಿಷ್ಟು ನಮ್ಮ ಈ ಒಂದು ಚಾಪ್ಟರ್ನ ವಿಶ್ಲೇಷಣೆ ಆಗಿತ್ತು ಅಥವಾ ವಿವರಣೆ ಆಗಿತ್ತು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಚಾಪ್ಟರ್ ವಿವರಣೆ ನೀಡಿರೋದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇದು ಇನ್ನೂ ಕೆಲವು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.